ಇವತ್ತಿನ ವಿಶೇಷ ಕಾರ್ಯಕ್ರಮ ಡಾಕ್ಟರ್ ಕೆ ಎಸ್ ಉಮಾಪತಿ ಮತ್ತು ಡಾಕ್ಟರ್ ಕೆ ಪದ್ಮಾ ಉಮಾಪತಿ ಆ ದಂಪತಿಗಳು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ನಡೀತಾ ಇದೆ. ಉಮಾಪತಿಯವರು ಅಂತಾರಾಷ್ಟ್ರೀಯ ಖ್ಯಾತಿಯ ಗ್ರಂಥಾಲಯ ವಿಜ್ಞಾನಿಗಳು. ಅವರ ಸೇವೆಯನ್ನು ಅನೇಕ ದೇಶಗಳು ಪಡ್ಕೊಂಡಿದ್ವು. ಅಂತಾರಾಷ್ಟ್ರೀಯ ಸ್ತರದಲ್ಲೂ ಕೂಡ ಅವರು ವಿಸ್ತಾರವಾದ ಖ್ಯಾತಿ ಪಡೆದಿದ್ದರು ಗ್ರಂಥಾಲಯ ವಿಜ್ಞಾನದಲ್ಲಿ. ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಗ್ರಂಥಾಲಯ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದರು. ಉಮಾಪತಿಯವರು ಅವರ ಪತ್ನಿ ಪದ್ಮಾ ಅವರು ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಲೈಬ್ರರಿಗಳು ಸುಮಾರು ಹೀಗೆ ನೂರಾರು ಲೈಬ್ರರಿಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಂತ ವೆಚ್ಚದಿಂದ ಪರಿಶ್ರಮದಿಂದ ಸ್ಥಾಪಿಸೋದರಲ್ಲಿ ಅವರು ತುಂಬ ಸಕ್ರಿಯವಾಗಿದ್ದರು. ಹೀಗೆ ಗ್ರಂಥಾಲಯ ಕ್ಷೇತ್ರ ಕಾರ್ಯಕ್ಕೆ ಅವರ ಕೊಡುಗೆ ತುಂಬ ಮೌಲ್ಯವಂತವಾಗಿದೆ. ಅವರು ಯಾವುದಾದರೂ ಗ್ರಂಥಗಳಿಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಉಪನ್ಯಾಸ ಆಗಬೇಕು ಅಂತ ದತ್ತಿಯನ್ನು ಏರ್ಪಾಟು ಮಾಡಿದ್ದಾರೆ. ಹಾಗೆ ಇವತ್ತು ಸಾಹಿತ್ಯ ಮತ್ತು ನಿತ್ಯ ಜೀವನ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಈ ವೇದಿಕೆಗೆ ಪರಿಚಿತರೇ ಆದ ಪ್ರೊಫೆಸರ್ ಎಮ್.ಆರ್. ನಾಗರಾಜು ಅವರು ಆಗಮಿಸಿದ್ದಾರೆ. ಪ್ರೊಫೆಸರ್ ಎಮ್.ಆರ್. ನಾಗರಾಜು ಅವರು ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ನಿವೃತ್ತರಾಗಿದ್ದಾರೆ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಲೇಖನಗಳನ್ನು ಅವರು ಬರೆದಿದ್ದಾರೆ. ಅವರು ಉಪನ್ಯಾಸಗಳನ್ನು ಎಷ್ಟು ಕಡೆ ವಿಜ್ಞಾನದ ಬಗ್ಗೆ ಇರಲಿ ಸಾಹಿತ್ಯದ ಬಗ್ಗೆ ಇರಲಿ ಅವರು ಎಷ್ಟು ಉಪನ್ಯಾಸ ಕೊಟ್ಟಿದ್ದಾರೆ ಅಂತ ಬಹುಶಃ ಅವ್ರಿಗೇನೆ ಲೆಕ್ಕ ಇರಲಿಕ್ಕಿಲ್ಲ. ಅವರು ಡಿ ವಿ ಜಿಯವರ ಭಕ್ತರು, ಮಂಕುತಿಮ್ಮನ ಕಗ್ಗದ ಭಕ್ತರೂ ಆಗಿದ್ದಾರೆ. ಅವರು ಮಂಕುತಿಮ್ಮನ ಕಗ್ಗ ಕುರಿತೇ ರಾಜ್ಯದ ಹಲವಾರು ಕಡೆಗಳಲ್ಲಿ ಅಸಂಖ್ಯ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಶಿರಸಿ, ದಾವಣಗೆರೆ ಎಲ್ಲ ಕಡೆಯೂ ಮಂಕುತಿಮ್ಮನ ಕಗ್ಗದ ಬೇರೆ ಬೇರೆ ಮುಖಗಳ, ಮರಳು ಮುನಿಯನ ಕಗ್ಗ ಇವುಗಳ ಬೇರೆ ಬೇರೆ ಮುಖಗಳ ಬಗ್ಗೆ ಅನೇಕ ಉಪನ್ಯಾಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅವರ ಆಳವಾದ ಅಧ್ಯಯನ ಇದೆ. ಅದಲ್ಲದೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಪರಂಪರೆಗೆ ಸಂಬಂಧಪಟ್ಟ ಹಾಗೆ ತುಂಬ ಆಳವಾದ ಅಧ್ಯಯನ ಇರುವವರು ಪ್ರೊಫೆಸರ್ ಎಮ್.ಆರ್. ನಾಗರಾಜ್ ಅವರು. ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಇವತ್ತಿನ ವಿಷಯ ಸಾಹಿತ್ಯ ಮತ್ತು ನಿತ್ಯ ಜೀವನ. ಸಾಹಿತ್ಯ ಅನ್ನೋದು ಪುರುಸೊತ್ತಿರುವ ಮತ್ತು ದಿನನಿತ್ಯದ ಕೋಟಲೆಗಳ ಒತ್ತಡ ಇಲ್ಲದೇ ಇರೋ ಒಂದು ಜನವರ್ಗಕ್ಕಷ್ಟೇ ಅದು ಸಮಯ ಕಳೆಯುವ ಒಂದು ಸಾಧನ ಅನ್ನೋ ಅಭಿಪ್ರಾಯ ಇರುವ ವ್ಯಕ್ತಿಗಳು ಹಿಂದೆ ಇರ್ತಾ ಇದ್ರೇನೋ ಈಗಲೂ ಒಂದಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅಂತ ಹೇಳಬಹುದು. ಆದರೆ ಎರಡು ಅಂಶಗಳನ್ನು ಗಮನಿಸಬೇಕು. ಮೊದಲನೇದಾಗಿ ಸಾಹಿತ್ಯ ಅಂದ ಕೂಡಲೇ ನಾವು ಪ್ರೌಢ ಶಿಕ್ಷಿತರನ್ನೋ ವ್ಯುತ್ಪನ್ನರನ್ನೋ ಮಾತ್ರ ಕುರಿತು ಯೋಚಿಸಬೇಕಾದ್ದೇನಿಲ್ಲ. ಹಿಂದೆ ಸಾಕ್ಷರತೆ ಕಡಿಮೆ ಪ್ರಮಾಣದಲ್ಲಿತ್ತು. ಆದರೆ ಆಗಲೂ ಕೂಡ ಹಳ್ಳಿ ಮೂಲೆಗಳಲ್ಲಿ ಜೀವನ ಸಾಗಿಸ್ತಾ ಇದ್ದವರು ಕೂಡ ಪ್ರವಚನ, ಬಯಲು ನಾಟಕ ಮೊದಲಾದ ಮಾಧ್ಯಮಗಳ ಮೂಲಕ ರಾಮಾಯಣ, ಭಾರತಾದಿ ಶ್ರೇಷ್ಠ ಸಾಹಿತ್ಯದ ಪರಿಚಯ ಪಡ್ಕೋತಾ ಇದ್ದರು. ನಾಟಕ ಸಂವಾದಗಳಲ್ಲಿನ ಸೂಕ್ಷ್ಮ ಅಂಶಗಳನ್ನು ಕೂಡ ಹಳ್ಳಿಯ ರೈತರು ಗ್ರಹಿಸ್ತಾ ಇದ್ದರು. ಎರಡನೇದಾಗಿ ಬದುಕಿನ ಆತಂಕ, ಒತ್ತಡಗಳಿಗೆ ಸಿಲುಕಿರೋರಿಗೆ ಸಾಹಿತ್ಯದ ಅನುಸಂಧಾನಕ್ಕೆ ಪುರುಸೊತ್ತಿಲ್ಲ ಅನ್ನೋದು ಕಲ್ಪನೆ ಇದೆಯಲ್ಲ, ಇದಕ್ಕೆ ಆಧಾರ ಕಡಿಮೆ. ವಾಸ್ತವವಾಗಿ ಸಾಹಿತ್ಯ ಮಾತ್ರ ನೀಡಬಹುದಾದ ಸಾಂತ್ವನ, ಸಮಾಧಾನ ಹೆಚ್ಚಾಗಿ ಬೇಕಾಗಿರೋದು ಒತ್ತಡಗಳಲ್ಲಿ ಇರೋರಿಗೇನೆ. ಎಲ್ಲರೂ ಮಹಾಕಾವ್ಯಗಳನ್ನು, ಉದ್ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕಾದ್ದಿಲ್ಲ. ಆದರೆ ಈಗ ಕಾಲಗತಿ ಪ್ರಗತಿಯಿಂದ ವಿವಿಧ ಅಭಿರುಚಿಗಳವರಿಗೆ ಆಸಕ್ತಿಕರಗಳಾಗುವಂಥ ಬೇರೆ ಬೇರೆ ಪ್ರಕಾರಗಳ, ಬೇರೆ ಬೇರೆ ರೂಪಗಳ ಸಾಹಿತ್ಯ ಸಾಮಗ್ರಿ ಲಭ್ಯ ಇದೆ. ಈ ದೃಷ್ಟಿಯಿಂದ ಈ ಪೀಳಿಗೆಯವರು ನಾವೆಲ್ಲ ಅದೃಷ್ಟವಂತರು. ಈಗ 120-130 ವರ್ಷ ಹಿಂದೆ ಓದಬೇಕು ಅಂದರೆ ಪುಸ್ತಕಗಳೇ ಇರ್ತಾ ಇರಲಿಲ್ಲ.
ಈಗ 150 ವರ್ಷ ಹಿಂದೆ ಒಂದು 10 ಜನಕ್ಕೆ ಕುಮಾರವ್ಯಾಸ ಭಾರತ ಓದಿ ಹೇಳಬೇಕು ಅಂದರೆ ಮುದ್ರಿತ ಗ್ರಂಥ ಇರ್ತಾ ಇರಲಿಲ್ಲ. ಎಲ್ಲೋ ಒಂದು ಕಲ್ಲಚ್ಚಿನ ಪ್ರತಿ, ಅದನ್ನು ಕೈಯಲ್ಲಿ ಪ್ರತಿ ಮಾಡಿಟ್ಕೊಂಡು ಪಾಪ ಪ್ರವಚನಕಾರರು ನಿರ್ವಾಹ ಮಾಡ್ತಾಯಿದ್ರು. 19ನೇ ಶತಮಾನದ ಮಧ್ಯಭಾಗದಲ್ಲಿ ದಕ್ಷಿಣದಲ್ಲಿ ಮೊದಲ ಸಲ ಸಾರ್ವಜನಿಕರಿಗೆ ಎಟಕೋ ರೀತಿಯಲ್ಲಿ ವಾಲ್ಮೀಕಿ ರಾಮಾಯಣದ ಸಾರ್ವತ್ರಿಕ ಮುದ್ರಣ ಒಂದು ಆಗಿ ಪ್ರಕಾಶನ ಆದಾಗ ಅದು ಎಂತಹ ವಿಶೇಷವಾದ ಸಂದರ್ಭ ಆಗಿತ್ತು ಅಂದರೆ, ಆ ರಾಮಾಯಣ ಗ್ರಂಥವನ್ನು ಮದ್ರಾಸಿನ ರಾಜಬೀದಿಗಳಲ್ಲಿ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿದರು. ಊರಿನ ಮೇಯರು ಈ ಥರ ಪ್ರಮುಖರೆಲ್ಲ ಬಂದು ನಿಂತ್ಕೊಂಡು ಆನೆ ಮೇಲೆ ರಾಮಾಯಣ ಪ್ರತಿ ನಿಟ್ಟು ಮೆರವಣಿಗೆ ಮಾಡಿದರು. ಇಂಥ ವಿಶೇಷ ಸಂದರ್ಭ ಅಂತ ಅದು ಅನ್ನಿಸ್ಕೊಂಡಿತ್ತು. ಇವತ್ತು ತಂತ್ರಜ್ಞಾನ ಪ್ರಗತಿಯಾಗಿದೆ, ಪುಸ್ತಕಗಳ ಲಭ್ಯತೆ ಹೆಚ್ಚಿದೆ. ಆದರೆ ತಂತ್ರಜ್ಞಾನದಿಂದಾಗಿಯೇ ದೂರದರ್ಶನಾದಿ ವಿಕ್ಷೇಪಗಳ ಹಾವಳಿ ಕೂಡ ಹೆಚ್ಚಿದೆ. ಅದೆಲ್ಲ ಹೇಗೆ ಇದ್ದರೂ ವ್ಯಾಸಂಗ ಅನ್ನೋದು ಅಭ್ಯಾಸದ ವಿಷಯ. ಓದೋ ಅಭ್ಯಾಸ ಇರುವವರು ಒಳ್ಳೆಯ ಪುಸ್ತಕಗಳನ್ನು ಓದದೇ ಇರೋದಿಲ್ಲ. ಪುಸ್ತಕದ ಜೊತೆ ಓದುಗರ ಸಂಬಂಧ ಅದು ಕೇವಲ ವ್ಯಾವಹಾರಿಕ ಸಂಬಂಧ ಅಲ್ಲ, ಅದು ತುಂಬ ಆತ್ಮೀಯವೂ ಆಪ್ತವೂ ಆದ ಒಂದು ಆರ್ದ್ರವೂ ಆದ ಸಂಬಂಧ ಪುಸ್ತಕದ ಜೊತೆಗೆ ಇರುತ್ತೆ. ಈಚಿನ ಯಂತ್ರೀಕರಣದಿಂದ ಎಳೆಯರಲ್ಲಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸುವ ಆರೋಗ್ಯಕರವಾದ ರೂಢಿ ಸ್ವಲ್ಪ ಮಟ್ಟಿಗೆ ಹಿಂದಕ್ಕೆ ಸರಿದಿದೆಯೇನೋ ಅನಿಸುತ್ತೆ. ಪುಸ್ತಕೋದ್ಯಮ ಏನೋ ನಡೆದಿದೆ, ಆದರೆ ಜನಸಂಖ್ಯೆಯ ಹೆಚ್ಚಳಕ್ಕೆ ಅನುಗುಣವಾಗಿ ಸಾಹಿತ್ಯ ಪ್ರಸಾರ ಬಹುಶಃ ಆಗ್ತಾ ಇಲ್ಲವೇನೋ ಅಂತ ಅನಿಸುತ್ತೆ. ಇದು ಗಂಭೀರವಾದ ಚಿಂತನೆಗೆ ಯೋಗ್ಯವಾದ ವಿಷಯ. ಈ ಸಾಮಾಜಿಕ ಪರಿಸರದ ಹಿನ್ನೆಲೆಯಲ್ಲಿ ಸಾಹಿತ್ಯ ಮತ್ತು ನಿತ್ಯ ಜೀವನ ಈ ವಿಷಯದ ಬಗ್ಗೆ ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕು ಅಂತ ಆದರಣೀಯರಾದ ಪ್ರೊಫೆಸರ್ ಎಂ.ಆರ್. ನಾಗರಾಜು ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರಾತಸ್ಮರಣೀಯರು, ಈ ಕಾರ್ಯಕ್ರಮದಿಂದಾಗಿ ಸಾಯಂ ಸ್ಮರಣೀಯರು ಆಗಿರುವಂಥ ರಾಮಸ್ವಾಮಿಯವರೇ, ಈ ಉಪನ್ಯಾಸ ಮಾಲಿಕೆಯನ್ನು ಆಯೋಜಿಸಿರುವ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಎಲ್ಲ ಹಿರಿಯರೇ, ಪ್ರಾಯೋಜಿಸಿರುವ ಉಮಾಪತಿಯವರೇ, ಅವರ ಸ್ಮರಣೆಯಲ್ಲಿ ತಮ್ಮ ಲಕ್ಷ್ಯವನ್ನು ಒತ್ತೆ ಇಟ್ಟಿರುವ, ಅಂದರೆ ಉಪನ್ಯಾಸ ಅನ್ನೋ ಪದಕ್ಕೆ ನ್ಯಾಸ ಅನ್ನೋದು ಒತ್ತೆ ಅಂತಲೇ ಅರ್ಥ, ಎಲ್ಲ ಸಹೃದಯ ಬಂಧುಗಳೇ, ನನ್ನ ಕೈಲಿ ನೀವು ಚೆನ್ನಾಗಿ ಮಾತನಾಡಿಸುತ್ತೀರೆಂಬ ನಂಬಿಕೆಯ ಮೇಲೆ ನನ್ನ ಉಪನ್ಯಾಸವನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಮಸ್ಕಾರ. ನಿತ್ಯ ಜೀವನ ಮತ್ತು ಸಾಹಿತ್ಯ ಅನ್ನುವುದನ್ನು ಕುರಿತಂತೆ ನಾನು ನಿಮ್ಮೊಂದಿಗೆ ಕೆಲವು ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವ ಮೊದಲು ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸ್ತೇನೆ. ವ್ಯಕ್ತಿಯ ನಡುವೆ ಆತ್ಮೀಯತೆಯ ಸೇತುವೆಯನ್ನು ಕಟ್ಟಬೇಕಾದರೆ ಎರಡು ಕಚ್ಚಾ ಸಾಮಗ್ರಿಗಳು ತುಂಬ ಅಗತ್ಯ. ಒಂದು ಸಾಮಾನ್ಯ ಅನುಭವ, ಎರಡನೇದು ಆ ಅನುಭವದ ಸಾಮಾನ್ಯ ಅಭಿವ್ಯಕ್ತಿಯ ಭಾಷೆ. ಈ ಭಾಷೆ ಮತ್ತು ಅನುಭವಗಳಲ್ಲಿ ಸಾಮ್ಯವಿಲ್ಲದೇ ಇದ್ದರೆ ಯಾರೂ 2 ನಿಮಿಷ ಮಾತಾಡೋಕ್ಕಾಗೋದಿಲ್ಲ. ಈ ಎರಡೂ ಇದೆಯಲ್ಲ, ಅನುಭವ ಮತ್ತು ಭಾಷೆ ಎರಡೂ ನಿತ್ಯ ಜೀವನದಿಂದಲೇ ಬರತಕ್ಕಂತಹವು. ಈಗಾಗಲೇ ಹಿರಿಯರಾದ ರಾಮಸ್ವಾಮಿಯವರು ಮಾತನಾಡಿದ ಹಾಗೆ ಅದು ಸಾಕ್ಷರತೆಯಿಂದ ಬರುತ್ತೆ ಅಂತ ನಾನು ನಂಬ್ಕೊಂಡಿಲ್ಲ. ನಮ್ಮ ದೊಡ್ಡಮ್ಮನವರು ಒಂದು ಸರಿ ಊರಿಂದ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದರಂತೆ. ನಮ್ಮ ದೊಡ್ಡಪ್ಪ ಮನೆಗೆ ಬೀಗ ಹಾಕ್ಕೊಂಡು ಹೊರಟೋಗಿದ್ದಾರೆ. ಹಿಂದ್ಗಡೆ ಒಬ್ಬ ಬಂದು ಕೂತ್ಕೊಂಡು ರೈತ ಉದ್ದಕ್ಕೂ ಹೇಳ್ತಾನೆ, ಆ ತಳೋದರಿ ಪತಿಯ ಕಾಣದೆ ಕಾತರದೆ ಹಂಬಲಿಸಿ ಅಂತ. ಇವ್ರಿಗೆ ಭಯ ಹತ್ಕೊಂಡ್ಬಿಡ್ತು, ಇದು ಯಾಕೆ ಇವ್ರು ನನ್ನ ಕಡ್ತೆ ಏನಾದ್ರು ಹೇಳ್ತಿದ್ದಾನೋ ಏನು ಕತಿಯೋ ಅಂತಂದ್ಬಿಟ್ಟು.
ಆಮೇಲೆ ಏನೂ ಹೇಳಲಿಲ್ಲ. ಆಮೇಲೆ ಮತ್ತೆ ನಮ್ಮ ದೊಡ್ಡಪ್ಪ ಅವ್ರು ಬಂದ ಮೇಲೆ ನಮ್ಮ ದೊಡ್ಡಪ್ಪನ ಹತ್ರ ದೂರ ಹೇಳಿದ್ರಂತೆ, ನೋಡಿ ಅದು ಯಾಕೋ ನನ್ನ ನೋಡೇ ಹೇಳ್ದಾಗಿತ್ತು ಹಾಗೆ ಅಂತಂದ್ಬಿಟ್ರು. ಅವನು ಓದೋಕ್ಕೆ ಬರಲ್ಲ, ಅನಕ್ಷರಸ್ಥ, ಅದನ್ನೆಲ್ಲ ಹಂಗೆ ಹೇಳಿರೋಕ್ಕೆ ಸಾಧ್ಯವಿಲ್ಲ ಅಂದ್ಬಿಟ್ಟು ಸಾಯಂಕಾಲ ಅವನೇ ಬಂದಂತೆ ಮನೆಗೆ. ಅವಾಗ ಕೇಳಿದ್ರಂತೆ, ಏನಪ್ಪ ನೀನೇನೋ ಪದ್ಯ ಗಿದ್ಯ ಚೆನ್ನಾಗಿ ಹಾಡ್ತೀಯಂತೆ ಅಂತ. ಸ್ವಾಮಿ, ನಳಚರಿತ್ರೆ ಹರಕತೆಗೆ ಹೋಗಿದ್ದೆ, ಆ ಪದ್ಯ ಇಷ್ಟ ಆಯಿತು, ಅವ್ರ ಹತ್ರ 2 ದಿವಸ ಕೂತ್ಕೊಂಡು ಕಲ್ತ್ಕೊಂಡೆ ರಾಗವಾಗಿ ಹೇಳೋದನ್ನ ಗಟ್ಟು ಮಾಡಿ ಇಷ್ಟವಾಗಿರೋ ಪದ್ಯಗಳನ್ನ. ಅದು ಅಮ್ಮ ಅವರಿದ್ದರು ಹಾಡ್ಕೋತಾ ಇದ್ದೆ ಅಂತ ಹೇಳಿದ್ನಂತೆ. ಆದ್ದರಿಂದ ಇಲ್ಲಿ ಆತ್ಮೀಯತೆ ಮುಖ್ಯವೇ ಹೊರತು ಸಾಕ್ಷರತೆ ಅಲ್ಲ. ಸಾಕ್ಷರತೆಗೆ ಅನುಗುಣವಾಗಿ ಅಧ್ಯಯನ ಸಾಗಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾದ್ದು. ಆತ್ಮೀಯರೇ, ಆಲ್ಫ್ರೆಡ್ ನಾರ್ತ್ ವೈಟ್ ಹೆಡ್ ಅನ್ನುವ ದಾರ್ಶನಿಕ ಹೇಳ್ತಾನೆ, ಬಿಫೋರ್ ಯು ಸ್ಟಾರ್ಟ್ ಯುವರ್ ಆರ್ಗ್ಯುಮೆಂಟ್ ಡಿಫೈನ್ ಯುವರ್ ಟರ್ಮ್ಸ್. ನೀವು ಹೇಳುವ ಪದಗಳನ್ನು ಸರಿಯಾಗಿ ವ್ಯಾಖ್ಯಾನ ಮಾಡಿ ಆಮೇಲೆ ನಿಮ್ಮ ವಾದವನ್ನು ಮಂಡಿಸಿ ಅಂತ ಹೇಳ್ತಾರೆ. ಈಗ ಇಲ್ಲಿ ವಿಷಯ ನಿತ್ಯ ಜೀವನ ಮತ್ತು ಸಾಹಿತ್ಯ ಅಂತ ಆಗಿರೋದ್ರಿಂದ ನಿತ್ಯ ಜೀವನದಿಂದ ಸಾಹಿತ್ಯ ಏನಾಗುತ್ತೆ, ಸಾಹಿತ್ಯದಿಂದ ನಿತ್ಯ ಜೀವನ ಏನಾಗುತ್ತೆ, ಎರಡನ್ನೂ ಕುರಿತು ಮಾತನಾಡಬೇಕಾದದ್ದು ಧರ್ಮ. ಆದರೆ ಸಾಹಿತ್ಯದ ಪ್ರಭಾವ ನಿತ್ಯ ಜೀವನದಲ್ಲಿ ಸ್ವಲ್ಪ ಹಿಂದೆ ಸರಿಯೋದ್ರ ಬಗ್ಗೆ ಕೂಡ ರಾಮಸ್ವಾಮಿಯವರು ಪ್ರಸ್ತಾಪ ಮಾಡಿರೋದ್ರಿಂದ ಆ ಬಗ್ಗೆ ನಾನು ಹೆಚ್ಚು ಹೇಳ್ದಲೇ ಹಿಂದೆ ಸರಿತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ನಿಧಾನಕ್ಕೆ ತಮ್ಮ ಆಲೋಚನೆಗೆ ಬಿಟ್ಟು ಮುಂಚೆ ಈ ನಿತ್ಯ ಜೀವನ ಹೇಗೆ ಸಾಹಿತ್ಯದ ಸೆಲೆ ಆಗುತ್ತೆ ಅನ್ನುವಂಥದ್ದನ್ನು ನಿರೂಪಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ನಿರೂಪಣೆ ಮಾಡುವಾಗ ನನಗೆ ಒಟ್ಟಿಗೆ ಸಂಕೋಚ ಮತ್ತು ಸಂತೋಷ ಎರಡೂ ಆಗುತ್ತೆ. ಯಾಕೆಂದರೆ ರಾಮಸ್ವಾಮಿಯವರು ಹೇಳಿದ ಹಾಗೆ DVG ಅವರ ಸದಭಿರುಚಿಯ ಸಾಹಿತ್ಯದಿಂದಾಗಿಯೇ ನಾನು ಅಮೂರ್ತ ವಿಚಾರಗಳ ಬಗ್ಗೆ, ಸಂಸ್ಕೃತಿಯಂತಹ ಸಂಗತಿಗಳ ಬಗ್ಗೆ ಆಲೋಚನೆ ಮಾಡುವ ಅವಕಾಶ ಆಗಿತ್ತು. ಅವರು ನಿರ್ಮಿಸಿದ ವೇದಿಕೆಯಲ್ಲಿ ನಾನೊಬ್ಬ ಕಿರಿಯನಾಗಿ ಮಾತನಾಡುವ ಬಾಲಭಾಷೆ DVG ಅವರು ಏನು ಅನ್ನಿಸ್ಬಹುದು ಅಂತ ಕಲ್ಪಿಸ್ಕೊಂಡ್ರೆ ಕುವೆಂಪು ಅವರು ಹೇಳುವ ರಸರೋಮಾಂಚನ ಆಗುತ್ತೆ. ಇಲ್ಲಿ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿತ್ಯ ಜೀವನ ಮತ್ತು ಸಾಹಿತ್ಯ, ಮುಂದಿನ ಸ್ಲೈಡ್. ಸಂಬಂಧ ನೆಕ್ಸ್ಟ್. ಈಗ ನಿತ್ಯ ಜೀವನ ಅನ್ನುವಾಗ ಜೀವನ ಅನ್ನೋದರಿಂದ ನಾವು ಜೀವನದಲ್ಲಿ ನಾವು ನಿತ್ಯವೂ ಕಾಣುವುದು ನಿತ್ಯ ಜೀವನ ಅನ್ನುವಂಥ ಅರ್ಥ ಬರುತ್ತೆ. ನಿತ್ಯ ಅಂದ್ರೇನು? ಪದೇ ಪದೇ ಅನ್ನೋದು ಒಂದು ಅರ್ಥ, ಶಾಶ್ವತವಾಗಿ ಅಂತ ಇನ್ನೊಂದು ಅರ್ಥ. ನಿತ್ಯತೆ ಅಂದರೆ ಶಾಶ್ವತತೆ ಅಂತ. ಪದೇ ಪದೇ ಮಾಡಿದಾಗಲೇ ನಮಗೆ ನೆನಪುಳಿಯುವಂಥದ್ದು. ಇರಲಿ, ಮುಂದಿನ ಭಾಗ. ನಿತ್ಯ ಜೀವನದ ಅನುಭವ ಅಂತ ನಾವು ಯಾವುದನ್ನು ಹೇಳ್ತೀವಿ ಅಂದರೆ, ವ್ಯಕ್ತಿಗತ ಅನುಭವದಲ್ಲಿ ಕಂಡದ್ದು ಉಂಡದ್ದು ಅಲ್ವಾ. ಇದು ನನ್ನ ಅನುಭವಕ್ಕೆ ಬಂದಿದೆ ಅಂತ ನಾವು ಬಹಳ ಹೆಮ್ಮೆಯಾಗಿ ನನ್ನ ಅನುಭವ ಅನ್ನುವಾಗ ನಾನು ಅನ್ನೋಕ್ಕೆ ತುಂಬ ಒತ್ತು ಕೊಡ್ತೀವಿ. ಅದು ಒಂಥರ ಸುಸಂಸ್ಕೃತ ಅಹಂಕಾರವೇನೋ. ಮುಂದಿನ ಭಾಗ. ಇನ್ನೊಂದು, ನಾನು ಕಂಡದ್ದಲ್ಲೆಲೇ ಕೇಳಿ ತಿಳಿದದ್ದು, ಓದಿದ್ದು, ಇವು ಕೂಡ ನಿತ್ಯ ಜೀವನದ ಒಂದು ಭಾಗವಾಗಿ ಬಿಟ್ಟಿದೆ ಅಂತ ನಾನು ಭಾವಿಸ್ಕೋತೇನೆ. ಯಾಕೆಂದರೆ ತಾನು ಕೇಳಿ ತಿಳಿದದ್ದನ್ನು, ಓದಿದ್ದನ್ನು ಬರೆಯದೆ ತಾನು ಕಂಡದ್ದನ್ನೇ ಬರೆದಿರುವ ಸಾಹಿತಿಯನ್ನು ನಾನು ಕಾಣೆ. ಆದ್ದರಿಂದ ಇದು ಕೂಡ ನಿತ್ಯ ಜೀವನದ ಒಂದು ಉಪವಿಭಾಗ ಅಂತ ನಾನು ಅನ್ಕೋತೇನೆ. ಮೂರನೇದು, ಕೇಳಿ ತಿಳಿದದ್ದು, ಓದಿ ತಿಳಿದದ್ದು ಎಲ್ಲಿ ಅಂದರೆ ಒಂದು ಶಾಸ್ತ್ರದ ಮೂಲಕ, ಇನ್ನೊಂದು ಕಾವ್ಯದ ಮೂಲಕ. ಶಾಸ್ತ್ರದ ಮೂಲಕ ಕಲಿತದ್ದು ನಿತ್ಯ ಜೀವನದ ಒಂದು ಭಾಗ ಆಗಬೇಕು ಅನ್ನೋದು ಕನಸು, ಆಗಿಲ್ಲ ಅಂತ ನೀವು ಹೇಳ್ಬೋದು. ಆದರೆ ಆಗತ್ತೆ. ನಮ್ಮ ಭೌತಶಾಸ್ತ್ರದ ಪ್ರಾಧ್ಯಾಪಕರೊಬ್ಬರ ಹತ್ರ ಒಬ್ಬರು ಹುಡುಗರು ಹೋಗಿ ಕೇಳಿದ್ರು, ನಮ್ಮದು ಒಂದು ಕ್ಲಾಸ್ ತಗೊಳ್ಳಿ ಅಂತ. ಇಲ್ಲ ನೀವು ಪ್ರಿನ್ಸಿಪಾಲ್ ಮೂಲಕ ಅನುಮತಿ ಕೊಡಿಸಿ, ಇಲ್ದಿರ ನಾನು ಕ್ಲಾಸ್ ತಗೊಳ್ಳೋದಿಲ್ಲ ಅಂದ್ಬಿಟ್ಟು ಅವ್ರು ಹೇಳಿದರು, ಡೋಂಟ್ ಶಾರ್ಟ್ ಸರ್ಕ್ಯೂಟ್ ದಿ ಮ್ಯಾಟರ್. ನೋಡಿ, ಆ ಶಾರ್ಟ್ ಸರ್ಕ್ಯೂಟ್ ಅನ್ನೋ ಪದ ಭೌತಶಾಸ್ತ್ರದ ಪ್ರಾಧ್ಯಾಪಕರವರು ಹೇಗೆ ಅವರ ಜನಜೀವನದ ಜೊತೆಯಲ್ಲಿ ಬೆರೆತ್ಕೊಂಡು ಹೋಯಿತು ಅನ್ನುವಂಥದ್ದನ್ನು ಗಮನಿಸಬೇಕಾದ್ದು. ಹೀಗಾಗಿ ಶಾಸ್ತ್ರಗಳು, ಕಾವ್ಯಗಳು ಕೂಡ ನಮ್ಮ ನಿತ್ಯ ಜೀವನದ ಅನುಭವವನ್ನು ದಟ್ಟಗೊಳಿಸುವ, ದಿಟಗೊಳಿಸುವ ಒಂದು ಸಾಧನಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಮೂರನೆಯ ಭಾಗ, ಇಂದ್ರಿಯಗಳಿಗೆ ಮಾತ್ರ ಅಂತ ಹೆಸರು. ಮಾತ್ರ ಅಂದರೆ ಮಾಪಕ ಗುಣವುಳ್ಳದ್ದು ಅಂತ. ನಾವು ಏನನ್ನು ನೋಡ್ತೀವೋ,
ಏನನ್ನು ಕೇಳ್ತೀವೋ, ಏನನ್ನು ಅನುಭವಿಸ್ತೀವೋ ಅದನ್ನು ಹಿಂದಿನ ಅನುಭವದೊಂದಿಗೆ ತುಲನೆ ಮಾಡದೆ ಇರೋದೇ ಇಲ್ಲ. ಹಾಗಾಗಿ ನಮ್ಮ ಎಲ್ಲ ಅನುಭವಗಳನ್ನು ಪ್ರತಿ ಸಂಭಾಷಣೆಯಲ್ಲೂ ನಾವೇನು ಮಾಡ್ತಿರ್ತೀವಿ, ನಾ ಹಿಂದೆ ಓದಿದ್ದು ಹೀಗಿತ್ತಲ್ವ, ನನ್ನ ಅನುಭವ ಹೀಗಿದೆಯಲ್ವಾ, ಅದರಿಂದ ತುಲನೆ ಮಾಡ್ತಾನೇ ಇರ್ತೀವಿ. ಹಾಗಾಗಿ ನಿತ್ಯ ಜೀವನದ ಒಂದು ಮೂರನೆಯ ಭಾಗ ನಾವು ಊಹಿಸಿಕೊಂಡದ್ದು, ಮಾಪನ ಮಾಡಿದ್ದು, ನಮ್ಮ ಪ್ರತಿಕ್ರಿಯೆ ಎಲ್ಲವೂ ಸೇರಿಕೊಳ್ಳುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ದರಿಂದ ನಿತ್ಯ ಜೀವನದಲ್ಲಿ 3 ವಿಭಾಗಗಳನ್ನಾಗಿ ಮಾಡಿಕೊಂಡಿದ್ದೇನೆ. ನೇರವಾಗಿ ಕಂಡದ್ದು, ಪರೋಕ್ಷವಾಗಿ ಕಂಡದ್ದು, ಆ ಎರಡನ್ನು ಬೆರೆಸಿ ಊಹಿಸಿಕೊಂಡದ್ದು. ಮೊದಲೆರಡು ಕಂಡದ್ದು, ಮೂರನೇದು ಕೊಂಡದ್ದು. ಆದರೂ ಎಲ್ಲವೂ ಬೆರೆಯುತ್ತೆ ಅನ್ನುವಂಥದ್ದು. ನಿತ್ಯ ಜೀವನ ಅನ್ನುವಂಥದ್ದು ಇದೆಯಲ್ಲ, 1, 2, 3 ಸೇರಿ ಆದದ್ದು. ಅಂದರೆ ವ್ಯಕ್ತಿಗತ ಅನುಭವ, ಕೇಳಿ ತಿಳಿದದ್ದು, ಊಹಿಸಿಕೊಂಡದ್ದು 3 ಸೇರಿ ನಾವು ನಿತ್ಯ ಜೀವನ ಅಂತ ಕರ್ಕೋತೀವಿ. ಅದು ಬಾಣದ ಗುರುತು 2 ವಿರುದ್ಧ ದಿಕ್ಕಿನಲ್ಲಿ ಇದೆ ಅನ್ನುವಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಇದು ನನ್ನ ವೃತ್ತಿಪರವಾಗಿ ಬಂದದ್ದು ದೌರ್ಬಲ್ಯ. ರಿವರ್ಸಿಬಲ್ ರಿಯಾಕ್ಷನ್ ಅಂತಿರುತ್ತೆ. ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೇನು? ರಿಯಾಕ್ಟೆಂಟು ಪ್ರಾಡಕ್ಟ್ ಆಗುತ್ತೆ, ಪ್ರಾಡಕ್ಟು ರಿಯಾಕ್ಟೆಂಟ್ ಆಗುತ್ತೆ. ಹಾಗೆ ನಿತ್ಯ ಜೀವನ ಸಾಹಿತ್ಯವಾಗುತ್ತೆ, ಸಾಹಿತ್ಯ ನಿತ್ಯ ಜೀವನದಲ್ಲಿ ಬೆರೆಯುತ್ತೆ. ಅನೇಕ ಕನ್ನಡದ ಗಾದೆಗಳು ಸಾಹಿತ್ಯದಲ್ಲಿ ಪ್ರಸ್ತಾಪ ಆಗಿರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗೆ ಸಾಹಿತ್ಯದ ಪ್ರಸ್ತಾಪದ ವಾಕ್ಯಗಳು, ಉದ್ಧೃತ ವಾಕ್ಯಗಳು, ಕೊಟೇಶನ್ಸ್ ಅಂತ ನಾವೇನು ಕರಿತೀವಿ, ಅದು ಜನಜೀವನದಲ್ಲಿ ಬರ್ತಾ ಇತ್ತು, ಈಗ ಕಡಿಮೆ ಆಗಿದೆ. ಸೋಮೇಶ್ವರ ಶತಕದ ಒಂದು ಪದ್ಯದ ಮೊದಲ ಸಾಲು, ಕೊಡಬೇಕುತ್ತಮನಾದವಂಗೆ ಮಗಳಂ ಸತ್ಪಾತ್ರಕಂಗೆ ದಾನಮಂ. ಇದನ್ನು ಪದೇ ಪದೇ ಹೇಳೋರು ನಮ್ಮ ಜನ. ಅದು ಗಾದೆಯ ಮಾತಾಯಿತು. ಆದ್ದರಿಂದ ಗಾದೆ ಮಾತು ಸಾಹಿತ್ಯವಾಗುತ್ತೋ, ಸಾಹಿತ್ಯವು ಗಾದೆ ಮಾತಾಗುತ್ತೋ ಅನ್ನುವಂಥದ್ದು ಕನಕದಾಸರ ಒಗಟು. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಆದ್ದರಿಂದ ಈ ನಿತ್ಯ ಜೀವನ ಮತ್ತು ಸಾಹಿತ್ಯದ ಅಭೇದ್ಯ ಅವಿಭಾಜ್ಯ ಸಂಬಂಧ ದುರ್ಬಲವಾಗುತ್ತಾ ಇದೆ ಅನ್ನೋದು ನಮ್ಮೆಲ್ಲರ ವಿಷಾದದ ಸಂಗತಿ. ಇದ್ಯಾಕೆ ದುರ್ಬಲವಾಗ್ತಿದೆ ಅಂತ ನೀವು ಹೇಳ್ತೀರಾ ಅಂತ ನಿಮಗೆ ಅನ್ನಿಸ್ಬೋದು, ನಕಾರಾತ್ಮಕವಾಗಿ ಯಾಕೆ ಹೇಳ್ತೀರಾ ಅಂತ. ನಮ್ಮ ಊರಿನ ಅನಕ್ಷರಸ್ಥ ರೈತ, ಅವನೊಂದಿಗೆ ನೀವು ಅರ್ಧ ಗಂಟೆ ಮಾತನಾಡಿದರೆ 10 ಗಾದೆ ಹೇಳ್ತಿದ್ದ. ಈಗ ಕನ್ನಡದಲ್ಲೇ ವಿಶೇಷ ಅಧ್ಯಯನ ಮಾಡಿದವರು ಅವ್ರ ಜೊತೆಲಿ ಮಾತಾಡಿದರೆ ಗಾದೆಯ ವಾಕ್ಯವಾಗಲಿ, ನಾಣ್ಣುಡಿಗಳಾಗಲಿ, ನುಡಿಕಟ್ಟುಗಳಾಗಲಿ ಒಂದೂ ಇಲ್ಲದೇ ಇರುವಷ್ಟು ಶುಷ್ಕವಾಗುತ್ತಾ ಇದೆ ಅನ್ನುವಂಥದ್ದು ನಿಜವಾಗಿಯೂ ವಿಷಾದನೀಯ. ವರ್ಡ್ಸ್ವರ್ತ್ ಹೇಳೋ ಹಾಗೆ, ಮೆನ್ ಆರ್ ವಿ ಮಸ್ಟ್ ಗ್ರೀವ್ ವೆನ್ ದಿ ಶೇಡ್ ಆಫ್ ಇಟ್ ಪಾಸಸ್ ಅವೇ ಅನ್ನುವಂಥ ಮಾತು. ಅದರ ನೆರಳು ಇಲ್ದಾಗ ಹೊರಟೋಗ್ತಾ ಇದೆಯಲ್ಲ. ಎಲ್ಲೋ ನಾವು ಒಂದು ಕಡೆ ನಾನು T.S. ಇಲಿಯಟ್ನ ಬೈಕೊಂಡಿದ್ದೆ. ಏನಪ್ಪ ಈ ಮನುಷ್ಯ ಇಷ್ಟೊಂದು ಖಂಡಿಸ್ತಾರೆ ನಕಾರಾತ್ಮಕವಾಗಿ. ಅವರ್ ಟಾಕ್ ಈಸ್ ಲೈಕ್ ರ್ಯಾಟ್ಸ್ ಫೀಟ್ ಓರ್ ಬ್ರೋಕನ್ ಗ್ಲಾಸ್ ಅಂತ ಹೇಳ್ತಾರೆ T.S. ಇಲಿಯಟ್. ನಾವು ಮಾತು ಹೇಗೆ ಅಂದರೆ ಒಡೆದ ಗಾಜಿನ ಮೇಲೆ ಇಲಿ ಪರಚಿದ ಹಾಗೆ ಅಂತ. ಈಗ ನನಗೂ ಹಾಗೆ ಅನ್ಸೋಕ್ಕೆ ಶುರುವಾಗಿದೆ. ಯಾಕೆಂದರೆ ಈಚಿನ ಮಾತುಗಳು ಹಾಗೆ ಸಾಹಿತ್ಯದ ಅಂಶಗಳನ್ನು ಒಳಗೊಳ್ಳದೆ ಶುಷ್ಕವಾಗಿದೆ, ನೀರಸವಾಗಿದೆ ಅನ್ನುವಂಥ ಸಂಗತಿ. ನಮ್ಮ ವಿದ್ಯಾರ್ಥಿ ಹೇಳ್ತಿದ್ದ, ಬೋರ್ವೆಲ್ಗಳು ಜಾಸ್ತಿ ಆಗಿಬಿಟ್ಟಿವೆ ಸಾರ್ ಅಂತ. ಹೌದಪ್ಪ, ಏನು ಮಾಡೋಕ್ಕಾಗುತ್ತೆ, ನೀರಿಲ್ಲ ಅಂತಂದರೆ ಅವ್ನು ಹೇಳ್ದ, ಅದೆಲ್ಲ ಸಾರ್ ಬೋರ್ ಹಿಡಿಸ್ತಾರೆ ಎಲ್ಲರೂ ಮಾತಾಡುವಾಗ ಅಂತ ಹೇಳ್ದ. ಅದರಲ್ಲಿ ನಿನ್ನ ದೌರ್ಬಲ್ಯವೂ ಇರ್ಬೋದಪ್ಪ, ಅವ್ರು ಹೇಳಿದ್ರಲ್ಲಿ ನೀನು ಸ್ವಾರಸ್ಯ ಹುಡುಕುವಂಥ ದೌರ್ಬಲ್ಯ ನಿಂದು ಇರ್ಬೋದು, ಹೇಳಲಾರದ ದೌರ್ಬಲ್ಯ ಅವ್ರದ್ದು ಇರ್ಬೋದು ಅಂತ. ಏನೇ ಆಗಲಿ, ಈ 2 ಬಾಣದ ಗುರುತುಗಳು ಇನ್ನಷ್ಟು ಬಿಗಿಯಾಗಿದ್ದರೆ ಚೆನ್ನಾಗಿತ್ತು ಅಂತ ನೀವು ಕೂಡ ಒಪ್ಕೋತೀರಾ ಅಂತ ಅಂದ್ಕೊಂಡು ಮುಂದಿನ ಸ್ಲೈಡ್. ಈಗ ಮುಂದಿಂದು ನಿತ್ಯ ಜೀವನದಲ್ಲಿ ನಮಗೆ ಬರೆಯುವಂತೆ ಪ್ರೇರಣೆ ಮಾಡುವಂಥದ್ದು ಯಾವುದು, ಪ್ರೇರಕ ಅಂಶಗಳು ಯಾವುದು ಅನ್ನುವಂಥದ್ದನ್ನು ನಾವು ಗಮನಿಸೋಣ. ಯಾಕೆ ಅದು ಮುಖ್ಯ ಆಗುತ್ತೆ ಅಂದರೆ ನೆಕ್ಸ್ಟ್ ಆ ಪ್ರೇರಣೆಯಿಂದಲೇ ರೂಪುಗೊಳ್ಳುವುದು ಲೇಖಕನ ಪ್ರತಿಕ್ರಿಯೆ. ಸಾಹಿತ್ಯ ಅನ್ನೋದು ಒಂದು ಪ್ರತಿಕ್ರಿಯೆ, ಇದನ್ನು ನಾವು ಮರಿಬಾರ್ದು. ಡಾಕ್ಟರ್ G.S. ಶಿವರುದ್ರಪ್ಪನವರು ಸಾಹಿತ್ಯ ಅನ್ನೋದು ಜೀವನದ ಪ್ರತಿಬಿಂಬ ಅಲ್ಲ, ಗತಿಬಿಂಬ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಗತಿಬಿಂಬ ಅಂತಲೇ ಪುಸ್ತಕದ ಶೀರ್ಷಿಕೆ. ಆ ಪುಸ್ತಕ ಅಂತ ಓದಬೇಕು. ಅಲ್ಲಿ ಗತಿಬಿಂಬ ಅನ್ನುವಾಗ ಗತಿ ಅನ್ನೋ ಪದಕ್ಕೆ ಒಂದು 12-13 ಅರ್ಥ ಕೊಡ್ತಾರೆ. ಈ 12-13 ಅರ್ಥವೂ ಸಾಹಿತ್ಯಕ್ಕೆ ಅನ್ವಯ ಆಗುತ್ತೆ.
ನಾವು ಸಿಟಿ ಬಸ್ಸಲ್ಲಿ 3/4 ಗಂಟೆ ಬಂದಿದ್ದನ್ನು ನಾವು 3/4 ಗಂಟೆ ಓದೋಷ್ಟು ಬರೆದ್ರೆ ಸಾಹಿತ್ಯ ಆಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂಗತಿ. ಆದ್ದರಿಂದ ಲೇಖಕನ ಪ್ರತಿಕ್ರಿಯೆ 2 ಬಗೆಯದಾಗಿರೋಕ್ಕೆ ಸಾಧ್ಯ. ಯಾವುದು? ಒಂದು ಸಕಾರಾತ್ಮಕ ಪ್ರತಿಕ್ರಿಯೆ, ಇನ್ನೊಂದು ನಕಾರಾತ್ಮಕ ಪ್ರತಿಕ್ರಿಯೆ. ಸಕಾರಾತ್ಮಕ ಪ್ರತಿಕ್ರಿಯೆ ಲೇಖಕ ತನ್ನ ನಿತ್ಯ ಜೀವನದಲ್ಲಿ ಕಂಡದ್ದನ್ನು ಏನು ಮಾಡ್ತಾನೆ ಅನ್ನೋದು ನೋಡೋಣ. ಮೊದಲನೇದು, ಸಕಾರಾತ್ಮಕವಾಗಿ ಕಂಡದ್ದನ್ನು ಇದು ಉಳಿಬೇಕು ಅಂದ್ಬಿಟ್ಟು ಈ ಸಕಾರಾತ್ಮಕವಾದದ್ದರಲ್ಲಿ ಮೌಲ್ಯ ಪ್ರತಿಪಾದನೆ ಮಾಡೋದರಲ್ಲಿ ಆನಂದ ಪಡ್ತಾನೆ. ಮಾಸ್ತಿಯವರನ್ನು ಯಾರೋ ಕೇಳಿದರು, ಏನು ನಿಮ್ಮ ಸಾಹಿತ್ಯದಲ್ಲಿ ಯಾವಾಗಲೂ ಆದರ್ಶವೇ ಇರುತ್ತಲ್ಲ ಅಂತ. ಮಾಸ್ತಿಯವರು ಕೇಳಿದ್ರು, ನಿಮಗೆ ಆದರ್ಶ ಬೇಡವೇ? ಎಲ್ಲ ಕಾಲಕ್ಕೂ ಬೇಕು. ಆದ್ದರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಆ ಮೌಲ್ಯವನ್ನು ಕಂಡದ್ದಲ್ಲ, ಅಡಿಗೆರೆ ಹಾಕಿ ತೋರಿಸುವುದಕ್ಕೆ ಬರೆಯುವ ಸಾಹಿತ್ಯವಾಗಿ ಪರಿಗಣಿತವಾಗುತ್ತೆ. ಅದಕ್ಕೆ ನಾನು ಸಕಾರಾತ್ಮಕವಾದದ್ದನ್ನು ಹಸಿರು ಬಣ್ಣದಿಂದ ತೋರಿಸಿದ್ದೇನೆ. ಆ ಬಣ್ಣದ ಸಂಕೇತವನ್ನು ತಾವು ಗಮನಿಸಬೇಕು. ನೆಕ್ಸ್ಟ್, ಗುಣಗಾನ ಎಷ್ಟು ಚೆನ್ನಾಗಿದೆ. ಇಷ್ಟು ನಿರಾಶಾದಾಯಕ ಸಂದರ್ಭದಲ್ಲೂ ಒಬ್ಬ ತಾಯಿ ತಾನು ವ್ಯಭಿಚಾರಣಿ ಅಂತ ಅನ್ನಿಸ್ಕೊಂಡ್ರೂ ಮಗುವನ್ನು ಸಾಕಿ ಬೆಳೆಸ್ತಾಳೆ. ಗಂಡಾದವನು ಅದನ್ನು ಉಪೇಕ್ಷೆ ಮಾಡ್ತಾನೆ. ಅದರಿಂದ ವ್ಯಭಿಚಾರ ಇರೋದು ಗಂಡಿನಲ್ಲಿ ಹೆಣ್ಣಿನಲ್ಲಲ್ಲ ಅಂತ ಹೇಳಬೇಕಾದಂಥ ಒಂದು ಸಂದರ್ಭ ಬರುತ್ತೆ ಅಂತ ಇಟ್ಕೊಳ್ಳೋಣ. ಆಗ ಹೆಣ್ಣಿನ ಆ ಸಂಯಮವನ್ನು ಅವನು ಗುಣಗಾನ ಮಾಡೋದು ಯಾವಾಗ? ಅವನು ಹೆಣ್ಣಿನ ಕಡೆ ನೋಡಿದಾಗ. ಗಂಡಿನ ಕಡೆ ನೋಡಿದಾಗ ನಕಾರಾತ್ಮಕವಾದ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾನೆ. ಜೀವನ ಸಕಾರಾತ್ಮಕವೂ ಅಲ್ಲ, ನಕಾರಾತ್ಮಕವೂ ಅಲ್ಲ. ಬರ್ನಾಡ್ ಶಾನ್ ಯಾರೋ ಕೇಳಿದಂತೆ, ನೀವು ಆಪ್ಟಿಮಿಸಮ್ನ ಮೆಚ್ಕೋತಿರೋ ಪೆಸಿಮಿಸಮ್ ಮೆಚ್ಕೋತಿರೋ ಅಂದರೆ ನನಗೆ ಎರಡೂ ಬೇಕು. ಯಾಕೆ ಅಂದರೆ ಆಶಾವಾದಿ ವಿಮಾನ ಕಂಡುಹಿಡಿದ್ರೆ ನಿರಾಶಾವಾದಿ ಪ್ಯಾರಾಶೂಟ್ ಕಂಡುಹಿಡಿತಾನೆ. ಬರೀ ಆಶಾವಾದ ವಿಮಾನ ಕೆಟ್ಟೋದ್ರೆ ಏನು ಮಾಡೋದು? ಹಾಗಾಗಿ ಎರಡೂ ಪ್ರತಿಕ್ರಿಯೆಗಳು ಬೇಕು. ಎರಡೂ ಪ್ರತಿಕ್ರಿಯೆಗೆ ಯೋಗ್ಯವಾದದ್ದು ಸಮಾಜದಲ್ಲಿದೆ. ಆದರೆ ನಾವೇನು ಮಾಡ್ತೀವಿ, ನಾನು ಕಂಡ್ಕೊಂಡಿದ್ದೀನಲ್ಲ ಅದು ಜಾಸ್ತಿ ಅಂತ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತೀವಿ. ನೆಕ್ಸ್ಟ್, ಯಥಾವಿವರಣೆ. ಯಥಾವಿವರಣೆ ಅಂದರೆ ನೋಡಿ ನಮ್ಮ ಸಮಾಜ ಎಷ್ಟು ಚೆನ್ನಾಗಿದೆ ಅಂತ ಯಥಾರ್ಥವಾಗಿ ಅದನ್ನು ವಿವರಿಸಿ ನಾವು ಹೀಗೆ ಇರೋಣ ಅನ್ನುವ ಒಂದು ಸಕಾರಾತ್ಮಕವಾದ ನಿಲುವನ್ನು ವ್ಯಕ್ತಪಡಿಸುವಂಥ ಸಾಹಿತ್ಯ. ಈಗ ನಕಾರಾತ್ಮಕವಾದಕ್ಕೆ ಬರೋಣ. ಸಾಮಾನ್ಯವಾಗಿ ಈಚಿನ ದಿನಗಳಲ್ಲಿ ಅದು ಏಕೋ ನಮ್ಮ ಲೋಲಕ ನಕಾರಾತ್ಮಕ ಕಡೆಗೆ ತಿರುಗಿದೆ. ಸಾಹಿತ್ಯದಲ್ಲಿ ನಕಾರಾತ್ಮಕವಾದದ್ದನ್ನೇ ಬರೆಯುವಂಥದ್ದು. ಈಗ ಮಾಸ್ಟರ್ ಹಿರಣ್ಣಯ್ಯನವರು ನಾಟಕ ಆಡ್ತಿದ್ದಾರಲ್ಲ, ಏನು ಭ್ರಷ್ಟಾಚಾರ ಹೇಗಿದೆ ಅಂತ. ಇಂಥ ಭ್ರಷ್ಟ ಸಮಾಜದಲ್ಲೂ ಒಬ್ಬ ಪ್ರಾಮಾಣಿಕ ಉಸಿರು ಕಟ್ಟು ಒದ್ದಾಡ್ತಾನೆ ಅಂತ ನಾಟಕ ಆಡಿದರೆ ನಾವು ಯಾರೂ ಹೋಗಿ ನೋಡೋದಿಲ್ಲ. ಯಾಕೆಂದರೆ ನಮಗೆ ಪಾಶ್ಚಿಮಾತ್ಯ ಪ್ರಭಾವದಿಂದ ಸೇಡು ತೀರಿಸ್ಕೊಳ್ಳೋದು ನಕಾರಾತ್ಮಕವಾದದ್ದು ದೊಡ್ಡ ಮೌಲ್ಯವಾಗಿ ಪರಿಣಮಿಸಿದೆ ಅನ್ನುವಂಥದ್ದು. ಅದು ಬಾರದು ಅಂತ ನಾನು ಹೇಳ್ತಾ ಇಲ್ಲ. ಸಮಾಜದ ಆರೋಗ್ಯ ದೃಷ್ಟಿಯಿಂದ ನಕಾರಾತ್ಮಕ ಪ್ರತಿಕ್ರಿಯೆಯೂ ಮುಖ್ಯವಾದದ್ದೇ. ಕೀರ್ತನಕ್ಕೆ ಸರಿ ಅಂತ ಬರೆಯೋದನ್ನು ಕೀರ್ತನಕ್ಕೆ ಸರಿ ಅಂತ ಬರೆದ್ರೆ ಕಷ್ಟ ಆಗುತ್ತೆ. ಈ ನಕಾರಾತ್ಮಕವಾದದ್ದು ಯಾವ್ಯಾವ ಬಗೆಯ ಪ್ರತಿಕ್ರಿಯೆ ಆಗುತ್ತೆ ನೋಡೋಣ. ನಕಾರಾತ್ಮಕವಾದದ್ದು ಮೊದಲನೇದು ಏನಾಗಿದೆ? ದೋಷ ನಿರೂಪಣೆ. ದೋಷವನ್ನು ನಿರೂಪಣೆ ಮಾಡಿದರೆ ಅದರಲ್ಲಿ ಏನೋ ಒಂದು ಆನಂದ ಇದೆ. ಸಂತೋಷ ಆದಾಗ ಯಾಕೆ ನಾವು ನಗ್ತೀವಿ ಅನ್ನೋದಕ್ಕೆ ಸರಿಯಾದ ಸಿದ್ಧಾಂತ ಇವತ್ತೂ ಇಲ್ಲ. ನಕ್ರೆ ಸಂತೋಷ ಆಗುತ್ತೆ, ಆಗಲೇ ಸಂತೋಷ ಆಗಿದೆಯಲ್ಲ, ಯಾಕೆ ನಗಬೇಕು? ಗಾಂಪ ಶಿಷ್ಯರ ಕತೆ ಕೇಳಿದರೆ ಯಾಕೆ ನಗ್ತೀವಿ ನಾವು? ನಾವು ಗಾಂಪರಲ್ವಲ್ಲ ಅಂತ ಸಂತೋಷ ಇರ್ಬೋದು. ಏನೇ ಆಗಲಿ ಈ ದೋಷ ನಿರೂಪಣೆಯ ಸಾಹಿತ್ಯವನ್ನು ನಕಾರಾತ್ಮಕ ಅಂಶಗಳನ್ನು ಒಳಗೊಂಡಂತೆ ಅದನ್ನು ಹೇಗೋ ಆನಂದ ಪಡುತ್ತೆ ಸಮಾಜ. ಹಾಗಾಗಿ ನಿತ್ಯ ಜೀವನದ ನಕಾರಾತ್ಮಕ ಅಂಶಗಳು ಸಾಹಿತ್ಯದಲ್ಲಿ ಹೇಗೆ ಕಾಣಿಸ್ಕೊಳ್ಳುತ್ತವೆ? ದೋಷ ನಿರೂಪಣೆಯಾಗಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಪ್ರತಿಭಟನೆಯಾಗಿ ಕಾಣಿಸ್ಕೊಳ್ಳುತ್ತೆ. ಇದಿರಬಾರ್ದಾಗಿತ್ತು ಅನ್ನುವ ಪ್ರತಿಭಟನೆಯಾಗಿ ಕಾಣಿಸ್ಕೊಳ್ಳುತ್ತೆ. ಮೇಲಿಂದ ಕೆಳಗೆ ಬರ್ತಾ ಬರ್ತಾ ಅದರ ತೀವ್ರತೆ ಜಾಸ್ತಿ ಆಗೋದನ್ನು ನೀವು ಗಮನಿಸಿ. ಮುಂದಿನ ಆಮೇಲೆ ಅಸಹಾಯಕತೆಯ ಸುಧಾರಣೆಗೆ ಸಲಹೆ. ಇದನ್ನು ಸುಧಾರಣೆ ಮಾಡಬೇಕು ಅಂತ ಸಲಹೆ ಮಾಡುತ್ತೆ. ನನಗೇನು ಮೈಕ್ ಬೇಕಾಗಿಲ್ಲ, ನಿಸರ್ಗ ನಂಗೆ ಬಿಲ್ಟಿನ್ ಮೈಕ್ ಕೊಟ್ಟಿದ್ದೇನೆ, ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ವಾಸಿ ಅಂತ ಕಾಣುತ್ತೆ. ಅಸಹಾಯಕತೆಯ
ನಿರೂಪಣೆ. ಇಲ್ಲಿ ಕ್ರೌರ್ಯ ಇದೆಯಲ್ಲ, ಅದನ್ನು ಎದುರಿಸ್ತಿರೋರು ಇದಲ್ಲ, ಇಬ್ಬರಿದ್ದಾರೆ. ಕ್ರೌರ್ಯ ಎದುರಿಸ್ತಿರೋರು, ಕ್ರೌರ್ಯದ ಕೇಂದ್ರಿತವಾಗಿ ನೋಡಿ ಅದು ಕೆಟ್ಟದ್ದು ಅಂತ ಹೇಳೋದ್ರ ಜೊತೆಗೆ ಅಸಹಾಯಕರ ಸಹಾನುಭೂತಿಯನ್ನು ಕೂಡ ಸಮಾಜದಿಂದ ಪಡೆಯುವ ಸಲುವಾಗಿ ನಕಾರಾತ್ಮಕ ಧೋರಣೆಯವರು ಅಸಹಾಯಕತೆಯನ್ನು ಕೂಡ ನಿರೂಪಣೆ ಮಾಡುವಂತ ಸಾಹಿತ್ಯ ಇದೆ. ಗೇಲಿ ಮಾಡುವಂಥದ್ದು ಇದು ಕೂಡ ತುಂಬಾ ಮುಖ್ಯವಾದದ್ದು. ಮತ್ತೆ ನಾನು ವೈಟ್ ಹೆಡ್ ಅವರ ಬಳಿಗೆ ಹೋಗ್ತೇನೆ. ಅವ್ರು ಹೇಳ್ತಾರೆ, ಸರ್ಕ್ಯಾಸಮ್ ಇಸ್ ದಿ ಲಾಸ್ಟ್ ಫ್ಲಿಕರ್ ಆಫ್ ಕ್ರಿಯೇಟಿವ್ ಮೈಂಡ್ ಇನ್ ಎ ಡಿಕೇಡೆಂಟ್ ಸೊಸೈಟಿ ಅಂತ ಹೇಳ್ತಾರೆ. ಅಂದ್ರೆ ಕೊಳೆತ ಸಮಾಜದಲ್ಲಿ ಸೃಜನಶೀಲ ಮನಸ್ಸಿಗೆ ಕೊನೆಯ ಒಂದು ಅವಕಾಶ ಏನು ಅಂದ್ರೆ ಇನ್ನೇನು ಮಾಡೋಕ್ಕಾಗದ ಅಸಹಾಯಕತೆಯಿಂದ ಗೇಲಿ ಮಾಡುವಂಥದ್ದು ಅಂತ. ಹಾಗಾಗಿ ಗೇಲಿ ಮಾಡುವಂಥ ಒಂದು ಸಾಹಿತ್ಯ ಕೂಡ ನಕಾರಾತ್ಮಕ ಧೋರಣೆಯ ಪರಿಣಾಮವಾಗಿ ಬಂದದ್ದು ಅನ್ನೋದನ್ನ ನೀವು ಒಪ್ಕೋತೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂದ ಮೇಲೆ ಕೊನೆಗೆ ಇನ್ನೂ ಸಿಟ್ಟು ಬಂದರೆ ನರಸಿಂಹಸ್ವಾಮಿಯವರಂಥ ಕವಿ ಕೂಡ ಕ್ರಾಂತಿಯನ್ನು ಪ್ರೇರೇಪಿಸುವ ವಾಕ್ಯ ಬರೆದವರಂಥ ಮೃದು ಸ್ವಭಾವದ ಕವಿ ಕೂಡ ಅಲ್ವಾ. ಕೋತಿ ತಂಗುವುದಿಲ್ಲ, ಹಕ್ಕಿ ಹಾರುವುದಿಲ್ಲ, ಬಿರುಗಾಳಿಯಾದರೂ ಬೀಸಿ ಇದು ಬಿದ್ದು ಹೋದರೆ ವಾಸಿ. ಈ ಮರ ಟೊಳ್ಳಾಗ್ಬಿಟ್ಟಿದೆ, ಅದರಲ್ಲಿ ಕೋತಿ ಆನಂದ ಪಡೋದಿಲ್ಲ, ಹಕ್ಕಿ ಹಾರಾಡುತ್ತಿಲ್ಲ, ಅದರಿಂದ ಬಿರುಗಾಳಿಯಾದರೂ ಬೀಸಿ ಇದು ಬಿದ್ದು ಹೋದರೆ ವಾಸಿ ಅನ್ನುವಂಥದ್ದು ಕ್ರಾಂತಿಗೆ ಆಹ್ವಾನ. ಆತ್ಮೀಯರೇ, ಇದಿಷ್ಟನ್ನು ನೀವು ಗಮನಿಸಿದಾಗ ನಿತ್ಯ ಜೀವನವಿಲ್ಲದೆ ಪ್ರತಿಕ್ರಿಯೆ ಇಲ್ಲ. ಪ್ರತಿಕ್ರಿಯೆಯಲ್ಲಿ ಎರಡು ಬಗೆ, ಸಕಾರಾತ್ಮಕ ನಕಾರಾತ್ಮಕ. ಆದರೆ ಆ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಸಾಹಿತ್ಯವಾಗಿ ರೂಪುಗೊಳ್ಳುತ್ತೆ ಅಂದರೆ, ನಾನೀಗ ಸಾಹಿತ್ಯದ ಹೂರಣವನ್ನು ಹೇಗೆ ನಿತ್ಯ ಜೀವನ ರೂಪಿಸಿದೆ ಅನ್ನೋದನ್ನು ಸ್ಪಷ್ಟ ಮಾಡಿದ್ದೀನಿ ಅಂತ ನಾನು ಭಾವಿಸ್ಕೋತೀನಿ. ಇದು ಪ್ರಾತಿನಿಧಿಕವಾಗಿ ಹೊರತು ಪೂರ್ಣವಾಗಿ ನಾನು ಹೇಳಿದ್ದೀನಿ ಅಂತ ಭಾವಿಸೋದಿಲ್ಲ. ಇನ್ನು ಮೂರನೇದೊಂದು ಸಾಧ್ಯತೆ ಇದೆ, ಮ್ಯಾಥಮೆಟಿಕ್ಸಲ್ಲಿ ಒಂದಿದೆ, ಇಫ್ ಎ ಈಸ್ ಎ ಸೊಲ್ಯೂಷನ್ ಬಿ ಈಸ್ ಎ ಸೊಲ್ಯೂಷನ್ ಎ ಪ್ಲಸ್ ಬಿ ಈಸ್ ಆಲ್ಸೋ ಎ ಸೊಲ್ಯೂಷನ್ ಅಂತ. ಒಂದೇ ಕೃತಿಯಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡು ಅಂಶಗಳನ್ನು ಬೆರೆತಂಥ ಒಂದು ಬಗೆಯ ಸಾಹಿತ್ಯ ಕೂಡ ಸೃಷ್ಟಿಯಾಗಿರಬಹುದು. ಆದರೆ ಕ್ರಿಯೆ ಇಲ್ಲದೆ ಪ್ರತಿಕ್ರಿಯೆ ಇಲ್ಲ, ನಿತ್ಯ ಜೀವನ ಇಲ್ಲದೆ ಸಕಾರಾತ್ಮಕತೆಯೂ ಇಲ್ಲ, ನಕಾರಾತ್ಮಕತೆಯೂ ಇಲ್ಲ. ಆದ್ದರಿಂದ ನಿತ್ಯ ಜೀವನವಿಲ್ಲದೆ ಸಾಹಿತ್ಯ ಇಲ್ಲ. ಆದರೆ ಇದು ಹೂರಣವನ್ನು ಒದಗಿಸಿದ್ರ ಜೊತೆಗೆ ಅದಕ್ಕೊಂದು ಮಾಧ್ಯಮವನ್ನು ಒದಗಿಸುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ಮುಂದೆ ಹೋಗೋಣ. ಸಾಹಿತ್ಯದ ವಿಶೇಷ ಏನು? ಸಾಹಿತ್ಯ ಒಂದು ರೀತಿಯಲ್ಲಿ ಅಯಸ್ಕಾಂತ ಇದ್ದ ಹಾಗೆ. ಅಯಸ್ಕಾಂತದಲ್ಲಿ ಏನಿದೆ, ಒಂದು ಕಡೆ ಉತ್ತರ ಧ್ರುವ ಇದೆ, ಇನ್ನೊಂದು ಕಡೆ ದಕ್ಷಿಣ ಧ್ರುವ ಇದೆ. ಈ ಎರಡಕ್ಕೂ ಆಕರ್ಷಣೆ ಇದೆ, ಆದರೆ ಎರಡೂ ಒಟ್ಟಿಗೆ ಇದೆ. ಹಾಗೆ ಸಾಹಿತ್ಯವನ್ನು ನೀವು ಗಮನಿಸಿದರೆ ಏನಾಗಿದೆ ಅಂದರೆ, ವಿರುದ್ಧವಾದ ಎರಡು ಸಂಗತಿಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಆ ಸಾಹಿತ್ಯದಲ್ಲಿ ಕಂಡುಬರುತ್ತೆ. ಅಂಥ ವಿರುದ್ಧವಾದದ್ದು ವಾಸ್ತವ, ಕನಸುಗಾರಿಕೆ ಅಲ್ವಾ. ಈಗ ಕವಿ ವಾಸ್ತವತೆಯನ್ನೇ ಮರೆತು ಬಿಟ್ಟಿದ್ದಾನಪ್ಪ, ಬರೇ ಕನಸು ಹೇಳ್ತಾನೆ ಅಂತ ಕೆಲವು ಸಾಹಿತ್ಯನ ನಾವು ದೂರ್ತೀವಿ. ಆದರೆ ಅದರಲ್ಲಿ ವಾಸ್ತವ ಇರಲ್ವೋ? ಇರುತ್ತೆ, ಹಿಂದೆ ಸರಿದಿರ್ಬೋದು ಅಷ್ಟೇ. ಹಾಗೆ ಇನ್ನು ಕೆಲವ್ರನ್ನ ವಾಸ್ತವವನ್ನೇ ಹೇಳಿದ್ದಾನೆ, ಕನಸುಗಾರಿಕೆ ಇಲ್ಲ, ಮುಂದೆ ಏನು ಮಾಡಬೇಕು, ಸಮಸ್ಯೆಗಳನ್ನ ಹೇಳಿಬಿಟ್ಟಿದ್ದಾನೆ, ಪರಿಹಾರನೇ ಹೇಳಿಲ್ಲ ಅಂತಲೂ ಹೇಳ್ತೀವಿ. ಆದ್ದರಿಂದ ಈ ಎರಡರ ಸಂತುಲನೆ ಸಾಹಿತ್ಯದಲ್ಲಿ ಇದ್ದೇ ಇರುತ್ತೆ. ಅದರಿಂದ ಸಾಹಿತಿಗಳಿಗೆ ಅನುಕೂಲವೂ ಇದೆ. ನೀವು ಯಾಕ್ರೆ ಹಿಂಗೆ ಬರೆದಿದ್ದೀರಾ ಅಂದರೆ ವಾಸ್ತವ ಪ್ರಜ್ಞೆಯಿಂದ ಬರೆದಿದ್ದೀನಿ ಅಂತಲೋ ಅಥವಾ ಕನಸುಗಾರಿಕೆಯಿಂದ ಬರೆದಿದ್ದೀನಿ ಅಂತ ಸಮರ್ಥನೆಗೂ ಕೂಡ ಇದು ವಿಮರ್ಶೆಗೂ ದಾರಿ ಮಾಡಿಕೊಡುವಂಥದ್ದು, ವಿರುದ್ಧವಾದದ್ದು ಸಮರ್ಥನೆಗೂ ದಾರಿ ಮಾಡಿಕೊಡುವಂಥದ್ದು. ಮುಂದಿನ ಭಾಗ ಹೊರ ಜಗ ಒಳ ಜಗ. ನಮ್ಮ ಅಂತರಂಗದಲ್ಲಿ ಒಂದು ಲೋಕ ಇದೆ, ಬಹಿರಂಗದಲ್ಲಿ ಒಂದು ಲೋಕ ಇದೆ. ಈ ಎರಡು ಲೋಕಗಳನ್ನು ಒಮ್ಮೆಗೆ ನಿರ್ವಹಿಸುವಂಥವನು ಸಾಹಿತಿ. ನೋಡಿ, ಸಬ್ಜೆಕ್ಟ್ ವಸ್ತು, ಆಬ್ಜೆಕ್ಟ್, ಹೌದಾನೆ? ಹಾಗಾಗಿ ಸಾಹಿತ್ಯ ವ್ಯಕ್ತಿಯ ಕವಿಯ ಅನಿಸಿಕೆಯೋ ಅಥವಾ ಲೋಕದ ವೀಕ್ಷಣೆಯೋ ಅಂತಂದರೆ ಸಾಹಿತ್ಯದಲ್ಲಿ ಈ ಎರಡನ್ನೂ ಮೀರಿದ್ದು ಇನ್ನೊಂದಿದೆ ಅಂತ ವೈಟ್ ಹೆಡ್ ಹೇಳ್ತಾರೆ. ಏನದು? ಅದನ್ನು ಸೂಪರ್ಜೆಕ್ಟ್ ಅಂತಾರೆ. ಬರೇ ಸಬ್ಜೆಕ್ಟ್ ನೋಡಿರೂ ನಿಮಗೆ ಗೊತ್ತಾಗದೇ ಇರುವಂಥದ್ದು, ಬರೇ ಆಬ್ಜೆಕ್ಟ್ ನೋಡಿರೂ ಗೊತ್ತಾಗದೇ ಇರುವಂಥದ್ದು, ಈ ಎರಡನ್ನೂ ಬೆರೆಸಿದಾಗ ಬರುವಂಥ ಒಂದು ವಿಶೇಷ ಅಲ್ವಾ. ಬೆಲ್ಲ, ಕಾಯಿ ತುರಿ, ಬಾಳೆಹಣ್ಣು ಎಲ್ಲವನ್ನು ಪ್ರತ್ಯೇಕವಾಗಿ ತಿನ್ನಿ, ಒಟ್ಟಿಗೆ ತಿನ್ನಿ,
ಆ ಮಿಶ್ರಣದಲ್ಲೇ ಒಂದು ಮಾಧುರ್ಯ ಸೃಷ್ಟಿಯಾಗುತ್ತಲ್ಲ, ಹಾಗೆ ಸಾಹಿತ್ಯ ಈ ಎರಡರ ಮಿಶ್ರಣದಲ್ಲಿ ಈ ಎರಡನ್ನೂ ಮೀರಿದ, ಎರಡನ್ನೂ ಒಳಗೊಂಡ ಒಂದು ಮಾಧುರ್ಯ ಸೃಷ್ಟಿಯಾಗುತ್ತೆ. ಮುಂದಿಂದು ಸಮಕಾಲೀನ, ಸರ್ವಕಾಲೀನ. ಇದು ತುಂಬ ಮುಖ್ಯವಾದದ್ದು. ಸಮಕಾಲೀನ ಅಂಶವನ್ನು ಕುರಿತು ಸಾಹಿತ್ಯ ಬರಿತೀವೋ, ಸರ್ವಕಾಲೀನ ಅಂಶವನ್ನು ಕುರಿತು ಸಾಹಿತ್ಯ ಬರಿತೀವೋ ಅಂತ. ಇಲ್ಲಿ ಕೂಡ ಒಂದು ಗೊಂದಲ ಇದೆ. ಎನಿ ಪರ್ಸನಲ್ ಪ್ರಾಬ್ಲಮ್ ಟ್ರೂಲಿ ರೆಪ್ರೆಸೆಂಟೆಡ್ ಗೇನ್ಸ್ ಮಿಥಿಕಲ್ ಇಂಪಾರ್ಟೆನ್ಸ್ ಅಂತ ಒಂದು ಮಾತಿದೆ. ವೈಯಕ್ತಿಕ ಸಮಸ್ಯೆಯನ್ನು ಪ್ರಾಮಾಣಿಕವಾಗಿ ಪ್ರಕಟಿಸಿದರೆ ಅದು ಸಾರ್ವತ್ರಿಕ ಮಹತ್ವ ಆಗುತ್ತೆ. ಇಲ್ಲ, ಈಗ ರಾಮನ ಕಾಲದ ಸಮಸ್ಯೆ ಬೇರೆ, ನಮ್ಮ ಕಾಲದ ಸಮಸ್ಯೆ. ರಾಮನ ಹತ್ರ ಮೊಬೈಲೇ ಇರಲಿಲ್ಲ, ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು. ಹಾಗಂತ ನಾವು ರಾಮಾಯಣ ಓದದೇ ಇರೋದಿಲ್ಲ. ಯಾಕೆ ಅಂದರೆ ಮೊಬೈಲು ಅದೆಲ್ಲ ಸಾಧನಗಳು, ಆದರೆ ಸಾಧನೆಗಳಿದೆಯಲ್ಲ ಅದು ಸಾರ್ವಕಾಲಿಕವಾದದ್ದು. ಆದ್ದರಿಂದ ಯಾವ ಕಾವ್ಯದಲ್ಲಿ ಸಮಕಾಲೀನ ಅಂಶನೇ ಬರಿತೀನಿ ಅಂತ ಪ್ರತಿಜ್ಞೆ ಮಾಡಿದವರು ಕೂಡ ಅವರಿಗೆ ಅರಿವಿಲ್ಲದೆ ಸಾರ್ವಕಾಲಿಕ ಅಂಶವನ್ನು ಸೇರಿಸಿಯೇ ಇರ್ತಾರೆ. ಸಾರ್ವಕಾಲಿಕವಾದ್ದೇ ಬರಿತೀನಿ ಅಂದರೆ ಅದಕ್ಕೊಂದು ನೆಲೆ ಬೇಕಲ್ಲ, ಇದು ಯಾವ ಕಾಲದಲ್ಲಿ ನಡೆದಿರ್ಬೋದು ಅಂತ, ಅದಕ್ಕೆ ಸಮಕಾಲೀನ ಅಂಶನೂ ಬೇಕಾಗುತ್ತೆ. ಈ ಎರಡು ವಿರುದ್ಧಗಳನ್ನು ಅದು ತುಲನೆ ಮಾಡುವಂಥ ತಕ್ಕಡಿ ಸಾಹಿತ್ಯ. ತತ್ ದೇಶೀಯ, ಸಾರ್ವದೇಶೀಯ. ತತ್ಕಾಲಿಕ, ಸಾರ್ವಕಾಲಿಕ ಇದ್ದಾಗೆ ಈ ಪ್ರದೇಶಕ್ಕೆ ಸೀಮಿತವಾದಂಥ ಒಂದು ಸಾಹಿತ್ಯ ಬರಿಬೋದು, ಎಲ್ಲ ಪ್ರದೇಶಗಳಿಗೂ ಆಗೋ ಹಾಗೆ ಆ ಸಾಹಿತ್ಯ ಕಾಣಿಸ್ಕೋಬಹುದು. ಎರಡು ಅಂಶನೂ ಇರ್ಬೋದು ಒಂದಕ್ಕೆ. ಲೇಖಕನ ಒತ್ತಾಸೆ, ಇದು ಓದುಗನ ನಿರೀಕ್ಷೆ ಅಲ್ವಾ. ಯಾವುದೇ ಲೇಖಕ ನನಗಿಷ್ಟ ಬಂದಾಗ ಬರಿತೀನಿ ಅಂತ ಬರೆದ್ರೆ ಆ ಪುಸ್ತಕ ಜನಪ್ರಿಯ ಆಗೋದಿಲ್ಲ. ಹಾಗನ್ಬಿಟ್ಟು ಓದುಗನ ನಿರೀಕ್ಷೆಗೋಸ್ಕರ ರಾಜಿ ಮಾಡ್ಕೊಂಡು ಬರೆದ್ರೆ ಲೇಖಕನ ಒತ್ತಾಸೆ ಪೂರ್ಣವಾಗೋದಿಲ್ಲ. ಆದ್ದರಿಂದ ಈ ಎರಡನ್ನೂ ಸರಿದೂಗಿಸುವ ಕೆಲಸವನ್ನು ಕೂಡ ಸಾಹಿತಿ ತನಗೆ ಅರಿವಿಂದನೋ ಅರಿವಿಲ್ಲದೆಯೋ ಮಾಡಿರ್ತಾನೆ. ಅದನ್ನು ನಾನು ಅರಿವಿಂದ ಮಾಡಿದ್ರೋ ಅರಿವಿಲ್ಲದಲೇ ಮಾಡಿದ್ರೋ ಅಂತ ನನ್ನ ಕೇಳಬೇಡಿ, ಸಾಹಿತಿನ ಕೇಳಿ. ಬಹುಶಃ ಅವರೂ ಹೇಳಲಾರು. ಡಿ ವಿ ಜಿನೇ ಬರೀತಾರೆ, ಮ್ಯಾಕ್ಬೆತ್ ನಾಟಕದ ಮುನ್ನುಡಿಲಿ ಬರೀತಾರೆ, ಶೇಕ್ಸ್ಪಿಯರ್ನ ನಾವು ಪ್ರಶ್ನೆ ಕೇಳ್ತೀವಿ ಅಂತ ಇಟ್ಕೊಳ್ಳೋಣ, ವಿಧಿಯ ಪ್ರಾಬಲ್ಯ ದೊಡ್ಡದು ಅಂತ ಬರೆದಿದೆಯೋ ಮ್ಯಾಕ್ಬೆತ್ ನಾಟಕನ, ಅಥವಾ ಮನುಷ್ಯನ ದೌರ್ಬಲ್ಯ ಎಷ್ಟೇ ಶಕ್ತಿಶಾಲಿ ಆದರೂ ಅದು ಯಾವುದೋ ಒಂದು ಕ್ಷಣದಲ್ಲಿ ಕೆಲಸ ಮಾಡುತ್ತೆ ಅಂತ ಬರೆದಿದೆಯೋ ಅಂತ ಕೇಳಿದರೆ, ಶೇಕ್ಸ್ಪಿಯರು ಹೀಗೆ ಬರೆದ್ರೆ ನಾಟಕ ಎಲ್ಲರೂ ನೋಡ್ತಾರೆ ಅಂತ ಬರದೆ ಅಂತ ಹೇಳಿ ಅಂತ ಬರೆದಿದ್ದಾರೆ ಡಿ ವಿ ಜಿಯವರು. ಆದ್ದರಿಂದ ಇದರಲ್ಲಿ ಲೇಖಕ ಕೂಡ ಅಸಹಾಯಕನೋ ಏನು ಕಥೆಯೋ ಇದನ್ನು ಬಿಡಿಸಿ ಹೇಳೋದಕ್ಕೆ. ಯಾಕೆಂದರೆ ಗಂತಿಗಳು, ಗಂಟುಗಳು, ಮಡಿಪುಗಳಲ್ಲಿ ಸ್ವಂತಕ್ಕೇ ದುರ್ದರ್ಶ ಮಂಕುತಿಮ್ಮ. ಮುಂದಿನ ನೆಕ್ಸ್ಟ್ ಸಮಾಜ ಮತ್ತು ನಿಸರ್ಗ. ಓಕೆ, ಈಗ ಸಮಾಜ ಮತ್ತು ನಿಸರ್ಗ ಅನ್ನುವಂಥದ್ದನ್ನು ತಗೊಂಡ್ರೆ ಕವಿ ಸಮಾಜವನ್ನು ಕುರಿತು ಬರೆಯುವಾಗಲೂ ನಿಸರ್ಗಕ್ಕೆ ಒಂದು ಏನು ಮಾಡ್ತಾನೆ, ನಿಸರ್ಗದ ಒಂದು ರೂಪಕವಾಗಿ ಬೆಳೆಸ್ತಾನೆ. ನಿಸರ್ಗವನ್ನು ಬೆಳೆಸುವಾಗಲೂ ಕೂಡ ಸಮಾಜದ ಸ್ಥಿತಿಗತಿಯನ್ನು ಸೇರಿಸಿ ಬೆಳೆಸ್ತಾನೆ ಅನ್ನುವಂಥದ್ದನ್ನು ಗಮನಿಸಬೇಕು. ಗೃಹಭಂಗದ ನಂಜಮ್ಮನಿಗೆ ಯಾರು ತನ್ನ ಮಗು ಸತ್ತೋದಾಗ ಯಾರು ಸಮಾಧಾನ ಹೇಳಿದ್ರು ಸಮಾಧಾನ ಆಗಲಿಲ್ಲ. ಆದರೆ ಐನವರು ಏಕತಾರಿ ನುಡಿಸ್ಕೊಂಡು ಬಳ್ಳಿಯಿಂದ ಗುಳ್ಳೆಕಾಯಿ ಬಿದ್ದೋಗುವಾಗ ಬಳ್ಳಿ ಏನೂ ಮಾಡಲಿಲ್ಲ ಅಂತ ಹೇಳಿದಾಗ, ಹೌದು ನಾನು ತಾನೇ ಆ ಬಳ್ಳಿಗಿನ್ನ ಇನ್ನು ಹೇಗೆ ಭಿನ್ನ ಅಂತ ಸಮಾಧಾನ ಆಯಿತು ಅಂತ ಗೃಹಭಂಗದಲ್ಲಿ ವಿವರಿಸಲಾಗಿದೆ. ಹೀಗಾಗಿ ಇವೆರಡು ಪ್ರತ್ಯೇಕ ಅನ್ನೋ ಹಾಗೆ ಕಂಡರೂ ಒಂದು ಇನ್ನೊಂದಕ್ಕೆ ರೂಪಕವಾಗಿ ಬಳಕೆ ಆಗುವಂಥದ್ದು ಸಾಹಿತ್ಯದ ವಿಶೇಷ. ನೆಕ್ಸ್ಟ್ ಸಹಜ, ಆದರ್ಶ. ಇದೆರಡು ಗಮನಿಸಬೇಕಾದದ್ದು. ಡಿ ವಿ ಜಿಯವ್ರ ಪದ್ಯ ಇದ್ದೇ ಇದೆ, ಸಹಜ ನಗ್ನತೆ ನಮಗೆ ಸಹಜ ನಖದಾಡಿಗಳು, ಬಹುದಿನದ ಸಂಸ್ಕಾರ ವಸ್ತ್ರ ಶೃಂಗಾರ. ಅಂದಮೇಲೆ ಇಲ್ಲಿ ನಾವು ಸಹಜವನ್ನು ವಿವರಿಸಬೇಕು ಅಂತ ಆದರೆ, ಅದೇ ನಮ್ಮ ಅಪೇಕ್ಷಣೀಯ ಗುರಿ ಅಂತ ಆದರೆ ಏನಾಗುತ್ತೆ, ಆದರ್ಶಗಳು ಹಿಂದೆ ಸರಿಯುತ್ತೆ. ಆದರ್ಶವನ್ನೇ ವಿವರಿಸೋಕೆ ಹೋದರೆ ಅದು ತೀರಾ ಅಸಹಜ, ಇದು ನಾಟಕದಲ್ಲಿ ಮಾತ್ರ ಸಾಧ್ಯ ಅನ್ನುವ ಸ್ಥಿತಿಗೆ ಬರುತ್ತೆ. ಈ ಎಲ್ಲ ದ್ವಂದ್ವಗಳ ಮಧ್ಯೆ ಸಾಹಿತ್ಯ ಸೃಷ್ಟಿಯಾಗುವಾಗ ನಿತ್ಯ ಜೀವನವನ್ನು ಯಥಾವತ್ತಾಗಿ ಬಿಂಬಿಸಲು ಸಾಧ್ಯವಿಲ್ಲ. ಸಾಹಿತ್ಯ ನಿತ್ಯ ಜೀವನದಿಂದ ಪ್ರೇರಿತವೇ ಹೊರತು ಪ್ರತಿಬಿಂಬ ಅಲ್ಲ. ಆದ್ದರಿಂದ ನಿತ್ಯ ಜೀವನದ ಅಂಶವನ್ನು ಸಾಹಿತ್ಯದಲ್ಲಿ ಹುಡುಕಬಹುದೇ ಹೊರತು ಸಾಹಿತ್ಯ ಅಂದರೆ ಅದು ನಿತ್ಯ ಜೀವನದ ಒಂದು ನಿರೂಪಣೆ ಅಂತ ನಾವು ಭಾವಿಸೋ ಹಾಗಿಲ್ಲ. ಆದ್ದರಿಂದ ಸಾಹಿತಿಯ ಸಂಕಷ್ಟಗಳನ್ನು ಇಲ್ಲಿ ನಾನು ನಿಮಗೆ ನಿರೂಪಣೆ ಮಾಡುವಾಗ ಇಷ್ಟೆಲ್ಲ ಸರಿದೂಗಬೇಕಾದ ಕಷ್ಟ ಇದೆ ಅನ್ನುವಂಥದ್ದನ್ನು ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ. ಮುಂದಿನ ಸ್ಲೈಡ್. ನಿತ್ಯ ಜೀವನದ ಪ್ರವೇಶ.
ಈಗ ಸಾಹಿತ್ಯನ ಬರೆಯೋಕ್ಕೆ ಹೊರಟಿದ್ದೀನಿ, ನಿತ್ಯ ಜೀವನ ಪ್ರವೇಶಿಸುತ್ತೆ. ಯಾವ್ಯಾವ ಬಾಗಿಲಿಂದ ಬರುತ್ತೆ? ಬಾಗಿಲು ಯಾವ್ಯಾವುದು ಅಂದರೆ, ಮೊದಲನೇ ಬಾಗಿಲು ಭಾಷೆ. ಜನ ಹೇಗೆ ಮಾತಾಡ್ತಾರೆ, ಅದರಿಂದ ಅದು ಸಾಹಿತ್ಯದಲ್ಲೂ ಬರಬೇಕಾಗತ್ತೆ. ಬಿ ಎಂ ಶ್ರೀಯವರ ಪ್ರಸಿದ್ಧ ವಾಕ್ಯವೇ ಇದೆ, ಏನು? ಜನವಾಣಿ ಬೇರು, ಕವಿವಾಣಿ ಹೂ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಬೇರು ಸತ್ವವನ್ನು ಹೀರಿಕೊಂಡೇ ಹೂವಾಗಿ ಅರಳುತ್ತೆ. ಆ ಬೇರಿನಲ್ಲಿರುವ ಸಾಮಗ್ರಿಯನ್ನು ನೋಡಿ ಹೂವನ್ನು ನೀವು ಕಲ್ಪಿಸ್ಕೊಳ್ಬಲ್ಲರೋ? ಸಾಧ್ಯ ಇಲ್ಲ. ಬೇಂದ್ರೆಯವ್ರ ಹತ್ರ ಯಾರೋ ಹೇಳಿದ್ರಂತೆ, ನಮ್ಮ ಸುತ್ತಮುತ್ತಲವರೆಲ್ಲ ನನ್ನನ್ನು ಬಹಳ ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ, ನಾನು ಎಷ್ಟೋ ಸಹನೆ ತಂದ್ಕೋತಾ ಇದ್ದೀನಿ, ಆದರೂ ರೊಚ್ಚಿಗೇಳದೆ ಇರೋದು ತುಂಬ ಕಷ್ಟ ಅಂತ. ಆಗ ಬೇಂದ್ರೆ ಹೇಳಿದ್ರಂತೆ, ಗುಲಾಬಿ ಗಿಡಕ್ಕೆ ಸಗಣಿ ತೊಗೊಂಬಂದು ಹಾಕು, ಅದು ಸಗಣಿ ವಾಸನೆ ಹೂ ಬಿಡೋದಿಲ್ಲ, ಗುಲಾಬಿ ಹೂವೇ ಬಿಡುತ್ತೆ. ಹಾಗಾಗಿ ನೀನು ಏನು ಮಾಡಬೇಕಾಗತ್ತೆ, ಭಾಷೆಯನ್ನು ನೀನು ಭಾಷೆ ಏನಾಗುತ್ತೆ, ಜನಜೀವನದಲ್ಲಿರುವುದನ್ನೇ ಬೆಳೆಸಬೇಕೆ, ಮಾರ್ಪಾಡು ಮಾಡಿ ಬೆಳೆಸಬೇಕೆ ಅನ್ನೋ ಚರ್ಚೆ ಆಮೇಲೆ ಮಾಡೋಣ. ಒಟ್ಟಿನಲ್ಲಿ ಸಾಹಿತ್ಯದೊಳಕ್ಕೆ ನಿತ್ಯ ಜೀವನ ಪ್ರವೇಶಿಸುವ ದ್ವಾರಗಳ ಪೈಕಿ ಮೊದಲನೆಯದು ಮಾಧ್ಯಮ ದ್ವಾರ. ಮಾಧ್ಯಮ ಯಾವುದು? ಅಭಿವ್ಯಕ್ತಿಯ ಮಾಧ್ಯಮ ಭಾಷೆ. ಶಿಲ್ಪ ಆದರೆ ಕಲೆ, ಅದು ಕಲೆ ಆಗಿದ್ರೆ ಇನ್ನೂ ಬೇರೆ ಬೇರೆ ಇದೆ, ಇದಕ್ಕೆ ಭಾಷೆ ಎರಡನೇದು. ಭಾಷೆಯಲ್ಲಿ ಯಾವ್ಯಾವುದೇ ರೀತಿಯಲ್ಲಿ ಪ್ರವೇಶ ಮಾಡುತ್ತೆ ಅನ್ನೋದು ಗಮನಿಸಿ. ಮೊದಲನೇದು ಪಾತ್ರ ಭಾಷೆ. ಆ ನಾಟಕದಲ್ಲಿ ಬರುವ ಪಾತ್ರಗಳಿವೆಯಲ್ಲ, ಆ ಪಾತ್ರಗಳಿಗೆ ಯಾವ ಪಾತ್ರಗಳು ಯಾವ ರೀತಿ ಪದಗಳು ಬಳಕೆ ಮಾಡ್ತಾರೆ, ಹೇಗೆ ಮಾತಾಡ್ತಾರೆ ಅನ್ನೋದನ್ನು ಆಲೋಚನೆ ಮಾಡಿ ಬರೆಯುವಂಥ ಕೆಲಸ ಮಾಡಿ, ಆ ಪಾತ್ರಗಳನ್ನು ಬರೆಯುವಾಗ ಆ ಪಾತ್ರಗಳನ್ನ ಕಲ್ಪಿಸಿಕೊಂಡು ಆ ಭಾಷೆಯಲ್ಲಿ ಬರೆಯುವಂಥದ್ದು ಉಂಟು. ಎರಡನೇದು, ಈ ಪಾತ್ರಗಳನ್ನು ನಿರೂಪಣೆ ಮಾಡುವಾಗ ಯಾವ ಭಾಷೆ ಬಳಸಬೇಕು, ಅದು ಎರಡನೇ ಥರ ಭಾಷೆಯ ಬಳಕೆ. ಪಾತ್ರಗಳ ಭಾಷೆ ಬೇರೆ, ನಿರೂಪಣೆಯ ಭಾಷೆ, ಎರಡರಲ್ಲೂ ಅವರು ನಿತ್ಯ ಜೀವನದಲ್ಲಿ ಕಂಡದ್ದು ಪ್ರವೇಶ ಮಾಡೇ ಮಾಡುತ್ತೆ. ಎರಡನೇದು ಒಡಲು. ಒಂದು ಕೃತಿಯ ಒಡಲಿನೊಳಕ್ಕೆ ನಿತ್ಯ ಜೀವನ ಹೇಗೆ ಪ್ರವೇಶ ಮಾಡುತ್ತೆ ಅನ್ನುವಂಥದ್ದು ನೋಡೋಣ. ಯಾವ ಸಮಸ್ಯೆಯನ್ನು ನಾವು ಆಯ್ದುಕೋತೀವಿ? ಒಂದು ಅರ್ಥದಲ್ಲಿ ವಿಜ್ಞಾನದ ಹಾಗೆ ಸಾಹಿತ್ಯ ಕೂಡ ಸಮಸ್ಯಾಪೂರಣವೇ. ಸಮಸ್ಯೆಯನ್ನು ವಿವರಿಸಿ ಅದಕ್ಕೆ ಪರಿಹಾರವನ್ನು ಸೂಚಿಸುವ ಒಂದು ಪ್ರಯತ್ನವೇ. ಆ ಅರ್ಥದಲ್ಲಿ ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ವ್ಯತ್ಯಾಸ ಇಲ್ಲ ಅಂತ ನಾನು ಭಾವಿಸ್ಕೋತೇನೆ. ಯಾವುದರಲ್ಲಿ? ಸಮಸ್ಯಾಪೂರ್ಣ ಕ್ರಮದಲ್ಲಿ ಸಮಸ್ಯೆಯ ಸ್ವರೂಪ ಬೇರೆ, ಸಮಸ್ಯೆಯನ್ನು ಪರಿಹಾರ ಹುಡುಕುವ ವಿಧಾನ ಬೇರೆ, ಅದು ಬೇರೆ, ನಾನು ಒಪ್ಕೋತೀನಿ. ಆದರೆ ಎರಡನ್ನೂ ಒಂದು ಸಾಮಾನ್ಯ ಶೀರ್ಷಿಕೆಯಲ್ಲಿ ತರೋದಾದರೆ ಸಮಸ್ಯಾಪೂರ್ಣ ಅಂತ ಹೇಳ್ಕೋಬೋದು. ಈ ಸಾಹಿತ್ಯದ ಒಡಲಿಗೆ ಸಾಮಗ್ರಿ ಒದಗೋದು ನಿತ್ಯ ಜೀವನದಲ್ಲಿ ಕಂಡುಬರುವ ಸಮಸ್ಯೆಗಳಿಂದ, ಆಮೇಲೆ ಪಾತ್ರಗಳ ವರ್ತನೆಯಿಂದ. ಅನೇಕ ಸಾಹಿತಿಗಳು ತಮ್ಮ ಕೃತಿಯನ್ನು ರಚಿಸುವಾಗ ಆಯಾ ಪ್ರದೇಶಕ್ಕೆ ಹೋಗಿ ಅಲ್ಲಿ ಜನರು ಹೇಗೆ ವರ್ತನೆ ಮಾಡ್ತಾರೆ ಅಂತ ಸೂಕ್ಷ್ಮವಾಗಿ ಗಮನಿಸಿ ಬರೀತಾರೆ ಎನ್ನುವಂಥದ್ದು ನಮಗೆ ಗೊತ್ತಿರಬೇಕಾದಂಥ ಸಂಗತಿ. ನಾವು ಓದುವಾಗ ಸುಮ್ಮನೆ ಓದ್ಕೊಂಡು ಹೊರಟೋಗ್ತೀವಿ. ಆದರೂ ಇವತ್ತಿಗೂ ನಿಗೂಢ ಸ್ವತಃ ಕುಡುಕರಲ್ಲದ ರಾಜರತ್ನಂ ಆ ಭಾಷೆಯನ್ನು ಅಷ್ಟು ನಿರರ್ಗಳವಾಗಿ ಹೇಗೆ ಬಳಕೆ ಮಾಡಿದ್ದಾರೆ, ಆ ಒಡಲಿಗೆ ನಿರೂಪಣೆ, ಆ ಪಾತ್ರಗಳ ವರ್ತನೆಯನ್ನು ಹೇಗೆ ತಂದಿದ್ದಾರೆ ಅನ್ನುವಂಥದ್ದು ಬೆರಗು ಮೂಡಿಸುವಂಥದ್ದು. ಆಮೇಲೆ ಸಾಮಾಜಿಕ ಚಿತ್ರಣ. ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮಾತ್ರ ನೋಡೋದಿಲ್ಲ ಸಾಹಿತ್ಯ, ಸಾಮಾಜಿಕ ನೆಲೆಗಟ್ಟಲ್ಲಿ ನೋಡುತ್ತಲ್ಲ. ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳು ಕೂಡ ಆ ಸಾಹಿತ್ಯದಲ್ಲಿ ಇಣುಕು ಹಾಕದ ಹಾಗೆ ಸಾಹಿತ್ಯ ಬರೆಯೋಕ್ಕಾಗೋದಿಲ್ಲ. ಆಮೇಲೆ ಅಲಂಕಾರಗಳಿಗೆ ಸಂಬಂಧಪಟ್ಟ ಹಾಗೆ. ಅಂದ್ರೇನು? ನಿರೂಪಣೆಯನ್ನು ಕಲಾತ್ಮಕಗೊಳಿಸುವ ಪ್ರಯತ್ನ ಅಲಂಕಾರ. ಈ ಅಲಂಕಾರ ಮಾಡುವಾಗಲೂ ಕೂಡ ಅನೇಕ ರೀತಿಯಲ್ಲಿ ಯಾವುದು ನಿತ್ಯ ಜೀವನದ ಅನುಭವಗಳು ಬರುತ್ತೆ. ಮುಂಚೆ ಯಾವಾಗಲೂ ಕೂಡ ಚಿನ್ನಕ್ಕೆ ಹೆಣ್ಣನ್ನು ಚಿನ್ನಕ್ಕೆ, ಕಮಲದ ಹೂಗೆ ಅಂಥ ರೂಪಗಳನ್ನೇ ಕೊಡ್ತಾ ಇದ್ದವರು ಮಡಿಕೇರಿಲಿ ಮಂಜು ಅನ್ನೋದ್ರಲ್ಲಿ ರಾಜರತ್ನಂ ಭೂಮಿ ತಬ್ಬಿದ ಮೋಡ ಇದ್ದಂಗೆ, ಬೆಳ್ಳಿ ಬೆಳೆದಿದ್ದ ರೋಡ್ ಇದ್ದಂಗೆ, ಸಾಫಾಗ್ ಹಳ್ಳ ತಿಟ್ಟಿಲ್ದಂಗೆ ಮಡಿಕೇರಿಲಿ ಮಂಜು ಅನ್ನುವಾಗ ಅವರು ಮಡಿಕೇರಿಯಲ್ಲಿ ನೋಡಿದ ನೇರ ಅನುಭವವನ್ನು ಆ ಅಲಂಕಾರಕ್ಕೆ ಬೆಳೆಸ್ಕೊಂಡಿರುವಂಥದ್ದು. ಈ ಅಲಂಕಾರದಲ್ಲಾಗಿರುವಂಥ ಪರಿವರ್ತನೆಯನ್ನು ಸಾಹಿತ್ಯಾಭ್ಯಾಸಿಗಳು ಗಮನಿಸಬೇಕಾದದ್ದು. ದೊಡ್ಡದು ಮಾತ್ರ ಶ್ರೇಷ್ಠ, ಚಿಕ್ಕದು ಕನಿಷ್ಠ ಅನ್ನೋದರ ಪ್ರತಿಭಟನೆಯಾಗಿ ನಿತ್ಯ ಜೀವನದ ಸಾಮಾನ್ಯ ಸಂಗತಿಗಳೇ ನಮ್ಮ ಅಲಂಕಾರದ ಸಾಮಗ್ರಿ ಆಗಬೇಕು ಅನ್ನುವಂಥ ಬದಲಾವಣೆಗಳಾಗಿರೋದನ್ನು ಗಮನಿಸ್ತೇವೆ. ಅಲಂಕಾರದಲ್ಲಿ ಪಾತ್ರ
ವನ್ನು ನಿರೂಪಿಸುವಾಗಿನ ಅಲಂಕಾರಗಳು, ನಿರೂಪಣೆಯಲ್ಲಿ ಬರುವಂಥ ಅಲಂಕಾರಗಳು. ಪಾತ್ರಗಳು ನೋಡಿ, ಈಗಲೂ ಕೂಡ ನಮ್ಮ ರಾಜಕಾರಣಿಗಳು ಮಾತಾಡುವಾಗ ಅವನು ಧೃತರಾಷ್ಟ್ರ, ಇವನು ಧರ್ಮರಾಯ ಅಂತೆಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ಎಲ್ಲರೂ ದುಶ್ಯಾಸನರೇ, ಒಂದೇ ವಂಶಕ್ಕೆ ಸೇರಿದವರು, ಕುರುವಂಶಕ್ಕೆ ಸೇರಿದವರು, ಅದು ಬೇರೆ ಮಾತು. ಆದರೆ ಅಲಂಕಾರವೂ ಕೂಡ ಹೇಗೆ ನಮಗೆ ಒಂದು ಆಲೋಚನೆ ಮಾಡಬೇಕಾದ್ರೆ ಒಂದು ಪೂರ್ವಗ್ರಹದ ಮೂಲಕವೇ ಆಲೋಚನೆ ಮಾಡುವಂಥದ್ದನ್ನು ಸಾಹಿತಿಗಳು ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಂಶವನ್ನು ಗಮನಿಸ್ತಿದ್ದೀವಿ. ಈಗ 3 ಬಾಗಿಲುಗಳನ್ನು ನಾವು ಗಮನಿಸ್ತೇವೆ. ಆಮೇಲೆ ಛಂದಸ್ಸು ನೋಡಿ, ಮುಕ್ತ ಛಂದಸ್ಸಿಗೆ ನಾವು ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ. ವಿ ಸೀತಾರಾಮಯ್ಯನವರು ಕಾರವಾರದ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಡಿದ ಭಾಷಣನ ನೀವು ಓದಬೇಕು. ಒಂದು ಕಡೆ ಸ್ವಚ್ಛಂದವಾಗಿ ಹರಿಯುತ್ತಿರುವ ಸಮುದ್ರ, ಇನ್ನೊಂದು ಕಡೆ ಎತ್ತರವಾಗಿ ನಿಂತುಕೊಂಡು ನೀನು ನನ್ನನ್ನು ಏರಬಲ್ಲೆಯ ಎಂಬ ಪರ್ವತ. ಈ ಎರಡರ ಮಧ್ಯದಲ್ಲಿ ನಾನು ಕಾರವಾರದಲ್ಲಿ ನಿಂತು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಷಣ ಮಾಡ್ತಿದ್ದೀನಿ. ಈ ಎರಡೂ ನನಗೆ ರೂಪಕವಾಗಿ ಕಾಣ್ತಾ ಇದೆ. ಛಂದಸ್ಸನ್ನು ಬಿಟ್ಟು ಸ್ವಚ್ಛಂದವಾಗಿ ಬರೀಬೇಕು ಅನ್ನೋವಂಥದ್ದರ ರೂಪಕ ಸಮುದ್ರ, ಒಂದು ಬಿಗಿಯಾದ ಬಂಧದಲ್ಲಿ ಬರೀಬೇಕು ಅನ್ನೋವಂಥದ್ದು ಬೆಟ್ಟ. ಹೀಗಾಗಿ ಈ ಎರಡರ ಸಂದಿಗ್ಧದಲ್ಲಿ ನಾನು ಇರುವಾಗ ಭಾಷಣ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರು. ಅದರಲ್ಲಿ ತಿರ್ಗಾ ಯಥಾ ಪ್ರಕಾರ ಅವರ ನಿಸರ್ಗದ ಒಂದು ಸಂಗತಿ ಹೇಗೆ ಸಮುದಾಯದ ಒಂದು ಸಮಸ್ಯೆಗೆ ಒಂದು ರೂಪಕವಾಯಿತು ಅನ್ನುವಂಥದ್ದನ್ನು ಗಮನಿಸಬೇಕಾದದ್ದು. ಅದರಿಂದ ಇವುಗಳಲ್ಲಿ ಕೂಡ ಪಾತ್ರ, ನಿರೂಪಣೆ, ಛಂದಸ್ಸು ಈಗ ಸ್ವಲ್ಪ ಕೇರ್ ಫ್ರೀ ಆಗಿರ್ತೀವಲ್ವ, ಅದಕ್ಕೆ ಮುಕ್ತ ಛಂದಸ್ಸಿನಲ್ಲಿ ಬರೆಯೋದಕ್ಕೆ ರೂಢಿ ಆಯಿತೋ ಎನ್ಕತ್ಯೋ. ನಮ್ಮ ಹಿಂದಿನ ಹಿರಿಯರೊಬ್ರು ಹೇಳ್ತಾ ಇದ್ರು, ತಂತಿ ಮೇಲೆ ದೊಂಬರೋನು ನಡೆದ್ರೆ ಎಲ್ಲ ಹೋಗಿ ನೋಡ್ತಾರಪ್ಪ, ರಸ್ತೆ ಮೇಲೆ ನಡೆದವರು ಯಾರು ನೋಡ್ತಾರೆ? ಆದರೆ ಛಂದಸ್ಸಿನ ನಿರ್ಬಂಧ ಹಾಕ್ಕೊಳ್ತೀರ, ಅದೆಂಥ ಸಾಹಿತ್ಯ ಅಂತ ಅವ್ರಂತಿದ್ರು. ಅಯ್ಯೋ, ತಂತಿ ಮೇಲೆ ನಡೆಯೋದು ನೋಡೋಕೆ ನಮಗೆಲ್ಲಿ ಬಿಡುವಿದೆ, ರಸ್ತೆಯಲ್ಲಿ ನಡೆಯೋದ್ರಲ್ಲೇ ಏನಾದ್ರು ಜೀವನದ ಬಾಟ ಕಲ್ತ್ಕೋಬೇಕು ಅನ್ನೋದು ಇನ್ನೊಂದು ವಾದಗಳು ಎಲ್ಲ ಇದ್ದೇ ಇರುತ್ತೆ. ಆದರೆ ತೀರ್ಮಾನ ಒಂದೇ, ಸಾಧ್ಯತೆಗಳು 1000 ಆದರೂ ವಾಸ್ತವವಾಗಿ ಕೃತಿ ಸೃಷ್ಟಿಯಾಗೋದು ಒಂದೇ. ಈಗ ನಾನು ಭಾಷೆಗೆ ಸಂಬಂಧಪಟ್ಟ ಹಾಗೆ ನಿರೂಪಣೆ ಮಾಡ್ತೇನೆ. ಯಾಕೆಂದರೆ 3 ದ್ವಾರಗಳಲ್ಲಿ ಮೊದಲನೇ ದ್ವಾರದ ಕಡೆಗೆ ನೋಡೋಣ. ಭಾಷೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಆಡುಭಾಷೆ. ಆಡುಭಾಷೆ ಬೆಳೆಸಬೇಕೇ ಬೇಡವೇ, ಸಾಹಿತ್ಯದಲ್ಲಿ ಬೆಳೆಸಬೇಕೇ ಬೇಡವೇ ಅನ್ನೋಂಥದ್ದು ಗಮನಿಸಿ. ಆಡುಭಾಷೆಯಲ್ಲಿ ಮಾತನಾಡಿದರೆ ಆತ್ಮೀಯತೆ ಬರುತ್ತೆ. ಆದರೆ ಆಡುಭಾಷೆ ಪ್ರಾದೇಶಿಕ ಸೀಮಿತತೆಯನ್ನು ಪಡೆದಿರೋದ್ರಿಂದ ಏನಾಗುತ್ತೆ, ಎಲ್ಲರೂ ಅರ್ಥ ಮಾಡ್ಕೋಬೇಕಾದ್ರೆ ಕಷ್ಟ ಆಗುತ್ತೆ. ಇದು ಒಂದು ರೀತಿಯ ಗೊಂದಲ. ನಾನು ವಿಜ್ಞಾನ ಲೇಖಕರ ಶಿಬಿರ ಮಾಡಿದಾಗ ಒಬ್ಬ ಲೇಖಕ ಬಂದು ಹೇಳ್ದ, ಆಡು ಭಾಷೆಯಲ್ಲೇ ಬರೆದ್ರೆ ಏನಾಯ್ತದೆ ಅಂತ ಕೇಳ್ದ. ನಾನು ಹೇಳಿದೆ, ನೀನು ಆಡು ಭಾಷೆಯಲ್ಲಿ ಬರೀತೀಯಪ್ಪ, ಆ ಮೇಕೆ ಏನು ಮಾಡಬೇಕು? ಮೇಕೆಗೆ ಆಡು ಭಾಷೆ ಬರೋದಿಲ್ಲ. ಆ ಮೇಕೆ ಅಂದರೆ ಆಮೇಲೆ ಏನು ಮಾಡಬೇಕು ಅಂತ. ಹೀಗಾಗಿ ಆಡು ಭಾಷೆಯಲ್ಲಿ ಆಕರ್ಷಣೆ ಇದೆ, ಆಡು ಭಾಷೆಯಲ್ಲಿ ಇತಿಮಿತಿಗಳೂ ಇದೆ. ಆದರೆ ಆಡು ಭಾಷೆಯನ್ನು ಸಮರ್ಥವಾಗಿ ಬಳಸಿರೋರು ಇದ್ದಾರೆ, ಅದನ್ನು ನಾನು ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೇನೆ. ಆದರೆ ಆಡು ಭಾಷೆಯಲ್ಲಿ ಬರೀಬೇಕೆ, ಶಿಷ್ಟ ಭಾಷೆಯಲ್ಲಿ ಬರೀಬೇಕೆ ಎನ್ನುವಾಗ ಆಡು ಭಾಷೆಯಲ್ಲಿ ಬರೆದಾಗಲೂ ನಿತ್ಯ ಜೀವನ ಬಂದಿದೆ ಅನ್ನೋದನ್ನು ನಿಮಗೆ ನೆನಪು ಮಾಡ್ಕೊಳ್ತಿದ್ದೀನಿ. ಶಿಷ್ಟ ಭಾಷೆಯಲ್ಲಿ ಬರೆದಾಗಲೂ ನಿತ್ಯ ಜೀವನ ಬಂದಿದೆ ಅನ್ನೋವಂಥದ್ದನ್ನು ನೆನಪು ಮಾಡಿಕೊಡ್ತೀನಿ. ಇನ್ನೊಂದು ಸಾರ್ವತ್ರಿಕ ಭಾಷೆ. ಕನ್ನಡ ಇಲ್ಲ, ಕನ್ನಡಗಳು ಇವೆ ಅಂತಾದರೂ ಕೂಡ ಬರವಣಿಗೆ ಭಾಷೆಯಲ್ಲಿ ಅಂಥ ವೇರಿಯೇಷನ್ ಇರೋದಿಲ್ಲ, ವ್ಯತ್ಯಾಸಗಳಿರೋದಿಲ್ಲ. ಆದ್ದರಿಂದ ಎಲ್ರಿಗೂ ಹೆಚ್ಚು ಜನಕ್ಕೆ ತಲುಪಬೇಕು ಅನ್ನುವಾಗ ಸಾರ್ವತ್ರಿಕವಾದ ಭಾಷೆಯನ್ನು ಬಳಕೆ ಮಾಡಬೇಕು ಅಂತ. ಸಾರ್ವತ್ರಿಕ ಭಾಷೆ ಬಳಕೆ ಮಾಡಿದರೆ ಏನಾಗುತ್ತೆ ಅಂದರೆ ವಿಶೇಷಗಳು ಹಿಂದಕ್ಕೆ ಸರಿಯುತ್ತೆ, ವಿಶಿಷ್ಟತೆ ಹಿಂದಕ್ಕೆ ಸರಿಯುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾದ್ದು. 3ನೇದು ಸಾಹಿತ್ಯಕ ಭಾಷೆ. ಪ್ರತಿಯೊಂದಕ್ಕೂ ಒಂದು ಅಲಂಕಾರ ಬರೀಬೇಕು ಅಂತ ಹಠ ಮಾಡಿದರೆ ಓದೋರಿಗೆ ಸ್ವಲ್ಪ ಆಯಾಸವೇ ಆಗುತ್ತೆ. ಆದರೆ ಹಾಗೆ ಹಠ ಮಾಡಿ ಬರೆದಿರೋರು, ಬರೆದು ಯಶಸ್ವಿಯಾಗಿರೋರು ಇದ್ದಾರೆ ಎಂದಾಗ ಅವ್ರು ನೋಡಿದರೆ ನಮಗೂ ಒಂದು ಥರದಲ್ಲಿ ಅಸೂಯೆ ಆಗುತ್ತೆ, ನಾವು ಹೀಗಾಗಬಾರ್ದಾಗಿತ್ತೆ ಅಂತ. ಮುಂದಿನ ಭಾಗ ಪುರಾಣಗಳ ಭಾಷೆ ಅಲ್ವಾ. ನಮ್ಮ ಕಥಾನಾಯಕನು, ನೀವು ಇದನ್ನು ಓದಿ, ಅಮೃತ ಪುಲಿನ ಓದಿ, ಆ ಕಾದಂಬರಿ ಓದಿ, ಕನ್ನಡಕ್ಕೆ ಅನುವಾದ ಆಗಿದೆಯಲ್ಲ ಬೆಂಗಾಲಿ ಕಾದಂಬರಿಗಳು, ಅದರಲ್ಲಿರೋ ಭಾಷೆ ನೋಡಿ, ಗಳಗನಾಥರ ಭಾಷೆ ನೋಡಿ. ಅದರಲ್ಲಿ ಅವರು ಬೇಕಂತಲೇ ಅಸಹಜತೆಯನ್ನು ತರ್ತಾ ಇದ್ರು. ಯಾಕೆ ಅಂದರೆ ನಾವು ನಮ್ಮ ಸುತ್ತಮುತ್ತಿನ ಜಗತ್ತಿನ ನೆನಪುಗಳನ್ನು ಕಳಚಿಕೊಂಡು ಹೊಸದೊಂದು ಲೋಕಕ್ಕೆ ನಾವು ಹೋಗಬೇಕಲ್ಲ, ನಮ್ಮನ್ನು ಕರ್ಕೊಂಡು ಹೋಗಬೇಕಲ್ಲ. ಅದಕ್ಕೆ ಭಾಷೆ ಕೂಡ ಒಂದು ಮಾಧ್ಯಮ.
ಹಾಗಾಗಿ ಬೇರೆ ಬೇರೆ ಭಾಷೆನ ಜನ ಬೇರೆ ಬೇರೆ ಬರೆದಿದ್ದಾರಲ್ಲ, ಯಾಕೆ ಬರೆದಿದ್ದಾರೆ ಅಂದರೆ ಅದಕ್ಕೂ ಒಂದು ಕಾರಣ ಇದೆ. ಆ ಕಾರಣಕ್ಕೂ ಒಂದು ವ್ಯಾಪ್ತಿಯೂ ಇದೆ, ಇತಿಮಿತಿಯೂ ಇದೆ. ಮುಂದಿನ ಆಶಯಕ್ಕೆ, ಕೃತಿಯ ಕಾಲ ದೇಶಕ್ಕೆ ತಕ್ಕ ಭಾಷೆ. ನಾನು ಯಾತಕ್ಕೆ ಬರಿತಿದ್ದೀನಿ ಸಾಹಿತ್ಯ ಅನ್ನೋ ಆಶಯಕ್ಕೆ ತಕ್ಕ ಹಾಗೆ ಈ ಭಾಷೆನ ಆಯ್ಕೆ ಮಾಡಿಕೊಂಡಿರುವಂಥದ್ದು ಕಂಡುಬರುತ್ತೆ. ಕೃತಿಯ ಕಾಲ, ಕೃತಿಯ ದೇಶ ತೋರಿಸೋದಕ್ಕೋಸ್ಕರ ಭಾಷೆ. ಈಗ ನೋಡಿ, ಕೆಲವು ಕಾದಂಬರಿಗಳನ್ನ ಓದಿದರೆ ಅವರು ನಿರ್ದೇಶಿಸ ಬಯಸ್ತಾರೆ, ಈ ಜಾಗದಲ್ಲಿ ಈ ಕಾಲಘಟ್ಟದಲ್ಲಿ ಈ ಕೃತಿ ಸಂದರ್ಭ ಇತ್ತು ಅನ್ನೋದನ್ನು ಸೂಚಿಸೋದಕ್ಕೋಸ್ಕರ. ಇನ್ನೊಂದು ಎರಡನೆಯದು, ಇದೆಲ್ಲ ಬೇಡ, ಮೊದಲು ಓದಬೇಕಲ್ಲ. ವಾಂತಿ ಆಗತ್ತೆ ಅಂತ ಕೊಟ್ಟು ಮಾತ್ರೆಯೇ ವಾಂತಿ ಆದರೆ ಏನು ಮಾಡೋದು? ಆದ್ದರಿಂದ ಇವೆಲ್ಲ ನಾನು ಮಾಡೋಕ್ಕೆ ಹೋಗಿ ಆಶಯ, ಕೃತಿಯ ಕಾಲ, ದೇಶ ಎಲ್ಲ ಸ್ಪಷ್ಟಪಡಿಸೋಕೆ ಹೋಗ್ಬಿಟ್ಟು ಏನಾಗುತ್ತೆ, ಓದದೇ ಇದ್ರೆ ಏನಪ್ಪ ಗತಿ ಅಂತ ಇದೆಲ್ಲದ್ರ ಜೊತೆ ರಾಜಿ ಮಾಡಿಕೊಂಡು ಓದುಗರ ಗ್ರಹಿಕೆಗೆ ತಕ್ಕ ಭಾಷೆಯನ್ನು ನಾವು ಬರೆಯೋಣ ಅಂತ ಇನ್ನೊಂದು ರೀತಿಯಲ್ಲಿ ಆಗ್ಬೋದು. ಆದ್ದರಿಂದ ಈ ಎಲ್ಲವೂ ನಿತ್ಯ ಜೀವನದಿಂದ ಬಂದದ್ದೇ ಆದರೂ ಆಯ್ಕೆಯಲ್ಲಿ ವೈವಿಧ್ಯ ಯಾಕಿದೆ ಅಂದರೆ ಕೆಲವರಿಗೆ ಕೆಲವು ಮಹತ್ವದ ಸಂಗತಿ ಅಂತ ಅನ್ನಿಸಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಒಂದು ರೀತಿಯಲ್ಲಿ ಸಾಹಿತ್ಯ ಅನ್ನೋದೇ ಅನುಭವವನ್ನು ಭಾಷೆಯಾಗಿ ಮಾಡುವ ಅನುವಾದ. ಅದು ಒಂದು ರೀತಿಯ ಅನುವಾದವೇ. ಆಮೇಲೆ ಒಂದು ಭಾಷೆ ಇನ್ನೊಂದು ಭಾಷೆ ಅನುವಾದ, ಅದು ಆಮೇಲಿನ ಮಾತು. ಆದರೆ ಇದು ಭಾಷೆಯ ಎರಡನೇ ಮಗ್ಗಲನ್ನು ನೋಡೋಣ. ಆಮೇಲೆ ಭಾಷೆ ಏಕರೂಪವಾಗಿರಬೇಕೇ ಒಂದು ಕೃತಿಯಲ್ಲಿ ಅಥವಾ ಸಮ್ಮಿಶ್ರವಾಗಿರಬೇಕೆ ಅನ್ನುವಂಥದ್ದು ಇನ್ನೊಂದು ನಿರ್ಣಯ ಮಾಡಬೇಕಾದಂಥ ಸಂಗತಿ. ಸಮ್ಮಿಶ್ರವಾದ ಭಾಷೆಯಲ್ಲಿ ನಿತ್ಯ ಜೀವನ ಇನ್ನೂ ಹೆಚ್ಚು ಹೊಕ್ಕು ಸ್ಪಷ್ಟ ಮಾಡುವ ಸಾಧ್ಯತೆ ಇದೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಏಕರೂಪವಾದ ಭಾಷೆಯಲ್ಲಾದರೆ ಇವತ್ತಿನ ಜೀವನಕ್ಕಿಂತ ಸಾರ್ವತ್ರಿಕ ಸತ್ಯವನ್ನು ನಾನು ಹೇಳಲು ಹೊರಟಿದ್ದೇನೆ ಅನ್ನೋ ಕವಿಯ ಆಯ್ಕೆ ಅದು ಆಗಿರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು. ನೆಕ್ಸ್ಟ್, ಭಾಷೆಯನ್ನು ಕುರಿತು ಎರಡನೇ ದೃಷ್ಟಿಯಲ್ಲಿ ಯೋಚನೆ ಮಾಡೋಣ. ಜನರ ಭಾಷೆಯಲ್ಲಿ ಬರೆದರೆ, ಸಾರ್ವತ್ರಿಕ ಭಾಷೆಯಲ್ಲಿ ಬರೆದರೆ ಕೆಲವು ಅನುಕೂಲಗಳೇನು, ತೊಂದರೆಗಳೇನು ಅನ್ನೋದನ್ನು ಸಂಕ್ಷೇಪವಾಗಿ ನೋಡೋಣ. ನೆಕ್ಸ್ಟ್, ಜನರ ಭಾಷೆಯಲ್ಲಿ ಬರೆದರೆ ಸಹಜತೆ ಬರುತ್ತೆ. ಸಾರ್ವತ್ರಿಕ ಭಾಷೆಯಲ್ಲಿ ಬರೆದರೆ ಕೃತಕತೆ ಬರುತ್ತೆ. ಕೈಲಾಸಂ ಯಾವಾಗಲೂ ಅಣಕಿಸ್ಕೋತಾ ಇದ್ರು, ಸಾಮಾಜಿಕ ನಾಟಕ ಬರೆದ್ರು ಪ್ರಾಣಕಾಂತೆ ಅಂತಂದರೆ, ಪ್ರಾಣಕಾಂತೆ ಅಂತ ಹೆಂಡತಿ ಕರೆದು ಹೆಂಡತಿನ ಕರೆದು ಗಂಡನ ಪ್ರಾಣಕಾಂತ ಅಂತ ಕರೆದ್ರೆ, ಬಿಡು ಪ್ರಾಣ ಕಾಂತ ನೀನು, ಕಾಂತ ಪ್ರಾಣ ಬಿಡ್ಬೇಕು ಅವನು, ಬಿಡು ಪ್ರಾಣ ಹಾಡಲ್ಲಿ ಹೇಳಕ್ಕೆ ಹೋದರೆ. ಇದು ಜನರ ಭಾಷೆಯಲ್ಲಿ ಸಹಜತೆ ಬರುತ್ತೆ, ಸಾರ್ವತ್ರಿಕತೆಯಲ್ಲಿ ಕೃತಜ್ಞತೆ ಬರುತ್ತೆ. ಎರಡನೇದು, ಈ ಜನರ ಭಾಷೆ ಬೆಳೆಸಿದಾಗ ವೈವಿಧ್ಯ ಇರುತ್ತೆ. ಬೇರೆ ಬೇರೆ ಜನ ಬೇರೆ ಬೇರೆ ಥರ ಮಾತಾಡ್ತಾರೆ ಅಂತ. ಕೈಲಾಸಂ ಅವ್ರ ನಾಟಕ ನೋಡಿ, ಕೈಲಾಸಮ್ಮಲ್ಲಿ ಅವ್ರೇನು ಮಾಡ್ತಿದ್ರು, ಆ ಪಾತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಿಸೋರು. ಆದರೆ ಒಂದು ಮಡಿ ಹೆಂಗಸ್ಗೂ ಕೂಡ ಶಾಬ್ದಿಕ ಸೃಜನಶೀಲತೆ ಇತ್ತು. ಯಾಕೆಂದರೆ ಮಾತಾಡ್ತಿದ್ದದ್ದು ಕೈಲಾಸಂ. ಹೀಗಾಗಿ ಅವರು ಭಾಷೆಯನ್ನೇನೋ, ಈಗ ಒಬ್ಬ ಅಯ್ಯರ್ ಮಾತಾಡ್ತಾನೆ ಅಂದರೆ ತಮಿಳು ಮಿಶ್ರಿತ ಕನ್ನಡದಲ್ಲಿ ಮಾತಾಡೋರು, ಅಥವಾ ಒಬ್ಬ ವಿದ್ಯಾವಂತ ಮಾತಾಡ್ತಾ ಅಂದರೆ ಇಂಗ್ಲೀಷ್ ಮಿಶ್ರಿತ ಕನ್ನಡದಲ್ಲಿ ಮಾತಾಡೋರು. ಆದರೆ ಒಳಗಡೆ ಇರೋ ಹೂರ್ಣ ಇರ್ತಿತ್ತಲ್ಲ, ಅದೆಲ್ಲ ಕೈಲಾಸಮ್ಮೆ. ಮನ್ಮಥಂದು ಸುಟ್ಟು ಮೋರೆ, ನಿನ್ನ ತಮ್ಮಂದು ಸೊಟ್ಟು ಮೋರೆ. ಅವಳು ನನ್ನ ತಮ್ಮ ಮನ್ಮಥ ಇದ್ದಾಗಿದ್ದಾನೆ ಅಂತಾನೆ, ಅವ್ಳು ಚೆನ್ನಾಗಿರಲ್ಲ. ಅದಕ್ಕೆ ಇವರು ಮಣಿ ನಾಗತ್ತೆ ಹೇಳೋದು ಅವನು ಸುಟ್ಟು ಮೋರೆ, ಇವೊಂದು ಸೊಟ್ಟು ಮೋರೆ ಎನ್ನುವಾಗ ಇಲ್ಲಿ ಏನು ಕಾಣ್ತಾ ಇದೆ ನಮಗೆ? ಕೈಲಾಸಂ ಮಾತಾಡ್ತಿರೋದನ್ನು ಬಚ್ಚಿಡ್ಲಾರರು. ಯಾಕೆಂದರೆ ಅವ್ರಿಗೆ ನಾನೀಗ ಮಾತಾಡಬೇಕು ಅಂತ ಹೇಗೆ ಒಳಗಡೆಯಿಂದ ಒತ್ತಡ ಒದ್ಕೊಂಡು ಬರ್ತಾ ಇದೆಯೋ, ಅವರ ಸೃಜನಶೀಲತೆಯು ಪಾತ್ರಗಳನ್ನು ಮರೆತು ಒದ್ಕೊಂಡು ಹೊರಗೆ ಬರ್ತಿತ್ತು ಅಂತನ್ನುವಂಥದ್ದು. ಮುಂದಿನ ಕಾಲ ದೇಶದೊಂದಿಗೆ ಗುರುತಿಸಿಕೊಳ್ಳಲು ಜನರ ಭಾಷೆ ಬರೆಯೋದು ಸಹಾಯಕ ಆಗುತ್ತೆ. ವ್ಯಾಪಕರ ಓದುಗರನ್ನು ತಲುಪುವ ಆಶಯ ಸಾರ್ವತ್ರಿಕ ಭಾಷೆಯಲ್ಲಿ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸಾರ್ವತ್ರಿಕ ಸತ್ಯ ಹೇಳಬೇಕಾದ್ರೆ ಜನರ ಭಾಷೆ ಏನು ಮುಖ್ಯ ಆಗೋದಿಲ್ಲ. ಅಲ್ಲಿ ಸಾರ್ವತ್ರಿಕ ಸತ್ಯದ ಕಡೆಗೆ ನಮ್ಮ ಫೋಕಸ್ ಇರೋದ್ರಿಂದ ಜನರ ಭಾಷೆನೇ ಬೇಕಾಗಿಲ್ಲ. ಅದಕ್ಕೆ ವಿಜ್ಞಾನ ಲೇಖನ ಬರೆಯುವಾಗ ನಾವು ಹೇಳ್ತಾ ಇದ್ದದ್ದು ಪ್ರಾದೇಶಿಕ ಭಾಷೆ ಬರಿಬೇಡಿ ಅಂತ. ಯಾಕೆಂದರೆ ಎಲ್ಲರಿಗೂ ಅರ್ಥವಾಗಬೇಕೆಂಬ ಆಶಯ ಇರೋದರಿಂದ ಅಲ್ಲಿ ಅದೇನು ಮುಖ್ಯ ಆಗೋದಿಲ್ಲ ಅಂತ. ಆದರೆ ಇದು ಸಾರ್ವತ್ರಿಕ ಭಾಷೆ ಬರೆದರೆ ಜನರಿಗೆ ರೋಚಕವಾಗೋದಿಲ್ಲ. ಈಗ ನೋಡಿ, ಉತ್ತರ ಕರ್ನಾಟಕದವ್ರು ಯಾರು ಬಂದು ಜನಪ್ರಿಯ ವಿಜ್ಞಾನ ಉಪನ್ಯಾಸ ಕೊಟ್ಟರೆ, ನಮ್ಮ ನಾಗಲೋಟಿ ಮಠ ಅವರು, ಬಳೂರ್ಗಿ ಅವರು ಮಾತಾಡಿದ್ರೆ, ಅವ್ರ ವಿಜ್ಞಾನದ ಜೊತೆಗೆ
ಅವರ ಪದ ಬಳಕೆ ಇದೆಯಲ್ಲ ಅದನ್ನು ಆನಂದ ಪಡೋದಕ್ಕೆ ಅನುಕೂಲವಾಗ್ತಿತ್ತು. ಹಾಗಾಗಿ ಇದು ರೋಚಕವಾಗದೇ ಇರೋ ಸಾಧ್ಯತೆ ಇದೆ ಸಾರ್ವತ್ರಿಕ ಭಾಷೆಗೆ ಅಂತ. ಮುಂದಿದ್ದು ಆಂಗ್ಲ ಪ್ರಯೋಗ ಪ್ರಭಾವ ಇದೆ ಜನರ ಭಾಷೆಯಲ್ಲಿ ಅಲ್ವಾ. ಕೈಲಾಸಂ ಹಾಗೆ ಬರೆದ್ರಲ್ಲ, ಇದು ಸಾರ್ವತ್ರಿಕ ಭಾಷೆ ಮಾಡ್ತದೆ ಕೆಲವು ಸರಿ ಅಸಹಜ ನಿರೂಪಣೆ ಆಗುತ್ತೆ ಅಂತ ಅನ್ನುವಂಥ ದೂರಿದೆ. ಏನೇ ಆಗಲಿ ಜನರ ಭಾಷೆ ಬಳಕೆ ಮಾಡಲಿ, ಸಾರ್ವತ್ರಿಕ ಭಾಷೆ ಮಾಡಲಿ, ನಿತ್ಯ ಜೀವನನೇ ಅದಕ್ಕೆ ಎರಡಕ್ಕೂ ಮೂಲ ಸಾಮಗ್ರಿಯನ್ನು ಒದಗಿಸುತ್ತೆ ಅಂತ ನಿಮಗೆ ನೆನಪು ಮಾಡಿಕೊಡ್ತಾ, ಸುಮ್ಮನೆ ಈ ಎರಡು ಬಳಕೆಯಲ್ಲಿ ಯಾಕೆ ಗೊಂದಲಕ್ಕೆ ಸಿಕ್ಕಾಕೋತಾರೆ ಬರವಣಿಗೆ ಮಾಡೋರು, ಯಾವ ಭಾಷೆನ ಆಯ್ಕೆ ಮಾಡಬೇಕು ಅನ್ನೋ ಗೊಂದಲಕ್ಕೆ ಯಾಕೆ ಸಿಕ್ಕಾಕೋತಾರೆ ಅನ್ನೋದನ್ನು ಇಲ್ಲಿವರೆಗೆ ನಿರೂಪಣೆ ಮಾಡಿದೆ. ಮುಂದಿದ್ದು ಇದು ಒಂದು ತುಂಬ ಗಮನಿಸಬೇಕಾದದ್ದು, ಕನ್ನಡದ ಮಟ್ಟಿಗೆ ವಿಶೇಷವಾದದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಸಾಮಾನ್ಯಕ್ಕೆ ಒಂದು ಭಾಷೆಯ ಕೃತಿಯನ್ನು ಇನ್ನೊಂದು ಭಾಷೆಗೆ ಅನುವಾದಗಳನ್ನು ಮಾಡಿರೋದು ಸಹಜ. ಆದರೆ ಕನ್ನಡದಲ್ಲಿ ಏನಾಗಿದೆ ಅಂದರೆ ಕನ್ನಡದಿಂದ ಕನ್ನಡಕ್ಕೆ ಅನುವಾದ ಆಗಿದೆ. ಕೈಲಾಸಂ ಅವರ ಹೋಮ್ ರೂಲನ್ನು ರಂಶ್ರೀ ಮುಗಳಿಯವರು, ಅವರು ಬಿಜಾಪುರ ಪ್ರದೇಶದವರು, ಅವರು ಅದನ್ನು ಅಲ್ಲಿಯ ಭಾಷೆಗೆ ಅನುವಾದ ಮಾಡಿದ್ದಾರೆ. ಇಂಗ್ಲೀಷ್ ಪದಗಳನ್ನೆಲ್ಲ ಕಡಿಮೆ ಮಾಡಿದ್ದಾರೆ, ಅಲ್ಲಿಯ ಪದಗಳನ್ನ ಬಳಕೆ ಮಾಡಿದ್ದಾರೆ. ಅವ್ರು ಬರೆದಿದ್ದಾರೆ ಏನಂದರೆ ವಿಜಾಪುರದ ದೇಸಿ ಕನ್ನಡದಲ್ಲಿ ಬರೆದದ್ದು. ಅದರ ನಾಟಕದ ಮೇಲೇ ಶೀರ್ಷಿಕೆ ಏನದು, ಹೋಮ್ ರೂಲ್, ಕೈಲಾಸಂ ಅವರ ಹೋಮ್ ರೂಲ್ ವಿಜಾಪುರದ ದೇಸಿ ಕನ್ನಡದಲ್ಲಿ ಬರೆದದ್ದು ಅಂತ. ಬೇರೆ ಭಾಷೆಗಳಲ್ಲೂ ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ನನ್ನ ಅಧ್ಯಯನ ಕಡಿಮೆ. ಆದರೆ ಕನ್ನಡದಿಂದ ಕನ್ನಡಕ್ಕೆ ಅನುವಾದ ಆಗಿದೆ ಅನ್ನೋದು ನಮ್ಮಲ್ಲಿ ಕನ್ನಡಿಗರಿಗೆ ಅನೇಕರಿಗೆ ಈ ಉದಾಹರಣೆ ಗೊತ್ತಿರಲಾರ್ದು ಅಂತ ಒಂದು ದೃಷ್ಟಿಯಿಂದ ಇದು ವಿಶೇಷವಾಗಿ ಕಂಡದ್ರಿಂದ ಇದನ್ನು ಹೇಳಿದೆ. ಅಂದರೆ ಏನಾಯಿತು, ಆ ಕಂಟೆಂಟಿನ ಆಕರ್ಷಣೆ ಇದೆಯಲ್ಲ, ಹೂರಣದ ಆಕರ್ಷಣೆ ಇದೆಯಲ್ಲ, ಕೊನೆಗೆ ಆ ಜನಕ್ಕೆ ತಲುಪಲೇಬೇಕು ಅನ್ನೋ ಛಲ ಬಂದಾಗ ಅವಳ ತೊಡುಗೆ ಇವಳಿಗಿಟ್ಟು ನೋಡ ಬಯಸಿದೆ, ಇವಳ ಉಡುಗೆ ಅವಳಿಗಿಟ್ಟು ಹಾಡ ಬಯಸಿದೆ ಅಂತ ಕೊನೆಗೆ ಅವರು ಇನ್ನೊಂದು ಕೃತಿಯನ್ನೇ ಅಲ್ಲಿಯ ಭಾಷೆಯ ಜನರ ಭಾಷೆಯಲ್ಲಿ ಹೇಳಿ ನಾವು ಆತ್ಮೀಯವಾಗಿಸಬೇಕು ಅನ್ನೋ. ನೋಡಿ, ಅದೇ ನಾನು ಮುಂಚೆನೇ ಹೇಳಿದ್ದು, ಸಾಮಾನ್ಯ ಅನುಭವಗಳು, ಸಾಮಾನ್ಯ ಭಾಷೆ ಇದ್ದರೆ ಆತ್ಮೀಯತೆ ಬೆಳೆಯೋದು, ಇಲ್ಲದೇ ಬೆಳೆಯೋದಿಲ್ಲ ಅಲ್ವಾ. ಸ್ಕೂಟ್ರ್ ಕೆಟ್ಟೋಗಿದೆ, ಜರ ದೇಕೋ ಸಾಬ್ ಅಂತ ಯಾಕೆ ಹೇಳ್ತೀರಾ ನೀವು? ಜರ ದೇಕೋ ಸಾಬ್ ಅಂತ ನೀವು ಬರದೇ ಇರೋದ್ರಲ್ಲಿ ಅಷ್ಟಾರು ಕಲ್ತ್ಕೊಂಡಾರು ಹೇಳ್ತೀರಾ. ಯಾಕೆ ಅಂದರೆ ಹಾಗೆ ಹೇಳಿದರೆ ಆತ್ಮೀಯತೆ ಬರುತ್ತೆ ಅಂತ ನಮಗೇ ಗೊತ್ತು. ಆದ್ದರಿಂದ ಭಾಷೆಯನ್ನು ಕೇವಲ ಒಂದು ಮಾಧ್ಯಮವಾಗಿ ನಾವು ಪರಿಗಣಿಸೋಕ್ಕಾಗೋದಿಲ್ಲ, ಇನ್ನೊಬ್ಬರನ್ನು ಹಿಡಿದು ಎಳೆದು ತರುವ ಕೊಕ್ಕೆ ಕೂಡ ಅದು ಆಗಬಲ್ಲದು ಅನ್ನುವಂಥ ಅಂಶ. ಮುಂದಿನ ಭಾಗ ಭಾಷೆಯನ್ನು ಕುರಿತೇ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡೋಣ. ಕನ್ನಡದಲ್ಲಿ ಈ ನಾನು ಹೇಳಿದೆ ಪ್ರಾದೇಶಿಕ ಭಾಷೆ ಸೀಮಿತತೆ ತಂದುಕೊಡುತ್ತೆ ಓದುಗರಿಗೆ ಅಂತ. ಆದರೆ ಆ ಸೀಮಿತತೆಯನ್ನು ಮೀರಿ ಪ್ರಾದೇಶಿಕ ಭಾಷೆಯನ್ನೇ ಬಳಸಿ ಮೆಚ್ಚುಗೆ ಗಳಿಸಿದ ನಿಸ್ಸೀಮರು ಕರ್ನಾಟಕದಲ್ಲಿದ್ದಾರೆ. ಆ ನಿಸ್ಸೀಮತೆಯನ್ನು ಕೂಡ ನಾವು ತಿಳ್ಕೋಬೇಕು. ಯಾಕೆಂದರೆ ಅದು ಉದಾಹರಣೆ ಹೇಳದೇ ಇದ್ರೆ ಗೊತ್ತಾಗೋದಿಲ್ಲ. ಅಂಥ ನಿಸ್ಸೀಮರಲ್ಲಿ ಕೆಲವರನ್ನು ನಾನೀಗ ಪ್ರಸ್ತಾಪ ಮಾಡ್ತೇನೆ. ದಯಮಾಡಿ ಒಂದು ನನ್ನ ಬಗ್ಗೆ ಕ್ಷಮೆ ಇರಲಿ, ನಾನು ಇಲ್ಲಿ ಹೇಳಿದವರು ಮಾತ್ರ ನಿಸ್ಸೀಮರು ಅಂತ ಅಲ್ಲ, ಪ್ರಾತಿನಿಧಿಕವಾಗಿ ಒಂದು 4 ನಿಸ್ಸೀಮರನ್ನು ನಾನು ಹೇಳಿದ್ದೇನೆ. ಆಗಂದಾಕ್ಷಣ ಎಲ್ಲರದು ಹೇಳಿಲ್ಲ ಅನ್ನೋದನ್ನು ನೀವು ಅನ್ಯಥಾ ಭಾವಿಸಬಾರ್ದು. ನಾನಿಲ್ಲಿ ಪಕ್ಷಪಾತ ಧೋರಣೆಯಿಂದ ಹೇಳಿಲ್ಲ. ಓಕೆ, ಮೊದಲನು ಗಳಗನಾಥರು. ಗಳಗನಾಥರ ಭಾಷೆ ನೀವು ಗಮನಿಸಿದರೆ ಅದು ಅತ್ಯಂತ ಅಸಹಜವಾದ ಭಾಷೆ. ಸಮಕಾಲೀನ ಸಂಗತಿಗಳನ್ನು ಬೇಸತ್ತು ನೀವು ಆ ಕಾದಂಬರಿ ಓದ್ತಾ ಇದ್ರಿ. ಕುದುರೆ ಮೇಲೆ ನಾಯಕ ಹೋಗ್ತಾ ಇದ್ದಾನೆ, ಬೆಳದಿಂಗಳು, ಮರಳಿನ ಮೇಲೆ ಕುದುರೆ ಕುರಪಟ್ಟ ಶಬ್ದ ಕೇಳುತ್ತೆ. ನೀವು ಅದು ಓದ್ತಾ ಇರಿ, ಒಂದು ಥರದಲ್ಲಿ ದುಡಿದು ಬೇಸತ್ತಾಗ ದುಡಿದು ಸತ್ತಾಗ ನುಡಿ ಕೇಳಿ ಬೇಸತ್ತಾಗ ಆ ಕಾದಂಬರಿ ಹಿಡ್ಕೊಂಡ್ರೆ ಹೊಸದೊಂದು ಲೋಕವನ್ನೇ ಶಬ್ದ ಚಿತ್ರವಾಗಿ ಸೃಷ್ಟಿಸಿಕೊಡುತ್ತೆ. ಆ ದೃಷ್ಟಿಯಿಂದ ಇವತ್ತು ನಮಗೆ ಇವಾಗಿನ ಯುವಕರಿಗೆ ಬಿಡುವಿಲ್ಲದೆ ಇರೋರಿಗೆ ಅದು ಬೋರ್ ಅನ್ನಿಸ್ಬೋದು. ಫಾರ್ ಎ ಚೇಂಜ್ ಬೋರು ಹಿತವಾಗುತ್ತೆ. ದಿನ ಮಾಡಿದ್ರೆ ಬೋರ್ ಆಗ್ಬೋದು, ಫಾರ್ ಎ ಚೇಂಜ್ ಬೋರ್ ಬೇಕಾಗುತ್ತೆ ಅಲ್ವಾ. ಹಾಗಲಕಾಯಿ ಕಹಿ ಆದರೂ ಬೇರೆ ಅಡುಗೆ ಎಲ್ಲವನ್ನು ರುಚಿ ಮಾಡುತ್ತೆ. ನಿತ್ಯ ಜೀವನದ ಏಕತಾನತೆಯನ್ನು ಮುರಿಯೋದಕ್ಕೆ ತುಂಬ ಸಹಾಯಕವಾಗುತ್ತೆ. ಅಸಹಜ ಪ್ರಯೋಗ ಮಾಡಿ ಎಷ್ಟು ಜನ ಓದುಗರನ್ನು ಗೆದ್ದರು ಗಳಗನಾಥರು ಅನ್ನುವಂಥದ್ದನ್ನು ಗಮನಿಸಿದರೆ ಭಾಷೆಯನ್ನು ಅಸಹಜವಾಗಿ ಬೆಳೆಸಿದ್ದೆಲ್ಲ ವಿಫಲವಾಗುತ್ತೆ ಅಂತ ಯಾರು ಅನ್ನೋಕ್ಕೆ ಮುಂಚೆ ಈಗ ಅದು ಅವರು ಹಿಂದೆ ಸರಿದಿರ್ಬೋದು. ಸಮಕಾಲೀನರಲ್ಲಿ ಅವರ ಕಾದಂಬರಿಗಳು ಎಷ್ಟು ಜನಪ್ರಿಯವಾಗಿರ್ತಿತ್ತು ಅಂದರೆ ಕ್ಲಾಸಲ್ಲಿ ಹುಡುಗರು ನೋಟ್ಸ್ ಮಧ್ಯೆ ಇಟ್ಕೊಂಡು ಓದೋರು. ಮುಂದಿನ ಸ್ಲೈಡು ಮಾಸ್ತಿಯವರು ನೋಡಿ,
ಯಾವುದು ಕಾಕನ ಕೋಟೆ. ಆ ಕಾಕನ ಕೋಟೆ ನಾಟಕ ಬರೆದಿದ್ದಾರಲ್ಲ, ಅಲ್ಲಿಯ ಜನರು ಆಡುವ ಭಾಷೆ ಎಲ್ಲಿ ಸಂಸ್ಕೃತ ಇರೋದಿಲ್ಲ. ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅದನ್ನು ಬರೆಯುವಾಗ ಅಂತಂದರೆ ಅದನ್ನು ನಾವು ಓದ್ದಾಗಲೇ ನಮ್ಗೆ ಅದನ್ನೂ ಆನಂದ ಪಡಬೇಕು ನ್ಯಾಯವಾಗಿ. ಯಾಕೆಂದರೆ ಒಬ್ಬ ಹೂವನ್ನು ಕಂಡು ಮೋಹಿಸಿ ನೀನು ಚೆಲುವಿದೆನ್ನುತ್ತಾ ಮುದ್ದಿಡುವೆ, ಹೂವಿನ ಪೆಂಪಿಗೆ ಬಾಳನು ತೆತ್ತ ಮೊಳಕೆಯ ಗೋಳನು ನೀನರಿಯೆ. ನೋಡಿ, ಅಲ್ಲಿ ಸೂರ್ಯ ಅಂತ ಬರೋದಿಲ್ಲ, ನೇಸರು ಅಂತಲೇ ಬರುತ್ತೆ. ಸೂರ್ಯ ಅನ್ನೋದು ಸಂಸ್ಕೃತ ಭೂಯಿಷ್ಠವಾದದ್ದು. ಆದಿವಾಸಿ ಜನ ಮೂಲ ದ್ರಾವಿಡ ಶಬ್ದಗಳನ್ನ ಬಳಸಬಲ್ಲರೆ ಹೊರತು ಸಂಸ್ಕೃತ ಬಳಸಲಾರರು ಅನ್ನೋದಕ್ಕೋಸ್ಕರ ಅವರು ನೇಸರ ನೋಡು ಅಂತ ಬರೀತಾರೆ. ಹಾಗೆ ಅಲ್ಲಿ ಇಡೀ ಆ ನಾಟಕದ ಪದಪ್ರಯೋಗವನ್ನು, ನಾಟಕ ಒಪ್ಪಿಗೆ ಆಗೋದು, ಅದರಲ್ಲಿ ಸೃಷ್ಟಿಯಾಗುವ ರಸ ಎಲ್ಲ ಬಿಟ್ಬಿಡಿ, ಕೇವಲ ಭಾಷಿಕ ಕಸರತ್ತು ಮಾಡಿದಾರಲ್ಲ ಮಾಸ್ತಿಯವರು, ಅದು ನಿಜವಾಗಿ ದಾಖಲೆ ಅಂತ ನಾನು ಭಾವಿಸ್ಕೋತೇನೆ. ಹಾಗೆ ಈಗ ನಮಗೆ ಮಾಡೋಷ್ಟು ಉತ್ಸಾಹವೇ ನಮ್ಗೆ ಯಾರಿಗೂ ಇಲ್ಲ. ಸಾಹಿತ್ಯ ಉತ್ಸಾಹದಿಂದಲೇ ಮೂಡಿಬರುತ್ತೆ, ಅದಕ್ಕೆ ಉತ್ಸಾಹವನ್ನು ತುಂಬುವ ತಾಕತ್ತು ಇರೋದು. ನಿರುತ್ಸಾಹಿಗಳ ಸಾಹಿತ್ಯ ಬರೆಯೋರೇ ನಿರುತ್ಸಾಹಿಗಳಾದರೆ, ಮೇಷ್ಟ್ರು ಬೋರ್ಡ್ ಕಡೆ ತಿರ್ಕೊಂಡು ಆಫ್ರಿಕಾ ಕಗ್ಗತ್ತಲೆಯ ಖಂಡ ಅಂದರೆ ಹುಡುಗರು ತೂಕಡಿಸ್ತಾರೆ. ಮೇಷ್ಟ್ರಿಗೆ ಕಗ್ಗತ್ತಲೆಯ ಖಂಡ, ನಮಗೆಲ್ಲಿ ಗ್ರಹಚಾರ. 3 ಕೈಲಾಸಂ ಅವರು ಕೂಡ ಅವರ ಭಾಷೆಯ ಬಳಕೆ ಜನಜೀವನಕ್ಕೆ ಹತ್ತಿರವಾಗಬೇಕಾಗ ಪ್ರಯತ್ನ ಇತ್ತಲ್ಲ, ಅವಾಗಿದ್ದ ಹಿನ್ನೆಲೆ ಜ್ಞಾಪಿಸ್ಕೊಳ್ಳಿ. ನಾಟಕ ಅಂದರೆ ಸಾಕು, ಇದೇ ಪ್ರಾಣಪ್ರಿಯೇ ಪ್ರಾಣಕಾಂತ. ಹೀಗಿರುವಾಗ ಸಾಮಾಜಿಕ ನಾಟಕಗಳನ್ನು ಬರೆಯುವಾಗ ಆ ಜನರ ಭಾಷೆ ಅದಕ್ಕಿನ್ನ ಮುರಿದು ತಮ್ಮದೇ ಆದಂಥ ಒಂದು ಹೊಸ ಭಾಷೆಯನ್ನು ಸೃಷ್ಟಿ ಮಾಡಿ ಅಂತಹ ನೋಡುಗರನ್ನು ಮಾಡಿದ್ದು ಒಂದು ರೀತಿಯಲ್ಲಿ ಈ ಸಾಹಿತ್ಯದ ಬರವಣಿಗೆಯ ಕ್ರಮಕ್ಕೆ ಕೊಟ್ಟ ಯೂ ಟರ್ನ್ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಯೂ ಟರ್ನ್ ಆಗಿನ ಸಾಮಾಜಿಕ ಸಂದರ್ಭದಲ್ಲಿ ಅಗತ್ಯ ಇತ್ತು ಅನ್ನುವಂಥದ್ದು. ಸಾಮಾಜಿಕ ಸಂದರ್ಭ ಹೇಗೆ ಹೊಸಬರನ್ನು ಸೃಷ್ಟಿಸುತ್ತೆ, ಹೊಸ ದೃಷ್ಟಿಕೋನಗಳನ್ನು, ಹೊಸ ವಿಧಾನಗಳನ್ನು ಸೃಷ್ಟಿಸುತ್ತೆ, ಸೃಷ್ಟಿಸಿದ ಸೃಷ್ಟಿ ಯಶಸ್ವಿ ಕೂಡ ಆಗುತ್ತೆ ಅನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ಅದಕ್ಕೆ ಕುವೆಂಪು ಬರೀತಾರೆ, ಕುವೆಂಪುವಂ ರೂಪಿಸಿದ ರಾಮಾಯಣ ದರ್ಶನಂ. ನಾವು ಹೇಳ್ತೀವಿ ರಾಮಾಯಣ ದರ್ಶನಂ ಬರೆದವ್ರು ಯಾರು? ಕುವೆಂಪು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಆನ್ಸರ್ ಮಾರ್ಕ್ಸ್ ಬರಲ್ಲ, ಆದರೆ ಕುವೆಂಪು ರಿವರ್ಸ್ ಹೇಳ್ತಾರೆ, ಕುವೆಂಪುವನ್ನೇ ರಾಮಾಯಣ ದರ್ಶನ ರೂಪಿಸ್ತು ಅಂತ. ಹಾಗಾಗಿ ಈ ಹೊಸ ಪ್ರಯೋಗವನ್ನು ಮಾಡಬೇಕು, ಮಾಡಿ ಯಶಸ್ವಿಯಾಗಬೇಕು ಅನ್ನುವಂಥ ಒತ್ತಡ ಅಲ್ಲ, ಒತ್ತಾಸೆ. ಒತ್ತಾಯ ಅಲ್ಲ, ಒತ್ತಡ ಅಲ್ಲ, ಒತ್ತಾಸೆ ಬಂದದ್ದು ಯಾವ ಕಾರಣದಿಂದ ಬಂತು? ಸಾಮಾಜಿಕ ಸಂದರ್ಭದಿಂದ ಬಂತು. ಸಾಮಾಜಿಕ ಸಂದರ್ಭವೇ ಸೃಷ್ಟಿಸಿ ಅಂಥ ಒಬ್ಬ ಸಾಹಿತಿಯನ್ನು ಸೃಷ್ಟಿಸಿ ಸಮಾಜ ನೋಡಿ ಆನಂದ ಪಡ್ತು. ಹೊಸದಕ್ಕೆ ಹೊಂದಿಕೊಳ್ಳುವ ಒಂದು ಗುಣ ಜನರಿಗೆ ರೂಪಿಸಿದವರು. ಆದ್ದರಿಂದ ಇವರ ಸಾಧನೆಯನ್ನು ನಾವು ಗಮನಿಸಬೇಕು. ಇವರು ಭಾಷೆಯಲ್ಲಿ ವಿಶೇಷವಾದ ಪ್ರಯೋಗ ಮಾಡಿದವರು ಅನ್ನುವಂಥ ದೃಷ್ಟಿಯಲ್ಲಿ ಅವರೊಂದು ದಾಖಲೆ. ಇನ್ನು ದೇವನೂರು ಮಹಾದೇವ ಅವರ ಒಂದು ಕಾದಂಬರಿ ಅತ್ಯಂತ ಮೆಚ್ಚುಗೆಗೆ ಪಾತ್ರವಾಯಿತು. ಆದರೂ ಎಲ್ಲ ಹೊಗಳಿದ ಮೇಲೂ ಆ ಕಾದಂಬರಿ ಓದೋದು ಕಷ್ಟ. ಯಾಕೆಂದರೆ ಕೊನೆಯಲ್ಲಿ ಅವರೊಂದು ನಿಘಂಟು ಕೊಡಬೇಕಾಯ್ತು, ಈ ಶಬ್ದಕ್ಕೆ ಈ ಬಗೆಯ ಅರ್ಥ ಇದೆ ಅಂತ. ಆ ನಿಘಂಟು ಕೊಟ್ಟು ಅವರು ಬರೆದಿದ್ದಾರೆ ಅಂತಂದರೆ ಅವರು ಒಂದು ಪ್ರಾದೇಶಿಕ ಚಿತ್ರಣವನ್ನು ಹೇಗೆ ಕಟ್ಟಿಕೊಡಬೇಕು ಅಂದರೆ ಅದೇ ಭಾಷೆಯಲ್ಲಿಯೇ ಕಟ್ಟಿಕೊಡಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಿದವರು. ಹಾಗಂದಾಕ್ಷಣ ಈ 4 ಜನ ಪ್ರಯತ್ನ ಮಾಡಿದವರು ಅಂತ ತಾವು ದಯಮಾಡಿ ಭಾವಿಸಬಾರದು. ಗುರು ರಾಮಸ್ವಾಮಯ್ಯಂಗಾರ್ ಅವರ ಪ್ರಬಂಧಗಳಲ್ಲಿ ಕರ್ನಾಟಕ ಜನಗಳಿಗೆ ಅಂದರೆ ಅವರು ಅದಕ್ಕೆ ಬೇರೆ ಅರ್ಥ, ಹೀಗೆ ಅವರು ಪದ ಬಳಸಿಬಿಟ್ಟು ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ನಮ್ಮೂರಿನ ಜನಗಳಿಗೆ ಈ ಪದ ಬಳಸಿದರೆ, ಇಂಥವ್ರು ಬಳಸಿದರೆ ಹೀಗೆ ಅಂತ ಅರ್ಥ ಆಗುತ್ತೆ ಅಂತ. ಹಾಗಾಗಿ ಪ್ರಾದೇಶಿಕವಾಗಿ ಪ್ರಚಲಿತವಿದ್ದ ಶಬ್ದಗಳನ್ನು ಬಳಸುತ್ತಾ ಅದನ್ನೇ ನಗೆಯಲ್ಲಿಯೂ ಪರಿಚಯ ಮಾಡಿಕೊಡುತ್ತಾ ಹೋಗುವ ಪ್ರಯತ್ನವನ್ನು ಗುರು ರಾಮಸ್ವಾಮಯ್ಯಂಗಾರ್ ಮಾಡಿದರು. ಹಾಗಾಗಿ ನಾನು ಇಲ್ಲಿ ಹೇಳಿದ್ದು ಲಿಸ್ಟು ಎಕ್ಸಾಸ್ಟಿವ್ ಅಲ್ಲ, ಆದರೆ ಒಂದಂಶ ಗಮನಿಸಿ, ಇವನ್ನೆಲ್ಲ ಮಾಡಿಸಿದ್ಯಾರು ಇದು ನಾನು ಗಮನಿಸಬೇಕಾದ್ದು. ಇಂಥವರೆಲ್ಲ ಸೃಷ್ಟಿಯಾದ್ರಲ್ಲ, ಇಂಥವ್ರನ್ನೆಲ್ಲ ಸೃಷ್ಟಿ ಮಾಡಿದ್ಯಾರು? ಓದುಗರು ಎಲ್ಲಿಂದ ಬಂದರು? ನಿತ್ಯ ಜೀವನದಿಂದ ಬಂದವರು ಅನ್ನುವಂಥದ್ದನ್ನು ನಾನಿಲ್ಲಿ ಗಮನಿಸಬೇಕು. ನಮ್ಮ ಪ್ರೊಫೆಸರ್ ಮಿತ್ರ ಅವರು ಒಂದು ಪ್ರಬಂಧ ಬರೆದಿದ್ದಾರೆ, ಏನು ಬಸಪ್ಪನವರ ದೀಪಾವಳಿ ಅಂತ. ಬಸಪ್ಪನವ್ರ ಮನೆಗೆ ಇವ್ರು ಹೋದ್ರಂತೆ, ಕೇಳಿದ್ರಂತೆ, ಬಸಪ್ಪನವರೇ ನಿಮ್ಮಲ್ಲಿ ಸರಿ ದೀಪಾವಳಿ ಚೆನ್ನಾಗಿ ಆಚರಣೆ ಆಯಿತಾ ಅಂತ. ಅಯ್ಯೋ, ಪಟಾಕಿ ಯಾಕೆ ತರಬೇಕು ಸ್ವಾಮಿ, ನನ್ನ ಸೊಸೆ ಇದ್ದಾಳಲ್ಲ, ಸುರುಸುರು ಬತ್ತಿ ಉರಿದು ಹೋಗ್ತಾಳೆ,
ಅಂತ ಹೀಗೆ ಎಲ್ಲರನ್ನೂ ಪಟಾಕಿಯಾಗಿ ವಿವರಿಸಿದ್ರಂತ. ಒಬ್ಬ ಮೆಣಸಿನ್ಕಾಯಿ ಇದು ಪಟಾಕಿ, ಇನ್ನೊಬ್ಬ ಆನೆ ಬಾಂಬು, ಹೀಗೆ ಎಲ್ಲರೂ ವಿವರಿಸಿದ್ರಂತೆ. ಇವರು ಸುಮ್ಮನೆ ಕೇಳ್ತಾ ಕೂತಿದ್ರು, ಅದು ಎಷ್ಟೆಷ್ಟು ಪಟಾಕಿ ವಿವರಿಸ್ತೀರೋ ಅಂತ ಅಂದ್ಬಿಟ್ಟು. ಕೊನೆಗೆ ಇವ್ರು ಹುಡುಕಿದ್ರಂತೆ ಯಾರು ಇದು ಯಾರ ಕುರಿತು ಹೇಳಿಲ್ಲ ಅಂತ. ನೋಡಿದ್ರೆ ಅವ್ರ ಹೆಂಡತಿ ಬಗ್ಗೆ ಹೇಳಿರ್ಲಿಲ್ವಂತೆ. ಅದಕ್ಕೆ ಇವರು ಕೊನೆಯಲ್ಲಿ ಹೋಗಲಿ ಬಿಡಿ, ಒಬ್ಬರಾದರೂ ಪಟಾಕಿ ಅಲ್ಲದೆ ಇರೋರು ನಿಮ್ಮಲ್ಲಿ ಇದಾರಲ್ಲ ನಿಮ್ಮ ಹೆಂಡತಿ ಅಂದ್ರಂತೆ. ಅಯ್ಯೋ ಸ್ವಾಮಿ, ಅವಳೇ ಊದ್ಗಡ್ಡಿ, ಎಲ್ಲ ಪಟಾಕಿನೂ ಹಚ್ಚೋದೇ ಅವಳು ಅಂತ. ಹಾಗೆ ಈ ಎಲ್ಲ ಮಹನೀಯರನ್ನು ಸೃಷ್ಟಿ ಮಾಡಿದ ಒತ್ತಡಗಳು, ಸೃಷ್ಟಿಯ ಮಾಡಿದ ಮೇಲೇನೂ ನಾವು ಅದನ್ನು ಉಪೇಕ್ಷೆ ಮಾಡಿರುವ ನಮ್ಮ ಉದಾಸೀನ ಎರಡೂ ನೆನೆಸ್ಕೊಂಡಾಗ ಕನ್ನಡ ಸಾಹಿತ್ಯದಲ್ಲಿ ಲೇಖಕರ ಹಿರಿಮೆ, ಆ ವಿಶೇಷಗಳನ್ನು ಗುರುತಿಸದ ನಮ್ಮ ತೂಕಡಿಕೆ ಎರಡೂ ಕೂಡ ವಿಚಿತ್ರವಾಗಿ ಕಾಣುವಂಥದ್ದು. ಇದು ಕೇವಲ ಪ್ರಾತಿನಿಧಿಕ ನಿರೂಪಣೆ ಅಂದ್ಬಿಟ್ಟು. ಭಾಷೆ ಹಾಗೂ ಸಾಹಿತ್ಯ ಪ್ರಕಾರಗಳು, ನಾಟಕದಲ್ಲಿ ಸಂಭಾಷಣೆ ಎಷ್ಟು ಉದ್ದ ಇರಬೇಕು ಅಲ್ವಾ. ಹಿಂದೆ ಈಗ NT ರಾಮರಾವ್ ಸಿನಿಮಾ ತಗೊಳ್ಳಿ, ಅವನು ದುರ್ಯೋಧನ 1.5 ಗಂಟೆ ಮಾತಾಡ್ತಾನೆ. ಈಗೇನಾದ್ರು ನೀವು ಆ ಥರ ನಾಟಕ ಮಾಡಿದರೆ ಜನ ಇದೆಂಥದ್ದು, ಇದು ಅಸಹಜವಾದ್ದು ಅಂತ ನೋಡೋಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಭಾಷೆಗೆ ವಿದಾಯ ಹೇಳಿ ಒಡಲಿಗೆ ಬರೋಣ. ಒಡಲು ಅಂದರೆ ಯಾವ ಸಮಸ್ಯೆಯನ್ನು ನಾವು ನಿರೂಪಣೆ ಮಾಡ್ತೇವೆ, ಅದರಲ್ಲಿ ನಿತ್ಯ ಜೀವನ ಹೇಗೆ ತಲೆ ಹಾಕುತ್ತೆ ಅನ್ನುವಂಥದ್ದಕ್ಕೆ ಬರೋಣ. ನಾನು ಆಗಲೇ ಇದನ್ನು ಹೇಳಿದೆ, ವೈಯಕ್ತಿಕ ಸಮಸ್ಯೆಯೊಂದನ್ನು ಪ್ರಾಮಾಣಿಕವಾಗಿ ನಿರೂಪಿಸಿದರೆ ಅದು ಸಾರ್ವಕಾಲಿಕ ಸಾರ್ವದೇಶಿಕ ಮಹತ್ವ ಪಡೆದುಕೊಳ್ಳುತ್ತದೆ ಅಂತ. ಆ ದೃಷ್ಟಿಯಿಂದಲೇ ಇವತ್ತು ಕೂಡ ಏಕಲವ್ಯನ ನಾಟಕ ಇರ್ಬೋದು, ಅದನ್ನು ಎಷ್ಟು ಜನ ಬರೆದಿದ್ದಾರೆ. ಒಬ್ಬೊಬ್ಬರು ಸಮಕಾಲೀನ ಸಮಸ್ಯೆಯನ್ನು ಅದರಲ್ಲೇ ಗುರುತಿಸುವ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಒಡಲಿಗೆ ಬೇಕಾದಂಥ ಸಾಮಗ್ರಿ ಪುರಾಣದಿಂದಲೇ ತಗೊಂಡಿರ್ಬೋದು ಅಥವಾ ಸಮಕಾಲೀನ ಸಂಗತಿಯಿಂದಲೇ ತಗೊಂಡಿರ್ಬೋದು. ಆದರೆ ಅದನ್ನು ದಕ್ಷವಾಗಿ ನಿರೂಪಿಸಿ ಸಾರ್ವಕಾಲಿಕತೆಯನ್ನು ಸಾಧಿಸಿದ ಮಹನೀಯರು ಕನ್ನಡದಲ್ಲಿ ಕೊರತೆ ಇಲ್ಲ. ಎರಡನೇದು ನೋಡಿ, ಎಷ್ಟು ಥರ ಸಾಧ್ಯ ಅಂದರೆ ಪೌರಾಣಿಕ ಕಥೆಯ ರೂಪದಲ್ಲಿ ಸಮಕಾಲೀನ ಸಮಸ್ಯೆಯ ಪ್ರಸ್ತಾಪ. ಇದು ನೀವು ಆನಂದಿಸಬೇಕಾದ್ರೆ ಯಕ್ಷಗಾನಗಳಿಗೆ ಹೋಗಬೇಕು. ಯಕ್ಷಗಾನದಲ್ಲಿ ಅವರು ಚಂದ್ರಹಾಸನ್ ನಾಟಕ ಮಾಡ್ತಿರ್ತಾರೆ. ಯಾರೋ ಒಬ್ಬ ಮಂತ್ರಿಯ ಭ್ರಷ್ಟಾಚಾರವನ್ನು ಆ ದುಷ್ಟಬುದ್ಧಿಯ ವರ್ತನೆಯಲ್ಲಿ ತೂರಿಸಿ ಹೇಳ್ತಾರೆ. ಆ ಹೇಳುವುದು ಒಂದು ಕಲೆಗಾರಿಕೆ. ಅದನ್ನು ಮಾಡದೇ ಹೋಗಿದ್ದಿದ್ರೆ ಯಕ್ಷಗಾನ ಇಷ್ಟು ದಿವಸ ಇರ್ತಾನೆ ಇರಲಿಲ್ಲ. ಹಾಗಾಗಿ ಇದು ಒಂದು ಕ್ರಮ. ಪೌರಾಣಿಕ ಕಥೆಯ ರೂಪದಲ್ಲಿ ಸಮಕಾಲೀನ ಸಮಸ್ಯೆಯ ಪ್ರಸ್ತಾಪ ಅಂದಮೇಲೆ ಏನಾಯಿತು, ಸಮಕಾಲೀನತೆ ಬಂತು ಅಂದ್ರೆ ಆಯ್ತೇನು, ನಿತ್ಯ ಜೀವನ ಬಂತು. ಎರಡನೇದು, ಸಮಕಾಲೀನ ನಿರೂಪಣೆಯಲ್ಲಿ ಪುರಾಣದೊಂದಿಗೆ ಸಮೀಕರಣ ಅಲ್ವಾ. ಅರ್ಜುನಂದು ಇದೆಯಲ್ಲ, ವಿಕ್ರಮಾರ್ಜುನ ವಿಜಯಂ ಅಂತ ಅರ್ಜುನನ ನೆವ ಇಟ್ಕೊಂಡು ತನ್ನ ರಾಜನ ಬಗ್ಗೆ ಬರೀಲಿಲ್ವಾ. ಇದಕ್ಕೆ ರಿವರ್ಸು. ಪೌರಾಣಿಕ ಕಥೆಯ ರೂಪದಲ್ಲಿ ಸಮಕಾಲೀನ ಸಮಸ್ಯೆಯ ಪ್ರಸ್ತಾಪ ಮಾಡಿದಾಗ ಸಮಕಾಲೀನ ನಿರೂಪಣೆಯಲ್ಲಿ ಪುರಾಣದೊಂದಿಗೆ ಸಮೀಕರಣ ಮಾಡುವ ಕೆಲಸವನ್ನು ಕೂಡ ನಮ್ಮ ಕನ್ನಡ ಸಾಹಿತಿಗಳು ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಂಡು ಆಮೇಲೆ ಬೇರೆ ಭಾಷೆ ಹೇಗಾಗಿದೆ ಅಂತ ನೋಡೋಣ. ನಮಗೆ ಗೊತ್ತಿಲ್ಲ, ಇದು ನಮ್ಮ ಸಮಸ್ಯೆ. ನಾವು ಇಂಗ್ಲೀಷ್ ಸಾಹಿತ್ಯ ಎಲ್ಲ ಓದೋಕ್ಕೆ ಹೋಗ್ತೀವಲ್ಲ, ಮೊದಲು ನಮ್ಮ ಸಾಹಿತ್ಯದಲ್ಲಿ ಏನಾಗಿದೆ ಅನ್ನೋದೇ ಗೊತ್ತಿಲ್ಲದೆ ಇದ್ದರೆ ಬೇರೆದನ್ನು ನಾವು ಹೇಗೆ ಮೆಚ್ಕೊಳ್ಳೋಕ್ಕೆ ಸಾಧ್ಯ? ಅಥವಾ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಬರಬೇಕಾದ್ರೂ ಇನ್ನೊಂದರ ಜೊತೆಲಿ ಹೋಲಿಸ್ಬೇಕಾದ್ರೆ ಮೊದಲು ನಮ್ಮ ಬಗ್ಗೆ ತಿಳಿಬೇಕು. ಮೂರನೇದು, ಸಮಕಾಲೀನವನ್ನು ಸಮಕಾಲೀನವಾಗೇ ನಿರೂಪಣೆ ಮಾಡೋದು. ಇದು ಇನ್ನೊಂದು ರೀತಿಯದು. ಸಾಮಾಜಿಕ ನಾಟಕಗಳು ಅವೆಲ್ಲ ಇದೆಯಲ್ಲ, ಈ ರೀತಿಯಲ್ಲಿ ಇನ್ನೊಂದು ಸಮಕಾಲೀನವನ್ನು ಸಾರ್ವಕಾಲಿಕವಾಗಿ ನಿರೂಪಿಸುವಂಥದ್ದು. ಸಮಕಾಲೀನವಾಗಿ ಹೇಳ್ತಾರೆ, ಆದರೆ ಅದು ಎಲ್ಲ ಕಾಲಕ್ಕೂ ನಿಜಾನಪ್ಪ ಅನ್ನುವಂಥ ರೀತಿಯಲ್ಲಿ ಮನವರಿಕೆ ಆಗುವಂಥದ್ದು. ಗಮನಿಸಿ, ಇಲ್ಲಿ ಈ 4 ವಾಕ್ಯಗಳಲ್ಲಿ ಸಮಕಾಲೀನ ಇದ್ದೇ ಇದೆ. ಆ ಸಮಕಾಲೀನ ಅನ್ನೋದೇನು? ನಿತ್ಯ ಜೀವನದ ಪ್ರತಿನಿಧಿ. ಇದನ್ನು ನಾನು ಹೇಳಕ್ಕೆ ಹೊರಟಿದ್ದು. ನಿತ್ಯ ಜೀವನದ ಪ್ರಾತಿನಿಧ್ಯವಿಲ್ಲದೆ ಕಾವ್ಯ ಪೂರ್ಣ ಆಗೋದೇ ಇಲ್ಲ, ಕಾವ್ಯ ನೆಲೆ ನಿಂತ್ಕೊಳ್ಳೋದೇ ಇಲ್ಲ. ಒಂದು ಸಮಕಾಲೀನತೆ ಅನ್ನೋವಂಥದ್ದನ್ನೇ ನಮ್ಮ ನಿತ್ಯ ಜೀವನದ ಅನುಭವ. ಆದ್ದರಿಂದ ನೋಡಿ ಎಷ್ಟು 4 ರೀತಿಯಲ್ಲಿ ನಿರೂಪಣೆ ಆಗಿರ್ಬೋದು. ಆದರೆ ನಿರೂಪಣೆ ಆಗಿರೋದ್ರ ಹಿಂದೆ ಬೆನ್ನೆಲುಬು ಯಾವುದು? ಅದರಿಂದ ಸಾಹಿತ್ಯದ ಬೆನ್ನೆಲುಬು ಯಾವುದು? ನಿತ್ಯ ಜೀವನದ ಅನುಭವಗಳು, ನಿತ್ಯ ಜೀವನದ ಭಾಷೆ, ಇವೆಲ್ಲ. ನಾವು ಬೆನ್ನು ತಟ್ತೇವೋ, ಬೆನ್ನಿಗೆ ತಟ್ತೇವೋ, ಅಥವಾ ಎರಡೂ ಮಾಡದೆ ಉಪೇಕ್ಷೆ ಮಾಡ್ತೀವೋ, ಅದು ಬೇರೆ ಮಾತು. ಮುಂದಿನ ಈ 4 ಕ್ರಮಗಳಲ್ಲೂ ಸಮಕಾಲೀನ ನಡೆಯ ಆಂಶಿಕವಾಗಿ ಪೂರ್ಣವಾಗಿ ಇದ್ದೇ ಇದೆ. ಈ ಕೊನೆಯದರಲ್ಲಿ ಪೂರ್ಣವಾಗೇ ಇದೆ ನೋಡಿ. ಕೊನೆಯ 2ರಲ್ಲಿ ಪೂರ್ಣ, ಎರಡೂ ಸಮಕಾಲೀನವೇ ಬರೆದಿದ್ದಾರೆ. ಇಲ್ಲಿ ಆಂಶಿಕವಾಗಿ ಅಥವಾ ಮರೆಯಾಗಿ ಇದ್ದೇ ಇದೆ.
ಮುಂದಿನ ಭಾಗ. ಓಡಲು 2. ಪಾತ್ರಗಳ ವರ್ತನೆ. ಈಗ ಒಂದು ಪಾತ್ರ ಹೇಗೆ ನಡ್ಕೊಳ್ಳುತ್ತೆ ಅನ್ನೋದನ್ನು ನಾವು ಹೇಗೆ, ಈಗ ರಾಮ ಲೀಲಾಮಾನುಷ ವಿಗ್ರಹ, ಹೆಂಡತಿ ಸತ್ತು ಹೋದಾಗ ನಮ್ಮ ಹಾಗೆ ಯತ್ನ ಅಥವಾ ಹೇಗೆ ಮಾಡ್ದ? ಇದರಲ್ಲಿ ಕಲ್ಪನೆಯ ಅಂಶ ಬೆಳೆಸಬೇಕಾಗತ್ತೆ. ಎಷ್ಟೇ ಕಲ್ಪನೆಯ ಅಂಶ ಬೆರೆಸಿದ್ರು ವಾಸ್ತವದ ಅಂಶ ನಮ್ಮ ಸುತ್ತಮುತ್ತಲೇ ಸಿಕ್ಕಿರಬೇಕಲ್ವ. ಹಾಗಾಗಿ ಪಾತ್ರಗಳನ್ನು ಚಿತ್ರಣೆ ಮಾಡುವಾಗ ನಾವು ಈ ಸಮಕಾಲೀನ ಸಂಗತಿಗಳನ್ನು ಗಮನಿಸ್ಕೊಂಡಲೇ ಪಾತ್ರ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಅನ್ನೋದು ಪ್ರಶ್ನೆ. ಇಳೆ ಎಂಬ ಅಂತ ಕಾರಂತರದ್ದೊಂದು ನಾಟಕ ಇದೆ, ಅದರಲ್ಲಿ ಬರುತ್ತೆ ಶಕುಂತಲೆ ಈಗಿನ ಕಾಲದಲ್ಲಿ ಇದ್ದಿದ್ರೆ ಏನ ಮಾಡಿರೋಳು. ಅವಾಗ ಡೈವೋರ್ಸ್ ಇರಲಿಲ್ಲ, ಕೋರ್ಟ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಇರಲಿಲ್ಲ, ಇದೆಲ್ಲ ಇರಲಿಲ್ಲ, ಆವಾಗಿನ ಕಾಲದ ನಾಟಕ. ಇವಾಗ ಇದ್ದರೆ ಹೇಗೆ ಅಂತಂದ್ರೆ ಏನಾಗುತ್ತೆ, ಈ ರೀತಿಯ ಸಮಕಾಲೀನತೆ ಮತ್ತು ಆಗಿನ ಸಂದರ್ಭದ ಎರಡರ ಮಧ್ಯೆ ತಿಕ್ಕಾಟವನ್ನು ಪ್ರಸ್ತಾಪ ಮಾಡ್ತಾರೆ ಕಾರಂತರು. ಅಂಥದನ್ನು ಅನೇಕ ಕಾದಂಬರಿಗಳು ಬರೆದಿದ್ದಾರೆ. ನಾನು ಇಳೆ ಎಂಬ ಒಂದು ಉದಾಹರಣೆಯಾಗಿ ತಗೊಂಡೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯೂ ಪರಂಪರೆಯೊಂದರ ಮುಂದುವರಿಕೆ, ಅಂದರೆ ಪರಂಪರೆಯ ಅಂಶವೂ ಅವನಲ್ಲಿರುತ್ತೆ. ಯಾಕಿರುತ್ತೆ? ನಮಗೆ ಗೊತ್ತಿಲ್ಲ, ಅದನ್ನು ಕೇಳಿ ಕೇಳಿ ಆದರ್ಶಗಳು ನಮ್ಮೊಳಗೆ ರೂಪುಗೊಂಡ್ಬಿಟ್ಟಿರುತ್ತೆ ಅಲ್ವಾ. ಗೋಪಾಲಕೃಷ್ಣ ಅಡಿಗರ ವಾಕ್ಯ ಇದ್ದೇ ಇದೆ, ಸ್ಮಶಾನದಲ್ಲಿ ಸತ್ತು ಬೂದಿಯಾಗಿ ಅಪ್ಪ ನಾಳಗಳಲ್ಲಿ ತೀರ್ಥರೂಪ. ಏನು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಇದಕ್ಕಿನ್ನ ಇನ್ನೂ ಸಂಕ್ಷೇಪವಾಗಿ ಈ ಘನವಾದ ಸತ್ಯವನ್ನು ಹೇಳೋದು ಕಷ್ಟ. ತೀರ್ಥ ಅಂದರೆ ಜ್ಞಾನ ಅಂತ ಅರ್ಥ. ನಾಳಗಳ ತೀರ್ಥ, ರಕ್ತನೂ ತೀರ್ಥ, ರಕ್ತ ಸಂಬಂಧ ಅಂತೀವಿ. ಅವನ ರಕ್ತದಲ್ಲೇ ಗುಣ ಇದೆ ಅಂತ ಹೇಳ್ತೀವಿ. ಅದೆಲ್ಲ ತೀರ್ಥ ರೂಪ ಅಂದರೆ, ತೀರ್ಥ ಅಂದರೆ ಜ್ಞಾನ ಅಂತಲೂ ಒಂದು ಅರ್ಥ ಇದೆ. ಹಿರಿಯರಿಗೆ ತೀರ್ಥ ರೂಪ ಅಂದರೆ ದೇವಸ್ಥಾನದಲ್ಲಿ ಕೊಡೋ ಒಂದು ಚಮಚ ತೀರ್ಥ, ಒಂದು ಉದ್ಧರಣೆ ತೀರ್ಥ ಅಂತಲ್ಲ, ಜ್ಞಾನ ಸ್ವರೂಪ ಅಂತ. ಸ್ವಾಮಿಗಳಿಗೆ ತೀರ್ಥ ಅಂದರೆ ಒಂದು ಜ್ಞಾನ ರೂಪದಲ್ಲಿ ನಮ್ಮ ಪರಂಪರೆ ಬಂದು ಸೇರಿಕೊಂಡೇ ಇರುತ್ತೆ ಅನ್ನುವಂಥದ್ದಾದ್ದರಿಂದ ಒಬ್ಬ ವ್ಯಕ್ತಿಯ ಪಾತ್ರ ಚಿತ್ರಣ ಮಾಡಬೇಕಾದರೆ ಏನು ಮಾಡಬೇಕಾಗತ್ತೆ? ಪರಂಪರೆಯೊಂದರ ಮುಂದುವರಿಕೆಯಾಗಿ ಮಾಡಬೇಕಾಗತ್ತೆ. ಈಗ ಇವರು ಕಾದಂಬರಿ, ತ್ರಿವೇಣಿಯವರ ಕಾದಂಬರಿ ತಗೊಳ್ಳಿ. ಅದರಲ್ಲಿ ಮೋಹನನನ್ನು ಪ್ರೀತಿಸ್ತಾಳೆ ನಾಯಕಿ. ಅವಳು ಪ್ರೀತಿಸಿದ್ರೆ ಏನಾಗುತ್ತೆ, ಅವನು ಅವಳನ್ನ ನಿರಾಕರಿಸ್ತಾನೆ. ಆದರೆ ಆ ನಿರಾಕರಿಸಿದರೆ ಅವಳು ಕೊನೆಗೆ ಸಿಟ್ಟುಕೊಂಡು ನಿನ್ನ ಬಗ್ಗೆ ಕರುಣೆ ಇರುತ್ತೆ ಹೊರತು ಮತ್ತೆ ಪ್ರೀತಿ ಬರೋದಿಲ್ಲ ಅಂತ ಹೇಳ್ತಾಳೆ. ಮತ್ತೆ ಪ್ರೀತಿಸು ಅಂತ ಗೋಗರ್ಕೊಂಡ್ರು ಅವಳು ಪ್ರೀತಿಸೋದಿಲ್ಲ. ಆದರೆ ಹಿಂದೆ ಶಕುಂತಲೆ ಏನು ಮಾಡಿದ್ಲು? ದುಷ್ಯಂತ ಹಂಗೆ ಮಾಡಿದಾಗ ಇಂದಿರೆ ಅವಳನ್ನ ಕ್ಷಮಿಸೋದಿಲ್ಲ. ಇವಳೇನು ಮಾಡಿದ್ಲು? ಶಕುಂತಲೆ ಏನು ಮಾಡಿದ್ಲು? ಗಂಡ ಹಾಗೆ ಮಾಡಿದ್ರು ಮತ್ತೆ ಗಂಡ ತನ್ನ ಪ್ರೇಮ ಭಿಕ್ಷೆಯಿಂದ ಬಂದಾಗ ಆರ್ಯಪುತ್ರ ನನಗೆ ಇದರಲ್ಲಿ ವಿಶ್ವಾಸವಿಲ್ಲ ಅಂದ್ಲು. ಯಾವುದರಲ್ಲಿ? ಉಂಗುರದಲ್ಲಿ ವಿಶ್ವಾಸ ಕಳ್ಕೊಂಡ್ಲೇ ಹೊರತು ಗಣ್ಣಲ್ಲಿ ಕಳ್ಕೊಳ್ಳಿಲ್ಲ. ಇಂದ್ರೆ ಗಣ್ಣಲ್ಲಿ ಕಳ್ಕೊಂಡ್ಲು. ಇದನ್ನು ಜನ ಒಪ್ಪೋದಿಲ್ಲ. ಅದಕ್ಕೆ ತ್ರಿವೇಣಿಯವರು ಎಷ್ಟು ಕಷ್ಟಪಟ್ಟಿದ್ದಾರೆ. ಅವಳು ಒಬ್ಬಳೇ ಮಗಳಾಗಿ ಬೆಳೆದ್ಲು. ಅಡುಗೆ ಏನು ಮಾಡಬೇಕು ಅಂದರೂ ಅವಳನ್ನೇ ಕೇಳಿ ಮಾಡ್ತಾ ಇದ್ರು. ಅವಳಿಗೆ ಆರ್ಥಿಕ ಅವಲಂಬನೆ ಇರಲಿಲ್ಲ. ಎಷ್ಟೆಲ್ಲ ಪೀಠಿಗೆ ಹಾಕ್ಕೊಂಡು ಅವಳ ನಿರಾಕರಣೆಯನ್ನು ಇನ್ನು ತ್ರಿವೇಣಿ ಸಮರ್ಥನೆ ಮಾಡ್ಕೋತಾರೆ ಅಂದರೆ, ಪ್ರಾಯ ನಿರಾಕರಣೆಯನ್ನು ಇಷ್ಟೆಲ್ಲ ಸಮರ್ಥನೆ ಮಾಡ್ಕೋಬೇಕು ಅನ್ನೋಂಥ ಒತ್ತಡ ತ್ರಿವೇಣಿಯವರಿಗೆ ಬಂದದ್ದು ಯಾಕೆ? ನಿತ್ಯ ಜೀವನದ ಪರಂಪರೆಯ ಪ್ರಜ್ಞೆಯಿಂದ. ನಿತ್ಯ ಜೀವನ ಅಂದ್ರೇನು? ನಾವು ಇವತ್ತು ಮಾಡೋದಷ್ಟೇ ಅಲ್ಲ, ಪರಂಪರೆಯ ಪ್ರಜ್ಞೆಯೂ ನಿತ್ಯ ಜೀವನದ ಒಂದು ಭಾಗವೇ. ನಾವೆಲ್ಲರೂ ಪ್ರೆಗ್ನೆಂಟ್ಸೇ. ಯಾವ ಪ್ರೆಗ್ನೆಂಟ್ಸು? ಪರಂಪರೆಯ ಪ್ರೆಗ್ನೆಂಟ್ಸ್. ನೆಕ್ಸ್ಟ್ ಆಮೇಲೆ ಸಾಮಾಜಿಕ ಏರುಪೇರುಗಳಿಂದ ಪ್ರಭಾವಿತವಾಗುತ್ತಲ್ವ. ಈಗ ಗೃಹಭಂಗನೇ ತಗೊಳ್ಳಿ. ಆವಾಗ ಪ್ಲೇಗ್ ಬಂದದ್ದನ್ನು ಒಂದು ವಸ್ತುವಾಗಿ ಮಾಡ್ಕೊಂಡಿಲ್ವ? ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ವಸ್ತುವಾಗಿ ಇಟ್ಕೊಂಡು ಎಷ್ಟೊಂದು ಕೃತಿಗಳು ಬರಲಿಲ್ಲ, ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟ ಹಾಗೆಲ್ಲ. ಹಾಗಾಗಿ ಪಾತ್ರಗಳ ವರ್ತನೆಯಲ್ಲಿ ಸಾಮಾಜಿಕ ಏರುಪೇರುಗಳು ಪ್ರಭಾವ ಬರುತ್ತೆ. ಬ್ರಿಟಿಷರ ಮೇಲಿನ ಸಿಟ್ಟನ್ನು ನಾವು ಇನ್ಯಾರ ಮೇಲೋ ತೀರಿಸ್ಕೋಬೋದು. ಹಾಗೆಲ್ಲ ಬರೋದರಿಂದ ಪಾತ್ರಗಳ ವರ್ತನೆಯಲ್ಲಿ ಇವೆಲ್ಲ ಅಂಶಗಳನ್ನು ಕೂಡ ನಿತ್ಯ ಜೀವನ ಪ್ರವೇಶಿಸುವ ಕ್ರಮಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಸ್ನೇಹಿತರೆ, ಮುಂದಿಂದು ವ್ಯಷ್ಟಿ ಮತ್ತು ಸಮಷ್ಟಿಯಂಗ ಪ್ರಜ್ಞೆ ಅಂತ. ನಾನು ಒಬ್ಬ ವ್ಯಕ್ತಿಯೂ ಹೌದು, ಒಂದು ಕುಟುಂಬದ ಸದಸ್ಯನೂ ಹೌದು, ಸಮಷ್ಟಿಯ ಒಂದು ಭಾಗ ಇರ್ಬೋದು. ಹಾಗಾಗಿ ಮನುಷ್ಯನ ವರ್ತನೆಯನ್ನು ಎರಡೂ ನಿರ್ಧರಿಸುತ್ತೆ. ಕೆಲವೊಮ್ಮೆ ವೈಯಕ್ತಿಕ ಆದರ್ಶ ಪ್ರಧಾನವಾಗುತ್ತೆ, ಕೆಲವು ಸರಿ ನಾನು ಸಮುದಾಯದ ಪ್ರಜ್ಞೆ ಪ್ರಧಾನ ಆಗುತ್ತೆ. ಈಚಿನ ದಿನಗಳಲ್ಲಿ ಈ ಸಮಷ್ಟಿಯಂಗ ಪ್ರಜ್ಞೆ ಕಡಿಮೆ ಆಗಿರೋದೇ ಇಷ್ಟೆಲ್ಲ ಭ್ರಷ್ಟಾಚಾರಕ್ಕೆ ಕಾರಣ ಅನ್ನುವಂಥದ್ದು. ಸಮಷ್ಟಿಯಂಗ ಪ್ರಜ್ಞೆ ಹಿಂದೆ ಸರಿತಾ ಇದೆ, ವ್ಯಷ್ಟಿ ಪ್ರಜ್ಞೆ
ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಆದ್ದರಿಂದ ಇವತ್ತು ನಾನು ನಾಟಕ ಬರೆದರೆ ಸಮಷ್ಟಿಯಂಗ ಪ್ರಜ್ಞೆಯನ್ನು ಪ್ರಧಾನಗೊಳಿಸಿ ನಾಟಕ ಬರೆದರೆ ಅದು ಅಸಹಜವಾಗುತ್ತೆ. ಆದರೆ ಹಿಂದೆ ಏನಾದರೂ ವ್ಯಷ್ಟಿಯನ್ನು ಪ್ರಧಾನಗೊಳಿಸಿ ನಾಟಕ ಬರೆದರೆ ಆ ನಾಟಕನ ಯಾರೂ ಓದ್ತಾನೂ ಇರಲಿಲ್ಲ. ಗುರು ರಾಮಸ್ವಾಮಯ್ಯಂಗಾರು ತುಂಬ ಚೆನ್ನಾಗಿ ಹೇಳ್ತಿದ್ರು, ಹಿಂದಿನ ಕಾಲದಲ್ಲಿ ಗಂಡು ಮುಖ್ಯ ಅಲ್ಲ, ಹೆಣ್ಣು ಮುಖ್ಯ ಅಲ್ಲ, ಈ ಮುಹೂರ್ತ ತುಂಬ ಚೆನ್ನಾಗಿದೆ, ಯಾವ್ದಾದ್ರು ಒಂದು ಗಂಡು ಒಂದು ಹೆಣ್ಣು ತಂದು ಮದುವೆ ಮಾಡೋಣ ಅಂತ ಮದುವೆ ಮಾಡ್ತಾ ಇದ್ರು ಅಂತ. ಈಗ ಅದನ್ನು ನಾವು ಕಲ್ಪಿಸ್ಕೊಳ್ಳಾರ್ವಿ ಕೂಡ. ಹೋಗಲಿ, ಅವಾಗೆಲ್ಲ ಕೆಟ್ಟುಬಿಟ್ಟಿತ್ತು, ಇವಾಗೆಲ್ಲ ಸರಿ ಹೋಗ್ಬಿಟ್ಟಿದೆ. ವ್ಯಕ್ತಿ ಕೇಂದ್ರಿತವಾಗಿ ಹುಡುಗನ ಇಷ್ಟ ಹುಡುಗಿ ಇಷ್ಟ ನೋಡಿ ಮದುವೆ ಆಗ್ತಿದೆ. ಈಗಲೂ ವ್ಯಕ್ತಿ ಪ್ರಧಾನವಲ್ಲ, ಪೇ ಸ್ಕೇಲ್ಗಳಿಗೆ ಮದುವೆ ಆಗುತ್ತೆ. ಹಾಂ, ಮಾಡಿ. ವಾಹನ ಸಂಖ್ಯೆ 6719 ಗೇಟಿನ ಮುಂದೆ ನಿಲ್ಲಿಸಿದ್ದಾರೆ. ಮತ್ತೊಬ್ಬರು ವಾಹನ ತೆಗೆದುಕೊಳ್ಳಲಿಕ್ಕೆ ಅನಾನುಕೂಲ ಆಗ್ತಿದೆ ಅಂತ ಕರೀತಾ ಇದ್ದಾರೆ. ಸಂಬಂಧಪಟ್ಟವರು ಕೂಡಲೇ ಕ್ರಮ ತಗೊಳ್ಳಿ. ಇದು ನಿತ್ಯ ಜೀವನದ ಸಮಸ್ಯೆ. ರಾಮಾಯಣದಲ್ಲಿ ಇದನ್ನು ಬರೆಯೋಕ್ಕಾಗಲ್ಲ, ವಾಹನಕ್ಕೆ ತೊಂದರೆ ಆಗ್ತಾ ಇದೆ ಅಂತ. ಹಾಂ, ಮುಂದಿಂದು ರೀತಿ ನೀತಿ ಹಾಗೂ ಮೌಲ್ಯಗಳ ಏರುಪೇರು ಇದೆಯಲ್ಲ, ಇವುಗಳು ಕೂಡ ಸಮಾಜದಲ್ಲಿ ನಿತ್ಯ ಜೀವನದಲ್ಲಿ ಏನೇನು ಆಗ್ತಾ ಇದೆಯೋ ಅದು ಸಾಹಿತ್ಯದಲ್ಲಿ ನಾನು ದಾಖಲಿಸಲ್ಲ ಅಂತ ಪ್ರತಿಜ್ಞೆ ಮಾಡಿ ಬರೀರಿ. ನೀವು ಖಂಡಿತವಾಗಿ ನೀವು ದಾಖಲಿಸಿರ್ತೀರಿ ಅಂತ ನಾನು ಹೇಳಬಲ್ಲೆ. ನಾನು ತೋರಿಸ್ಕೊಡ್ತೀನಿ, ನೀವು ಬರೀರಿ ಒಂದು ಕೃತಿನ. ಅಷ್ಟರ ಮಟ್ಟಿಗೆ ನಿಜ. ಇವೆಲ್ಲವೂ ಕೂಡ ಪಾತ್ರಗಳ ವರ್ತನೆ, ಈ ಅಂಶಗಳೆಲ್ಲವೂ ಬರದಲೇ ನಾವು ಒಂದು ಸಾಹಿತ್ಯ ಕೃತಿಯ ಒಡಲನ್ನು ರಚಿಸೋದು ಸಾಧ್ಯವೇ ಇಲ್ಲ. ಮುಂದಿನ ಜನರ ವರ್ತನೆಯನ್ನು ನಿಯಂತ್ರಿಸುವ ವಿದ್ಯಮಾನಗಳು, ಹೇಗೆ ಅಸಹಾಯಕತೆಗಳು, ಆ ಅಸಹಾಯಕತೆಗಳು ವ್ಯಕ್ತವಾಗುವ ರೀತಿ, ಇವೆಲ್ಲವೂ ತುಂಬ ಮುಖ್ಯ ಆಗುತ್ತೆ. ಈಗ ಒಬ್ಬ ಅಧಿಕಾರ ಇರೋನಿಗೆ ಕೋಪ ಬಂದರೆ ಅವನು ತೋರಿಸೋ ರೀತಿ ಬೇರೆ, ಒಬ್ಬ ನೌಕರನಿಗೆ ಕೋಪ ಬಂದರೆ ಅವನು ತೋರಿಸೋ ರೀತಿ ಬೇರೆ. ಈ ರೀತಿಯಾಗಿ ಶ್ರೇಣೀಕೃತ ಸಮಾಜದಲ್ಲಿ ಒಬ್ಬೊಬ್ಬರ ವರ್ತನೆ ಒಂದೊಂದು ರೀತಿಯಲ್ಲಿ ಇರುವಾಗ, ಪಾತ್ರ ಚಿತ್ರಣ ಮಾಡುವಾಗ ಇದು ಸಾಮಾಜಿಕ ಏರುಪೇರುಗಳು ಇವೆಲ್ಲವೂ ಕೃತಿಯ ಒಡಲಿನಲ್ಲಿ ನಮಗೆ ಗೊತ್ತಿಲ್ಲದಲೇ ಅವಿತುಕೊಂಡು ಬಂದುಬಿಡುತ್ತವೆ ಅನ್ನುವಂಥ ಸಂಗತಿ. ಮುಂದಿನ ಸಾರ್ವಕಾಲಿಕತೆಗೆ ಪಾತ್ರ ಚಿತ್ರಣವನ್ನು ವಿಸ್ತರಿಸಲು ಅಡ್ಡಿಗಳು. ನಾವೇನು ಮಾಡ್ತೀವಿ, ನಮ್ಮ ಕಾಲದ್ದನ್ನೇ ಬರಿತೀವಿ, ಆವಾಗ ಸಾರ್ವಕಾಲಿಕತೆಗೆ ಅಡ್ಡಿ ಕೂಡ ಆಗುತ್ತೆ, ಸಾರ್ವಕಾಲಿಕ ಮೌಲ್ಯವನ್ನು ಹೇಳೋದಕ್ಕೆ. ಆದರೆ ಅಡ್ಡಿ ಆಗದ ಹಾಗೆ ಬರೆದವರು ಇದ್ದಾರೆ ಅಂತ ನಿಮಗೆ ನೆನಪು ಮಾಡಿಕೊಡೋದಕ್ಕೆ ಬಯಸ್ತೀನಿ. ಆದ್ದರಿಂದ ಈ ಎಲ್ಲವೂ ನಿತ್ಯ ಜೀವನದ ಅಂಶಗಳು ಹೇಗೆ ಬಂದು ಸೇರ್ಕೊಂಡ್ಬಿಡುತ್ತೆ ಅನ್ನುವಂಥ ಅಂಶ. ಮುಂದಿನ ಪಾತ್ರವನ್ನು ಅಸಹಜಗೊಳಿಸದೆ ಸಾರ್ವತ್ರಿಕ ಸ್ವಭಾವ ನಿರೂಪಣೆ ಸಾಧ್ಯವೇ? ಪಾತ್ರವನ್ನು ಅಸಹಜಗೊಳಿಸ್ಕೊಡೋದು ಅಂತ ಒಂದು ನಿರ್ಬಂಧ ಹಾಕ್ತೀನಿ, ಆದರೆ ಸಾರ್ವಕಾಲಿಕ ಸತ್ಯವನ್ನು ಹೇಳೋದಕ್ಕೆ ಸಾಧ್ಯವೇ ಅಂತ. ತಮ್ಮ ಊಹೆ ಏನಿರ್ಬೋದು? ಸಾಧ್ಯ. ನನ್ನ ಉತ್ತರ ಕಷ್ಟ ಸಾಧ್ಯ. ಕಷ್ಟಪಟ್ಟು ಸಾಧಿಸಬೇಕಾದದ್ದು. ನಾವು ಸಾಧ್ಯ ಅಂತ ನಾವು ಉತ್ತರ ಹೇಳುವಾಗ ಏನು ಮಾಡ್ತೀವಿ? ಸಾಧ್ಯ ಅನ್ನೋರು ಆಶಾವಾದಿಗಳು, ಅಸಾಧ್ಯ ಅನ್ನೋರು ನಿರಾಶಾವಾದಿಗಳು. ಬರೆದವರು ಅದಕ್ಕೆ ಗೊತ್ತು, ಅದನ್ನು ಅವರ ಎರಡು ಉತ್ತರನೂ ಹೇಳೋದಿಲ್ಲ, ಒಂದು ಗುಣವಾಚಕ ಹಾಕಿ ಕಷ್ಟ ಸಾಧ್ಯ ಅಂತ ಹೇಳಿಯಾರು. ನೆಕ್ಸ್ಟ್ ಒಡಲು 3 ಗಡಿಯಾರ ಓಡ್ತಾ ಇದೆಯಪ್ಪ. ಸಮಾಜ ಚಿತ್ರಣ. ವ್ಯಕ್ತಿಯನ್ನು ಚಿತ್ರಣ ಮಾಡಿದರೆ ಸಾಹಿತ್ಯ ಆಗೋದಿಲ್ಲ, ಸಮಾಜದ ಚಿತ್ರಣವನ್ನು ಮಾಡಬೇಕಲ್ಲ. ಸಮಾಜ ಅನ್ನೋದು ಕೂಡ ನಿರಂತರ ಪರಿವರ್ತನಶೀಲವಾದದ್ದು. ಪರಿವರ್ತನಶೀಲವಾದ ಹರಿಯುವ ಸಮಾಜದಲ್ಲಿ ನೀವು ಯಾವುದನ್ನು ಆಲೋಚನೆ ಮಾಡಬೇಕಾದ್ರೂ ಇನ್ನೊಂದು ಸರಿ ಮಾಡಬೇಕು. ಹೆರಾಕ್ಲಿಟಸ್ ಎಂಬ ಗ್ರೀಕ್ ದಾರ್ಶನಿಕ ಹೇಳ್ತಾನೆ, ಯು ಕೆನಾಟ್ ಸ್ಟೆಪ್ ಇನ್ ಟು ದಿ ರಿವರ್ ಟ್ವೈಸ್. ಒಂದು ನದಿಯೊಳಗೆ 2 ಸರಿ ನೀವು ಕಾಲಿಡೋಕ್ಕೆ ಆಗಲ್ಲ ಅಂತಾನೆ. ನೀವು ಹೇಳ್ಬೋದು, ಅಯ್ಯೋ ಮೊನ್ನೆ ಹೋಗಿದ್ದೆ ಶ್ರೀರಂಗಪಟ್ಟಣದಲ್ಲಿ 10 ಸರಿ ಕಾಲಿಟ್ಟೆ ಅಂತ. ಮೊದಲನೇ ಸರಿ ಕಾಲಿಟ್ಟಾಗಿನ ನೀರು ಬೇರೆ, 2ನೇ ಸರಿ ಕಾಲಿಟ್ಟಾಗಿನ ನೀರು ಬೇರೆ. ನದಿ ಹೆಸರನ್ನ ನೀವು ಕಾವೇರಿ ಅಂತ ಇಟ್ಟಿದ್ದೀರಿ, ಇಟ್ಟಿರೋ ನೀರು ಬೇರೆ ಅಲ್ವಾ? ಅದು ಹರಿತಾ ಇರೋ ವೇಗ, ಅದರ ಕಾಂಪೋಸಿಷನ್ನು, ವಿಜ್ಞಾನದ ಭಾಷೆಯಲ್ಲಿ ಹೇಳೋದಾದರೆ ಅದರ ಸಂರಚನೆ ಎಲ್ಲವೂ ಬೇರೆ. ಅದನ್ನು ಹೇಳ್ತಾನೆ ಹಿರಾಕ್ಲಿಟಸ್. ಸನ್ ಈಸ್ ನ್ಯೂ ಎವ್ರಿ ಡೇ ಅಂತ ಹೇಳ್ತಾನೆ. ಪ್ರತಿನಿತ್ಯವೂ ಸೂರ್ಯ ಹೊಸಬನೇ. ಯಾಕೆಂದರೆ ನಿನ್ನೆ ಇದ್ದಷ್ಟು ಶಕ್ತಿ ಇವತ್ತು ಅವನಲ್ಲಿಲ್ಲ, ಒಂದಷ್ಟು ಕಳ್ಕೊಂಡ್ಬಿಟ್ಟಿದ್ದಾನೆ. ಇವತ್ತಿದ್ದಷ್ಟು ನಾಳೆ ಖಂಡಿತ ಇರೋದಿಲ್ಲ, ಆದರೆ ಅದು ಗಣನೀಯವಲ್ಲದೇ ಇರ್ಬೋದು, ಅದು ಬೇರೆ ಮಾತು. ಆದ್ದರಿಂದ ಗತಿಶೀಲ ಸಮಾಜದ ಚಿತ್ರಣ ಮಾಡುವಾಗ ಸಮಕಾಲೀನ ನಿತ್ಯ ಜೀವನ ಬರದೆ ಹೆಂಗಿರುತ್ತೆ? ಹಾಂ, ಕರುವಾಲೋ ತಗೊಳ್ಳಿ. ಸಾಮಾನ್ಯವಾಗಿ ಕಾದಂಬರಿಗಳನ್ನ ಬರೆಯೋರು ಏನು ಮಾಡ್ತಾಯಿದ್ರು?
ಅಂದರೆ ಪಾತ್ರ ಕೇಂದ್ರಿತವಾಗಿ ಬರೆಯುವಂಥ ಕಾದಂಬರಿಗಳಿವೆ, ಘಟನೆ ಕೇಂದ್ರಿತವಾಗಿ ಬರೆಯುವಂಥ ಕಾದಂಬರಿಗಳಿವೆ, ಪ್ರಾದೇಶಿಕತೆಯನ್ನೇ ಪ್ರತಿಫಲಿಸುವ ಕಾದಂಬರಿಗಳಿವೆ. ಆದರೆ ಈ ಎಲ್ಲಕ್ಕಿಂತ ಭಿನ್ನವಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಾದಂಬರಿ ಬರೆದರು, ಕರ್ವಾಲೋ ಅಂತ. ಅದರ ಕೇಂದ್ರ ಏನು ಗೊತ್ತಾ? ಒಬ್ಬ ಪರಿಣತ ಮತ್ತು ಶ್ರೀಸಾಮಾನ್ಯ ಮತ್ತು ಶ್ರೀಸಾಮಾನ್ಯ ಇಡೀ ಮನುಷ್ಯ ಸಂಬಂಧವನ್ನೇ ಕೇಂದ್ರವಾಗಿ ಇಟ್ಕೊಂಡಿದ್ದಾರೆ. ಆ ಕಾದಂಬರಿ ಓದಿದರೆ ಅವರ ಬೇರೆ ವಿವರಣೆಗಳು ಪ್ರಾಸಂಗಿಕವಾಗಿ ಬಂದದ್ದು, ಆದರೆ ಮುಖ್ಯವಾಗಿ ಒಂದು ಕಾದಂಬರಿಯ ಕೇಂದ್ರ ಮನುಷ್ಯ ಸಂಬಂಧದ ಸ್ವರೂಪ ಅನ್ನುವಷ್ಟರ ಮಟ್ಟಿಗೆ ದಟ್ಟವಾಗಿ ಮೊದಲ ಬಾರಿಗೆ ಮಾಡಿದ ಪ್ರಯೋಗ. ಆದ್ದರಿಂದ ಕರ್ವಾಲೋ ಅದು ವಿಶಿಷ್ಟವಾಗಿ ಕಾಣುತ್ತೆ. ಸಮಾಜ ಚಿತ್ರಣ ಮಾಡೋದು ನಿತ್ಯ ಜೀವನ ಹೇಗೆ ಅದರಲ್ಲಿ ಕರ್ವಾಲೋದಲ್ಲಿ ಪ್ರವೇಶಿಸಿದೆ ಅಂತಂದರೆ ನೀವು ಗಮನಿಸಬೇಕಾದದ್ದು. ಅವರು ವಿಜ್ಞಾನಿ ಅಲ್ಲ, ಆದರೆ ಒಬ್ಬ ವಿಜ್ಞಾನಿಯನ್ನು ಜನ ಹೇಗೆ ನೋಡ್ತಾರೆ ಅನ್ನೋದನ್ನು ಬರೆದಿರುವಂಥ ಕಾದಂಬರಿ. ಎರಡನೇದು ಸಾಮಾಜಿಕ ಸ್ತರೀಕರಣ, ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಅಲ್ವಾ? ಒಬ್ಬ ದೊಡ್ಡವ್ರ ಹತ್ರ ಚಿಕ್ಕವ್ರು ಹೇಗೆ ನಡ್ಕೋತಾರೆ, ಅವ್ರಿಗಿನ್ನ ಚಿಕ್ಕವ್ರು, ಹೀಗೆಲ್ಲ ಇರುತ್ತಲ್ಲಿ. ಸ್ಥಾನಮಾನದಿಂದ, ಆರ್ಥಿಕ ಸ್ಥಿತಿಯಿಂದ, ಸಾಮಾಜಿಕ ಸ್ಥಾನಮಾನಗಳಿಂದ ಎಲ್ಲ ಅವುಗಳನ್ನು ಗಮನಿಸದೆ ನೀವು ಕಾದಂಬರಿ ಬರೆಯೋಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಕೆಲವೊಮ್ಮೆ ಯಾವುದೋ ಕಥೆಯನ್ನು ನಿರೂಪಣೆ ಮಾಡಿರುವ ದಾಖಲೆ ನಾಳೆ ಸಾಮಾಜಿಕ ಅಧ್ಯಯನಕ್ಕೆ ಕಚ್ಚಾ ಸಾಮಗ್ರಿ ಆಗ್ಬೋದು, ಇವತ್ತಿನ ಸಾಹಿತ್ಯ ಅಲ್ವಾ? ಆ ದೃಷ್ಟಿಯಿಂದ ನಾವು ಗಮನಿಸಬೇಕಾದದ್ದು ಸಾಹಿತ್ಯವೆನ್ನುವುದು ಕೇವಲ ರಂಜನೆಗೆ, ಬೇಸರವನ್ನು ಕಳೆದುಕೊಳ್ಳುವುದಕ್ಕೆ ಅಂತ ನಾವೆಲ್ಲ ಏನು ಹೇಳಿದರೂ ಕೂಡ ಕನಸು ಕಂಡಾಗ ವಾಸ್ತವದ ಅಂಶಗಳು ಹೇಗೆ ಕನಸಿನಲ್ಲಿರುತ್ತೋ ಹಾಗೆ ಕಾವ್ಯದಲ್ಲಿ ಕೂಡ ಸಮಕಾಲೀನ ಗುಣಗಳು, ದೋಷಗಳು ತಾನಾಗೇ ಒಳಗೆ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ, ನಮಗೆ ಅರಿವಿಲ್ಲದೆ ಬಂದು ಸೇರಿಕೊಂಡಿರುತ್ತೆ. ನಾವು ನೋಡಿದಾಗ ಅದರ ವಿಶ್ವರೂಪ ದರ್ಶನ ಆಗುತ್ತೆ, ನೋಡದೆ ಹೋದರೆ ಕೇವಲ ಓದಿದರೆ ಆಗೋದಿಲ್ಲ. ನೆಕ್ಸ್ಟ್, ಸಾಮಾಜಿಕ ನಂಬಿಕೆಗಳು. ಈ ಸಾಮಾಜಿಕ ನಂಬಿಕೆಗಳು ಕೂಡ ಕಾವ್ಯದ ಒಂದು ಭಾಗ. ಸಾಮಾಜಿಕ ನಂಬಿಕೆಗಳು ಏನಿದೆ ಅನ್ನೋದನ್ನು ಕವಿ ತನ್ನ ನಂಬಿಕೆಯನ್ನು ಪಕ್ಕಕ್ಕಿಟ್ಟು ಆಯಾ ಪಾತ್ರಗಳ ನಂಬಿಕೆಯನ್ನು ಆಧರಿಸಿ ಬರೆಯುವಾಗ ಅವನು ನಿತ್ಯ ಜೀವನದ ಅಧ್ಯಯನ ನಡೆಸದಲ್ಲೇ ಬರೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್, ಸಾಮಾಜಿಕ ಗುಣಲಕ್ಷಣಗಳು. ಸೊಸೈಟಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಈ ಸೊಸೈಟಿ ಹ್ಯಾಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್. ಒಂದು ಪ್ರದೇಶದ ಹೊಗಳಿಕೆ ಇನ್ನೊಂದು ಪ್ರದೇಶದ ಬೈಗಳ. ಈ ಗೂಬೆ ಅಂದರೆ ಭಾರತದಲ್ಲಿ ಯಾರಾದರೂ ಸಿಟ್ಕೋತಾರೆ, ಆದರೆ ಇಂಗ್ಲೀಷ್ನಲ್ಲಿ ಗೂಬೆ ಅಂದರೆ ಅದು ಜಾಣ ಪ್ರಾಣಿ ಅಂತ ಹೊಗಳಿಕೆ. ಒಮ್ಮೆ ಬ್ರಿಟಿಷ್ ಅಧಿಕಾರಿಗೆ ಒಬ್ಬ ಸರ್ಕಾರಿ ನೌಕರ ಬರೆದ ಏನಂದರೆ, ನನ್ನ ಮೇಲಧಿಕಾರಿ ನನ್ನನ್ನು ಹಿ ಕಾಲ್ಡ್ ಮಿ ಅನ್ ಔಲ್ ಅಂತ. ಅದಕ್ಕೆ ಆ ಮೇಲಧಿಕಾರಿ, ದೆನ್ ಯು ಹ್ಯಾವ್ ಟು ಕಾಂಪ್ಲಿಮೆಂಟ್ ಹಿಮ್ ಅಂತಂದ. ಯಾಕಪ್ಪ ಅಂತಂದರೆ ಅವರು ಗೂಬೆಯನ್ನು ಬೇಟೆಯಾಡುವಾಗ ಅದರ ಜಾಣತನ ನೋಡಿದ್ದಾರೆ, ನಾವು ಬೆಳಗ್ಗೆ ಎದ್ದು ತೂಕಡಿಸೋದು ನಾವು ನೋಡಿದ್ದೀವಿ ಅಷ್ಟೇ. ಗೂಬೆ ಬಗ್ಗೆ ಒಂದು ಲಿಮಿರಿಕ್ ಇದೆ, ಮೋರ್ ಹಿ ಥಾಟ್ ಮೋರ್ ಹಿ ಸಾ ಲೆಸ್ ಹಿ ಸ್ಪೋಕ್. ಹೆಚ್ಚು ನೋಡ್ತಾ ಅದು ಕಡಿಮೆ ಮಾತಾಡ್ತು. ಲೆಸ್ ಹಿ ಸ್ಪೋಕ್ ಮೋರ್ ಹಿ ಹರ್ಡ್. ಇನ್ನೊಂದು ಸೂಚನೆ ಒಳ್ಳೆಯದು, ನನಗೆ ಬಿಡು ಸಿಗ್ತಲ್ಲ. EM 6719 ಈಗ ಯಾರು ಹೋಗಿದ್ರೋ ಅವರ ವಾಹನ ಅಲ್ಲ, ಇನ್ನೊಂದಿದು EM ಅದೇ ನಂಬರ್ ಮಾತ್ರ 6719 EM ಅಂತಿದೆ. ಸ್ಕೂಟರ್. ನೋಡಿ, ಇದು ಸಮಕಾಲೀನತೆ ಅಲ್ವಾ? ದೂರದರ್ಶನದ ಧಾರಾವಾಹಿಗೆ ಬ್ರೇಕ್ ಇದ್ಮೇಲೆ ಉಪನ್ಯಾಸಕ್ಕೆ ಬೇಡವೆ? ಇದು ಸಾಮಾಜಿಕ ಗುಣಲಕ್ಷಣಗಳು ಕೂಡ. ಆ ಗೂಬೆದು ಹೇಳ್ತಿದ್ನಲ್ಲ, ಪದ್ಯ ಹೀಗೆ ಹೇಳುತ್ತೆ, ಮೋರ್ ಹಿ ಸಾ ಲೆಸ್ ಹಿ ಸ್ಪೋಕ್, ಲೆಸ್ ಹಿ ಸ್ಪೋಕ್ ಮೋರ್ ಹಿ ಹರ್ಡ್, ಮೋರ್ ಹಿ ಹರ್ಡ್ ಮೋರ್ ಹಿ ಥಾಟ್, ಮೋರ್ ಹಿ ಥಾಟ್ ಮೋರ್ ವೈಸ್ ಹಿ ಬಿಕೇಮ್, ವೈ ಕಾಂಟ್ ವಿ ಫಾಲೋ ದಟ್ ವೈಸ್ ಔಲ್. ನನಗೆ ಅದಕ್ಕೆ ಯಾವಾಗಲೂ ಸಭಾಸದರನ್ನು ಕಂಡ್ರೆ ಗೌರವ. ಅವರೆಲ್ಲ ಗೂಬೆಗಳು, ಮಾತಾಡ್ದಲ್ಲೇ ಗಮನ ಕೊಟ್ಟು ಕೇಳ್ತಾರೆ. ನಾನು ಕಾಗೆ ಕೂಗಿ ಗಂಟಲು ಹಾಳು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್, ಸಮಾಜ ಮತ್ತು ನಿಸರ್ಗ ಸಂಬಂಧಗಳು. ಸಮಾಜ ಮತ್ತು ನಿಸರ್ಗ ಸಂಬಂಧಗಳು. ನಮ್ಮ ಮಿತ್ರ ಒಂದು ಹಾಸ್ಯ ಲೇಖನದಲ್ಲಿ ಬರೀತಾರೆ, ಬಾಗಲನ್ನ ಯಾವ ಥರ ತೆಗಿತಾನೆ ಅಂದರೆ ನನ್ನ ಯಾವ ಮಗ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ ಅಂತ. ಹಾಕಿ ಒದೀತಾನೋ, ಶಬ್ದ ಆಗದಾಗ ತೆಗಿತಾನೋ. ಹಾಗೆ ಈ ಸಮಾಜ ನಿಸರ್ಗ ಸಂಬಂಧಗಳಿದೆಯಲ್ಲ, ಯಾವ ಕಾಲದಲ್ಲಿ ಹೇಗಿತ್ತು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಕಾವ್ಯವನ್ನು ಓದಬೇಕಾಗಿಲ್ಲ, ಭಾಷೆ ನೋಡಿದ್ರೂ ಗೊತ್ತಾಗುತ್ತೆ. ಈಗ ನೋಡಿ, ಗಿಡದಲ್ಲಿರುವ ಹೂವನ್ನು
ನಾವು ಪೂಜೆಗೆ ತರಬೇಕು, ಏನು ಮಾಡ್ತೀವಿ? ಹೂ ಕೀಳ್ತೀವಿ. ನಾವು ಈಗ ಬೆಳೆಸ್ತಾ ಇರೋದು ಇದು ನಮ್ಮ ಕೀಳು ಅಭಿರುಚಿ. ನಾನು ಹುಡುಗನಾಗಿದ್ದಾಗ ಹೂ ಕೀಳೋದು ಅಂತ ಯಾರೂ ಅಂತಿರಲಿಲ್ಲ, ಹೂ ಬಿಡಿಸೋದು ಅಂತಿದ್ರು. ಈಗ ಬೆಂಗಳೂರಲ್ಲಿ ಇನ್ನೂ ಒಂದು ಕನ್ನಡ, ಹೂ ಕಿತ್ತೋದು. ಆದರೆ 12ನೇ ಶತಮಾನದಲ್ಲಿ ಹರಿಹರ ಬರೆಯೋ ಕಾವ್ಯದಲ್ಲಿ ಹೂವನ್ನು ತಿರಿಯೋದು ಅಂತಿದೆ. ಅಂದರೆ ಹೂವು ಇದು ನ್ಯಾಯಬದ್ಧವಾಗಿ ಗಿಡಕ್ಕೆ ಸೇರಿದ್ದು, ಅದನ್ನು ಕೇಳ್ಕೋಬೇಕು ಕೊಡು ಅಂತ. ಹೂವನ್ನು ತಿರಿಯೋದು ಅನ್ನೋ ಪದ ಇದೆ. ನಾವೆಲ್ಲರೂ ತಿರುಕರೆ, ನಲ್ಲಿಯಿಂದ ನೀರನ್ನು ತಿರುಪೇ ಬೇಡ್ತೀವಿ. ಆದರೆ ಅದು ಹಾಗೆ ಅಂದ್ಕೊಂಡೇ ಇಲ್ಲ. ಯಾಕೆ ಅಂದ್ಕೊಂಡಿಲ್ಲ? ಯಾಕೆ ಅಲ್ಲಮ್ಮ ಪ್ರಭು ಹೇಳ್ದ, ನೀನು ದೇವರಿಗೆ ಅಭಿಷೇಕ ಮಾಡಿದರೆ ಆ ಪುಣ್ಯದ ಬಹುಪಾಲು ಆ ನೀರಿನ ಆಕಾರಕ್ಕೆ ಹೋಗಬೇಕು, ನಿನಗಲ್ಲ ಅಂತ. ನಾವು ಹೂವನ್ನು ಪೂಜೆ ಮಾಡಿದರೆ ಅದು ಪುಣ್ಯ ಗಿಡಕ್ಕೆ ಹೋಗ್ಬೇಕು, ನಿನಗೆಲ್ಲಿ ಬರುತ್ತೆ? ನೀನೇನು ಮಾಡಿದ್ದು? ಕದ್ಕೊಂಬಂದಿದ್ದು. ಅಲೆಕ್ಸಾಂಡರ್ಗೆ ಯಾರೋ ಒಬ್ಬ ಹೇಳಿದ್ನಂತೆ, ಏನು ಅಂದರೆ, ನಾನು ಒಬ್ಬ ಕಳ್ಳ ಸಿಕ್ಕಾಕ್ಕೊಂಡು ನಿಂಗೆ ಶಿಕ್ಷೆ ಕೊಡ್ತೀನಿ, ನೀನು ಈಗಲಾರು ನೀನು ಹೇಳು, ನಿನ್ನ ಅಭಿಪ್ರಾಯ ಏನಾದ್ರು ಇದೆಯಾ ಅಂದರೆ, ನಾನು ಹೇಳೋಕ್ಕೇನೂ ಇಲ್ಲ, ನಾನು ಕಳ್ಳ ಒಪ್ಕೋತೀನಿ, ನೀನು ದೊಡ್ಡ ಕಳ್ಳನ ಹತ್ರ ನಾನು ಸಣ್ಣ ಕಳ್ಳ ಇನ್ನೇನು ಮಾತಾಡಲಿ ಅಂತ ಹೇಳಿದಂತೆ. ಒಬ್ಬ ದೊರೆಗೆ ಹಾಗೆ ಹೇಳುವಂಥ ಧೈರ್ಯ ಇತ್ತಲ್ಲ, ಈಗ ನಾವು ಒಬ್ಬ ಮಂತ್ರಿಗೆ ನಮ್ಗೆ ಹೇಳೋ ಧೈರ್ಯ ಇದೆಯೇನು ರೀ? ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ಕೊತೀವಲ್ಲ. ಸಂಬಂಧಗಳೆಲ್ಲ ಹಾಳಾಗಿದೆ ಅನ್ನುವಂಥದ್ದು ಗಮನಿಸಿ. ಮುಂದಿದ್ದು ಅನುವಾದದ ಗೋಜಲು. ಅನುವಾದದ್ದಂತೂ ವಿಪರೀತ ಗೋಜಲು. ಒಂದು ಇಂಗ್ಲೀಷ್ ಕಾದಂಬರಿ ಅನುವಾದ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಥ್ಯಾಂಕ್ ಯು ಅಂತ ಅದರಲ್ಲಿ 100 ಸರಿ ಬಂದಿರುತ್ತೆ. ನಮ್ಮ ನಿತ್ಯ ಜೀವನಕ್ಕೆ ಅದು ಹೊಂದ್ಕೊಳ್ಳೋದಿಲ್ಲ. ನೀವು ಕಥೆಯಲ್ಲಿ ಥ್ಯಾಂಕ್ ಯು ಅಂತ ಬರೆದಾಗೆಲ್ಲ ಧನ್ಯವಾದಗಳು ಅಂತ ಬರೆದ್ರೆ ಆ ಕಾದಂಬರಿ ಓದೋರು ಈ ಗಂಡ ಹೆಂಡತಿ ಇಬ್ರಿಗೂ ಹುಚ್ಚಿಡ್ದಿದೆ. ಎಷ್ಟು ಸರಿ ದಿವಸಕ್ಕೆ 24 ಸರಿ ಎಂಥದ್ದು ಗಂಡ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳೋದು, ಹೆಂಡ್ತಿ ಗಂಡಕ್ಕೆ ಥ್ಯಾಂಕ್ಸ್ ಹೇಳೋದು ಅಂತ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅನುವಾದ ಮಾಡುವಾಗ ನಿತ್ಯ ಜೀವನಕ್ಕೆ ಹೊಂದ್ಕೊಳ್ಳೋದಿಲ್ಲ ನೋಡಿ. ಅಲ್ಲಿಯ ನಿತ್ಯ ಜೀವನಕ್ಕೆ ಹೊಂದ್ಕೊಂಡಿರುತ್ತೆ. ಒಂದು ಕಡೆ ಬೇರು ಬಿಟ್ಟ ಗಿಡ ಇನ್ನೊಂದು ಕಡೆ ತಂದು ನೆಟ್ಟರೆ ಬೆಳೆಯೋ ಭರವಸೆ ಇಲ್ಲ. ಅನೇಕ ಬಾರಿ ಇಂಗ್ಲೀಷ್ ನಾಟಕಗಳ ಕನ್ನಡ ಅನುವಾದ ನೋಡಿದಾಗ ನಮ್ಗೆ ಇದು ಯಾಕೋ ನಮ್ಗೆ ಹೊಂದ್ತಾ ಇಲ್ಲ. ಕನ್ನಡದಲ್ಲಿ ಬರೆದಿದ್ದಾರೆ, ಕನ್ನಡ ಭಾಷೆ ಅರ್ಥ ಆಗುತ್ತೆ, ಅದು ಯಾಕೋ ನಮ್ಗೆ ಹೊಂದುತ್ತಾ ಇಲ್ಲ ಅಂತ ನಮಗೆ ಅನಿಸುತ್ತೆ. ಈಗ ನೋಡಿ, ಪ್ಲೀಸ್ ಕಮ್ ಅನ್ನೋದಕ್ಕೆ ಅನುವಾದ ಏನು, ದಯವಿಟ್ಟು ಬನ್ನಿ ಅಂತ ಮಾಡಿದ್ದೀವಲ್ಲ, ನಾನ್ಸೆನ್ಸ್ ಅದು. ಬಾ ಅನ್ನೋದನ್ನ ಒರಟು ಪದ, ಬನ್ನಿ ಅಂತ ಗೌರವಪೂರ್ಣವಾಗಿ ಮಾಡಿರ್ತಾನೆ. ಇಂಗ್ಲೀಷ್ನಲ್ಲಿ ಕಮ್ ಅನ್ನೋದು ಒರಟು ಪದ, ಅದಕ್ಕೆ ಪ್ಲೀಸ್ ಅಂತ ಸೇರಿಸಿದ್ರು. ಈಗ ನೀವು ಬಾ ಅನ್ನೋದನ್ನು ಸಂಭಾವಿತಗೊಳಿಸಿದ ಮೇಲೆ ದಯವಿಟ್ಟು ಬನ್ನಿ ಅಂತ ಯಾಕೆ ಹೇಳಬೇಕು? ಇಂಗ್ಲೀಷ್ನಲ್ಲಿ ಪ್ಲೀಸ್ ಅಂತಿದೆ. ಅದಕ್ಕೆ ನಕ್ಕಲ್ ವಾಲೇಕೋ ಅಕ್ಕಲ್ ನೈ, ಕಾಪಿ ಮಾಡೋರಿಗೆ ಸ್ವಬುದ್ಧಿ ಇಲ್ಲ ಅನ್ನೋದು. ಅನುವಾದ ಮಾಡುವಾಗೆಲ್ಲ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದಕ್ಕೆ ಒಂದೇ ಉತ್ತರ. ಏನದು? ನಿತ್ಯ ಜೀವನ ಇದೆಯಲ್ಲ, ಮೂಲಕೃತಿಯ ನಿತ್ಯ ಜೀವನದ ಆಕಾರವೇ ಬೇರೆ, ಅನುವಾದಕನ ನಿತ್ಯ ಜೀವನದ ಆಕಾರವೇ ಬೇರೆ. ಇದರಿಂದ ತಮಗೆ ಸ್ಪಷ್ಟ ಆಯಿತು ಅಂತ ತಿಳ್ಕೊತೀನಿ. ನಿತ್ಯ ಜೀವನವನ್ನು ಬಿಟ್ಟು ಸಾಹಿತ್ಯವಿಲ್ಲ. ನಿತ್ಯ ಜೀವನದಿಂದ ದೂರ ಸರಿದ ಸಾಹಿತ್ಯ ಯಾವತ್ತೂ ಕೂಡ ಜನರಿಗೆ ಇಷ್ಟ ಆಗೋದಿಲ್ಲ ಅನ್ನುವಂಥ ಸಂಗತಿ. ಅದು ಒಡಲಿನಲ್ಲಿ ಬಂದಿರೋದು. ಈಗ ಅಲಂಕಾರಗಳಿಗೆ ಬರ್ತೇನೆ. ಅಲಂಕಾರ ಅನ್ನೋ ಪದ, ಅಲಂ ಅಂದರೆ ಸಾಕು ಅಂತ. ಕೆಲವರು ಅಲಂಕಾರ ಮಾಡಿದರೆ ಸಾಕಪ್ಪ ಸಾಕು ಅಂತಲೂ ಆಗುತ್ತೆ, ಬರೀ ಸಾಕು ಅಂತಲೂ ಆಗಲ್ಲ. ಏನೇ ಆಗಲಿ, ಆ ಅಲಂಕಾರಗಳನ್ನ ಬಳಕೆ ಮಾಡುವಾಗ ಕೂಡ ನಿತ್ಯ ಜೀವನ ಒಡಲಿನಲ್ಲಿ ಸರಿ, ಭಾಷೆಯಲ್ಲಿ ಸರಿ, ಅಲಂಕಾರದಲ್ಲೂ ಉಂಟೆ, ಖಂಡಿತವಾಗಿಯೂ ಉಂಟು. ಮೊದಲನೇದು ಅದ್ದೂರೀಕರಣ. ಎಲ್ಲವನ್ನೂ ಅದ್ದೂರೀಕರಿಸಿ ಬರೆಯುವಂಥದ್ದೇ ಕಾವ್ಯ. ಉತ್ಪ್ರೇಕ್ಷೆ ಅನ್ನೋದು ಒಂದು ಅಲಂಕಾರ. ಸಾಮಾನ್ಯವಾದ್ದನ್ನು ಬರೆಯೋ ಹಾಗಿಲ್ಲ. ದೊಡ್ಡದಾಗಿ ತಮ್ಮ ಸಾಧನೆಯ ಭವ್ಯ ಕಟ್ಟಡದಲ್ಲಿ ಹೀಗೆಲ್ಲ ಬರಿತಿದ್ವಿ. ಈಗ ಬರೆದ್ರೆ ಈಗ ಆ ಅಸಹಾಯಕತೆ ಇದೆಯಲ್ಲ, ಅದೇನೆ. ತೇಜಸ್ವಿನಿ ನಿರಂಜನ ಅವರ ಒಂದು ಕವನ ಇದೆ, ತುಂಬ ಚೆನ್ನಾಗಿದೆ. ಅನುವಾದ 72 ಪೋಲಿಷ್ ಕವಿತೆಗಳಲ್ಲಿದೆ, ಅದನ್ನು ತಾವು ಓದಬೇಕು. ಮಗುವಿಗೆ ವಿಮಾನ ಚಿತ್ರ ಬರಿ ಅಂತಂದರೆ ಹಕ್ಕಿ ಚಿತ್ರ ಬರಿ ಅಂದರೆ ವಿಮಾನ ಚಿತ್ರ ಬರೆದ. ಮನೆ ಚಿತ್ರ ಬರಿ ಅಂದರೆ ಬಹುಮಹಡಿ ಕಟ್ಟಡ ಬರೆದ. ಭಾನುವಾರ ಬರಿ ಅಂದರೆ ಆಟದ ಬಯಲು ಬರೆದ. ನಿನ್ನನ್ನು ಬರಿ ಅಂದರೆ ಒಂದು ಸಣ್ಣ ಚುಕ್ಕೆ ಇಟ್ಟ. ಮ್ಯಾನ್ ಈಸ್ ಇನ್ಸಿಗ್ನಿಫಿಕೆಂಟ್ ಇನ್ ಹಿಸ್ ಓನ್ ಕ್ರಿಯೇಷನ್ ಅನ್ನುವಂಥದ್ದು ಈಗ ನಮ್ಮನ್ನು ಕಾಡ್ತಾ ಇದೆ ಅನ್ನುವಂಥ ಸಂಗತಿ ಇದೆಯಲ್ಲ, ಅದನ್ನು ಬರೆಯೋದ್ರ ಕಡೆ ನಮ್ಗೆ ಗಮನನೇ ಹೊರತು ಈ ಅದ್ದೂರೀಕರಣ ಇವತ್ತು ಅಸಹಜವಾಗಿ ಕಾಣುತ್ತೆ. ಎರಡನೇದು ಮೊದಲನೇ ಹಂತ ಅಲಂಕಾರಗಳು ಅಂದರೆ ಬರೀ ಅದ್ದೂರೀಕರಣ. ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪದ್ಧತಿಗಳು ಹೇಳ್ಬಿಡೋದು. ಇಂಥ ಮನುಷ್ಯ ಇನ್ನು ಹುಟ್ಟಲಿಲ್ಲ, ಮುಂದೆ ಹುಟ್ಟೋದಿಲ್ಲ, ಹೀಗೆ ಹೇಳಿದರೆ ನಮಗೆ ಸಮಾಧಾನ ಆಗ್ತಿದ್ದದ್ದು. ಇವಾಗ ಅದೆಲ್ಲ ಹೇಳಿದ್ರೆ ರೈಲು ಬಿಡ್ತೀಯ ಬಿಡಪ್ಪ ಅಂತಾರೆ. ನೆಕ್ಸ್ಟು ಮನವರಿಕೆ. ಅದನ್ನು ಮನವರಿಕೆ ಮಾಡಿಕೊಡ್ಬೇಕಾದ್ರೆ ಹೇಗೆ ಹೇಳಬೇಕು?
ಅದ್ಧೂರೀಕರಣ ಅಲ್ಲ ಮುಖ್ಯ ಅಲಂಕಾರದಲ್ಲಿ, ಜನರ ಅನುಭವದಲ್ಲೇ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದು ಮುಖ್ಯ ಅಂತ. ಮೂರನೇದು ಸಹಜತೆ ಇರಬೇಕು. ಮನವರಿಕೆ ಮಾಡಿಕೊಡೋದು ಅದ್ಧೂರೀಕರಣ ಅಲ್ಲ, ಅಲಂಕಾರದ ಮುಖ್ಯ ಸಹಜತೆ ಬೇಕು ಅಂತ. ಸಹಜತೆ ಅಂದ್ರೇನು? ಇದು ನಿತ್ಯ ಜೀವನಕ್ಕೆ ಹತ್ತಿರವಾಗ್ತಾ ಬರ್ತಾ ಇದೆ ನೋಡಿ. ಮುಂಚೆ ಹೊರಟಾಗ ಸ್ವಲ್ಪ ದೂರ ಹೋಗಿ ಬೇರೆ ಒಂದು ಲೋಕ ಸೃಷ್ಟಿಸ್ಕೊಡೋದು, ಇರುವ ಲೋಕದಲ್ಲೇ ಮೌಲ್ಯಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನ. ಆಮೇಲೆ ಟ್ರಿವಿಯಲೈಸೇಷನ್, ಕ್ಷುಲ್ಲಕೀಕರಣ, ಇದು ಒಂದು ಹಾಸ್ಯ ಸೃಷ್ಟಿ ಮಾಡುವಾಗ ಮಾಡುವಂಥದ್ದು. ಗುಬ್ಬಿ ವೀರಣ್ಣವರು ಕಳ್ಳ ಪಾತ್ರ ಮಾಡ್ತಿದ್ರು. ಅದರಲ್ಲಿ ಅವ್ರು ಹೇಳ್ತಾ ಇದ್ರು, ಸದಾರಾಮೇ ನಾನು ನೀನು ಹೆಂಗಿದ್ವಿ, ಬೀಡಿ ಬೆಂಕಿ ಪಟ್ಟಣ ಇದ್ದಂಗಿದ್ವಿ, ಪಲ್ಯದಲ್ಲಿ ಆಲೂಗೆಡ್ಡೆ ಈರುಳ್ಳಿ ಹೊಂದ್ಕೊಂಡಿದ್ವಿ, ನೀನು ನನ್ನ ಕೈ ಕೊಟ್ಟು ಹೊಟ್ಟೋಗ್ಬೋದಾ? ಇದು ಕ್ಷುಲ್ಲಕೀಕರಣ. ಅದರಲ್ಲೂ ಹಿಂದಿನ ಭಾವನೆ ಅದಿದ್ರು ಕೂಡ ಕ್ಷುಲ್ಲಕೀಕರಣವನ್ನು ಒಂದನ್ನು ಅಸ್ತ್ರವಾಗಿ ಅಲಂಕಾರದಲ್ಲಿ ನಾವು ಬಳಸ್ತೀವಲ್ಲ. ಕ್ಷುಲ್ಲಕೀಕರಣ ಮಾಡೋದು ಯಾವುದನ್ನು ಮಾಡಬೇಕು ಅಂತ ಅನಿಸಿದ್ದು ಯಾವಾಗ, ಯಾಕೆ ಅನ್ನಿಸ್ತು? ಮುಂಚೆನೇ ಯಾಕೆ ಕ್ಷುಲ್ಲಕೀಕರಣ ಬರಲಿಲ್ಲ, ಈಗ ಯಾಕೆ ಬಂತು? ಇಂಥ ಪ್ರಶ್ನೆಗಳನ್ನೆಲ್ಲ ಹಾಕ್ಕೊಂಡ್ರೆ ನಿತ್ಯ ಜೀವನದೊಂದಿಗೆ ಸಹಸ್ಪಂದನ ಸಾಹಿತ್ಯ ನಿರಂತರವಾಗಿ ಮುಂದಿನಪ್ಪ ಪರಿಚಿತದ ಮೂಲಕ ಅಪರಿಚಿತ. ಯಾವಾಗಲೂ ಕೂಡ ಈಗ ನಮಗೆ ಪರಿಚಿತ ಅನುಭವಗಳ ಮೂಲಕ ಅಪರಿಚಿತವನ್ನು ಹೇಳಬೇಕು ಅನ್ನೋವಂಥದ್ದನ್ನು ಇಟ್ಕೊಂಡಾಗ ಈಗ ರಾಜರತ್ನಮ್ಮವರ ಬರವಣಿಗೆಗಳು ಮಹತ್ವ ಕಾಣುತ್ತೆ. ಅದರಲ್ಲಿ ಎಷ್ಟು ಚೆನ್ನಾಗಿ ರೂಪಗಳನ್ನ ಹೇಳ್ತಾರೆ. ಕತ್ಲೆಯಲ್ಲಿ ಒಂದು ಮತಾಪ್ ಹಚ್ಚಿಟ್ಟ ಹಾಗೆ ನನ್ನ ಪುಟ್ನಂಜಿ ರೂಪ ಅನ್ನುವಂಥದ್ದು, ನನ್ನ ಪುಟ್ನಂಜಿ ರೂಪ ಅನ್ನೋ ಪದ್ಯದಲ್ಲಾಗಲಿ ಅಥವಾ ಬೇರೆ ಕವನಗಳಲ್ಲಿ ಅವರು ಬರೆಯುವಾಗ ಎಷ್ಟು ಪರಿಚಿತವಾದಂಥದ್ದು. ಆ ಪರಿಚಿತವಾದದ್ದರಿಂದ ಅಪರಿಚಿತವಾದ ಹೋಗಬೇಕು ಅನ್ನುವಂಥದ್ದನ್ನು ಗಮನಿಸುವಾಗ ಜಿ ಪಿ ರಾಜರತ್ನಂ ಅವರ ಪ್ರಯೋಗಗಳು ತುಂಬ ನಮ್ಮ ಗಮನ ಸೆಳೆಯುತ್ತೆ. ಅವರ ಆ ಪ್ರಯೋಗವನ್ನು ಮಾಡಿದ್ದರಿಂದ ಕನ್ನಡ ಸಾಹಿತ್ಯ ಒಂದು ತಿರುವು ಪಡ್ಕೊಳ್ತು. ನಿತ್ಯ ಜೀವನವನ್ನು ಮತ್ತೆ ಸ್ಥಾಪಿಸದೆ ದೂರ ಸರಿದ್ರೆ ಸಾಹಿತ್ಯ ಎಲ್ಲಿ ಒಪ್ಪಿಗೆ ಆಗಲ್ಲ ಅಂತ. ಹಾಗಂತ ಹಳೇದು ಬಿಡಬೇಕು ಅಂತ ಅವ್ರು ಒಪ್ಕೊಳ್ಳಲ್ಲ. ಕಲ್ಟು ಕಾವ್ಯದ ಮಸಿಯ ಕುಡಿಕೆಯ ಟಿಲ್ಟು ಮಾಡುವ ಮೊದಲು ಹಾವಿನ ಬೆಲ್ಟು ದಾರಿಯೇ ಗಣಪ ಅಂತ ಯಾವುದು ಭಾಮಿನಿ ಷಟ್ಪದಿಯಲ್ಲಿ ಇಂಗ್ಲೀಷ್ ಪದಗಳ ಪ್ರಾಸವನ್ನು ಬಳಸಿ ಅವರು ಬರೆದದ್ದನ್ನು ನಾವು ಜ್ಞಾಪಿಸ್ಕೋಬೇಕು. ಭಾಮಿನಿ ಷಟ್ಪದಿಯ ಪರಂಪರೆಯನ್ನು ಪ್ರತಿನಿಧಿಸಿದರೆ ಸಮಕಾಲೀನ ಸಂಗತಿಗಳಿಗೆ ಏನಾಗಬೇಕು, ಸಾಂಗತ್ಯವನ್ನು ಸಾಧಿಸುವ ಪ್ರಯತ್ನ ಕೂಡ ರಾಜರತ್ನಂ ಮಾಡಿದ್ದಾದ್ದರಿಂದ ಅವರಿಗೆ ಅವರದೇ ಆದಂಥ ಒಂದು ಸ್ಥಾನ ಕನ್ನಡದ ಸಾಹಿತ್ಯದಲ್ಲಿ ಬಂತು. ನಿತ್ಯ ಜೀವನ ಮತ್ತು ಸಾಹಿತ್ಯದ ಸಂಬಂಧದ ಪ್ರಸ್ತಾಪವನ್ನು ಜಿ ಪಿ ರಾಜರತ್ನಂ ಅವ್ರನ್ನ ಮಾಡ್ದಲೇ ಮುಗಿಸೋಕೆ ಸಾಧ್ಯನೇ ಇಲ್ಲ. ಡಿ ವಿ ಜಿ ಅವರ ಕೃತಿಗೆ ಕೂಡ ಇದು ಕಠಿಣ ಶಬ್ದ ಅಂತ ಅವ್ರಿಗೆ ಬೇಜಾರಿಸ್ಕೊಳ್ದಲ್ಲೇ ಅದಕ್ಕೆ ಕನ್ನಡ ಸಮಾನ ಅರ್ಥಗಳನ್ನ ಕೊಟ್ಟಿರುವಂಥದ್ದು ಅನ್ನುವಂಥದ್ದನ್ನು ಗಮನಿಸಬೇಕಾದದ್ದು. ಅದೂ ಒಂದು ರೀತಿಯಲ್ಲಿ ಸಾಮಾಜೀಕರಣವೇ. ಯಾಕೆಂದರೆ ಈ ಪದ ಅರ್ಥ ಆಗಲ್ಲ ಅಂತ ಓದೋದು ಬಿಟ್ಬಿಟ್ರೆ ಜನ, ಆದ್ದರಿಂದ ಅವರೇನು ಮಾಡಿದ್ದಾರೆ, ಎಲ್ಲಕ್ಕೂ ಕನ್ನಡ ಬೇರೆ ಪದಗಳನ್ನ ಕೊಟ್ಟು ಆ ಅರ್ಥನ ಇಟ್ಕೊಂಡಾರು ಒಂದು ಸ್ವಲ್ಪ ಓದಲಿ ಅಂತ ಅನ್ನುವಂಥದ್ದು. ಆದ್ದರಿಂದ ರಾಜಿ ಮಾಡಿಕೊಳ್ದಲೇ ಕಾವ್ಯವಿಲ್ಲ. ಸ್ವರ್ಗಲೋಕದ ಮೇನಕೆ, ಭೂಲೋಕದ ವಿಶ್ವಾಮಿತ್ರ ಹುಟ್ಟಿದರೆ ಬೆರೆತರೆ ಶಕುಂತಲೆ ಹುಟ್ಟೋದು, ಶಕುಂತಲೆ ಹುಟ್ಟಿದರೆ ಶಾಕುಂತಲ ನಾಟಕ ಬರೋದು. ನಾನೀಗ ಮೇನಕೆ ಎಂದಿದ್ದು ಕನಸು, ವಿಶ್ವಾಮಿತ್ರ ಅನ್ನೋದು ವಾಸ್ತವ. ಆ ಎರಡರ ಸಂಕರವೇ ಸಾಹಿತ್ಯ. ಎರಡರಲ್ಲಿ ಕೂಡ ಇದು ಯಾವುದು ನಿತ್ಯ ಜೀವನ ಇದಕ್ಕೆ ಇರಲೇಬೇಕಾಗುತ್ತೆ. ಅಣಕವಾಡುಗಳನ್ನು ನೀವು ರಾಶಿಯವರ ಬಗ್ಗೆ ಉಪನ್ಯಾಸ ನಡೀತು ಅಂತ ಹೇಳಿದ್ರು, ಅದನ್ನು ವಿಸ್ತರಿಸಬೇಕಾಗಿಲ್ಲ. ಮುಂದಕ್ಕಪ್ಪ ಅಲಂಕಾರ 2 ಉಪಮಾನ ಕೊಡುವಾಗ ಯಾವುದನ್ನು ಆಯ್ಕೆ ಮಾಡ್ತೀವಿ, ಉಪಮೇಯ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ. ಪಾಪಿಯೊಳಗಿಹ ಪರಮಾತ್ಮನಂತೆ ಇದ್ದ ಯಾರು, ಚಂದ್ರಹಾಸ ಆ ದುಷ್ಟಬುದ್ಧಿ ಅನ್ನೋರ ಮಧ್ಯದಲ್ಲಿ ಪಾಪಿಯೊಳಗಿಹ ಪರಮಾತ್ಮನಂತೆ ಇದ್ದ ಅಂತ ಜೈಮಿನಿ ಭಾರತದಲ್ಲಿ ಲಕ್ಷ್ಮೀಶ ಬರೀತಾನೆ. ಇಂಥದ್ದೆಲ್ಲ ಬದಲಾಗ್ತಾ ಇದೆ. ಇದೆಲ್ಲ ಯಾಕೆ ಬದಲಾಗ್ತಾ ಇದೆ? ನೆಕ್ಸ್ಟ್ ಮುಂದಿನ ತೆಗೆಯಪ್ಪ ಆಶಯ. ಬೇಗ ಟೈಮ್ ಆಗೋಯ್ತು. ಅಭಿವ್ಯಕ್ತಿ ಕ್ರಮ, ತರ್ಕದ ಕ್ರಮ, ತರ್ಕ ಅದು ಸಮಾಜಕ್ಕೆ ನಿಷ್ಠವಾಗಿ ಬದಲಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಅದರ ವ್ಯಾಪ್ತಿ, ಸ್ಕೋಪ್ ಏನು ಅನ್ನೋದು ಕೂಡ ನಿತ್ಯ ಜೀವನದಲ್ಲೇ ನಿರ್ಧಾರ ಆಗುತ್ತೆ. ಅಂದರೆ ಅಲಂಕಾರದ ಈ ಎಲ್ಲ ಅಂಶಗಳು ನಿರ್ಧಾರ ಆಗುತ್ತೆ ಅಂತ ನಾನು ಛಂದಸ್ಸು, ಯಾವ ಬಗೆಯ ಛಂದಸ್ಸಿನಲ್ಲಿ ನಾವು ಬರೀಬೇಕು ಅನ್ನುವಾಗ ಅದು ಕೂಡ ನಿರ್ಧಾರ ಆಗುತ್ತೆ ಅಂತ ಹೇಳಿ, ಸ್ನೇಹಿತರೆ, ಇಲ್ಲಿವರೆಗೆ ಸುದೀರ್ಘವಾಗಿ ನಿತ್ಯ ಜೀವನದ ಪ್ರವೇಶ ದ್ವಾರಗಳು ಕುರಿತಂತೆ ದ್ವಾರದ ಕಡೆಗೆ ನೀವು ನೋಡುವ ಮೊದಲೇ ಹೇಳಿ ಮುಗಿಸಿದ್ದೇನೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.
ರಾಜರತ್ನಂ ಅವ್ರು ಹೇಳ್ತಿದ್ರು, ಕೇಳೋರಿನ್ನ ಕೇಳಬೇಕು ಅಂತ ಹೇಳ್ತಿರುವಾಗಲೇ ಹೇಳೋದಷ್ಟನ್ನ ಮುಗಿಸೋನ್ಗೆ ಕಾದಿರ್ತೈತೆ ಮೇನೆ ಅಂತ. ಈಗ 8 ಗಂಟೆಗೆ 1 ನಿಮಿಷ ಇದೆ. ಈ ನಿರೂಪಣೆಗೆ ಪ್ರೇರಣೆ ಗೋಖಲೆ ಸಾರ್ವಜನಿಕ ಸಂಸ್ಥೆ ಆದರೆ ಕೈ ಕಾಲುಗಳಾಗಿ ಅನೇಕ ಗೆಳೆಯರು ಕೆಲಸ ಮಾಡಿಕೊಟ್ರು. ಈ ಸ್ಲೈಡ್ನ ನಮ್ಮ ಕಾಂತರಾಜ್ ಅಂತ BL ನವ್ರು ಮಾಡಿಕೊಟ್ರು. ಈ ಸುಬ್ರಹ್ಮಣ್ಯ ನಿರೂಪಣೆ ಮಾಡಿದರು. ಅವರೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಹೆಚ್ಚಾಗಿ ಕೇವಲ ಕಿವಿಯಾಗಿ ಬರೆದಲೇ ನನ್ನ ಕೈಲಿ ಪ್ರೇರಣೆಯಾಗಿ ಮಾತನಾಡಿಸಿದ ನಿಮ್ಮೆಲ್ಲರ ಚೈತನ್ಯಕ್ಕೆ DVG ಅವರಿಗೆ ಮತ್ತೊಮ್ಮೆ ನಮಿಸಿ ಇನ್ನೊಮ್ಮೆ ನಿಮ್ಮನ್ನು ಭೇಟಿ ಮಾಡುವ ಅವಕಾಶಕ್ಕಾಗಿ ನಿರೀಕ್ಷೆ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ನೆಕ್ಸ್ಟ್ ಹಾಕ್ಬಿಡಪ್ಪ. ಅಡ್ರೆಸ್ ಇದೆ, ವಿಳಾಸ ಇದೆ, ಯಾರು ಪತ್ರ ಬರಿಬೇಕಾದರೆ ಬರಿಬೋದು. ಈಗ ವೇಳೆ ಇಲ್ಲದೆ ಇರೋ ಕಾರಣಕ್ಕಾಗಿ ನಾಳೆ ದಿವಸ ಗೌರೀಶ ಕಾಯ್ಕಿಣಿ ಸಾಹಿತಿಗಳ ಬಗ್ಗೆ ಮಹಾಬಲಮೂರ್ತಿ ಕೊಡ್ಲೆಕೆರೆ ಅವರು ಉಪನ್ಯಾಸ ಮಾಡೋರಿದ್ದಾರೆ. ಈ ವರ್ಷ ಗೌರೀಶ ಕಾಯ್ಕಿಣಿ ಅವರ ಜನ್ಮಶತಾಬ್ದಿ ವರ್ಷ. ಆ ನಿಮಿತ್ತ ವಿಶೇಷ ಕಾರ್ಯಕ್ರಮ. ಮಹಾಬಲಮೂರ್ತಿ ಕೊಡ್ಲೆಕೆರೆ ಅವರು ಉಪನ್ಯಾಸ ಮಾಡೋರಿದ್ದಾರೆ ನಾಳೆ. ಪ್ರೊಫೆಸರ್ MR ನಾಗರಾಜು ಅವರು ಸಾಹಿತ್ಯ ಮತ್ತು ನಿತ್ಯ ಜೀವನ ಈ ವಿಷಯವನ್ನು ಬಹಳ ಶಾಸ್ತ್ರೀಯ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ನಿರೂಪಣೆ ಮಾಡಿದ್ದಾರೆ. ಇದೂ ಒಂದು ಅಪರೂಪದ ಅನುಭವವೇ. ಹೇಳಬೇಕಾದ್ದಕ್ಕೆ ಅದನ್ನೊಂದು ಸಾಮಾನ್ಯ ಉಪನ್ಯಾಸ ರೀತಿಯಲ್ಲಿ ಹೇಳೋದು ಅದು ಅವ್ರಿಗೆ ಬಹಳ ಸುಲಭ. ಅದು ಏನೂ ತಯಾರಿ ಇಲ್ಲದೆ ಕೂಡ ಬೇಕಾದ್ರೆ ಆ ಕೆಲಸನ ಅವ್ರು ಮಾಡಿಬಿಡ್ತಾರೆ. ಆದರೆ ವಿಶೇಷ ಶ್ರಮವಹಿಸಿ ಒಂದು ಶಾಸ್ತ್ರೀಯ ಪ್ರಾಕಾರಕ್ಕೆ ವಿಷಯವನ್ನು ಅಳವಡಿಸಿ ಅವರು ನಿರೂಪಿಸಿದ್ದು ತುಂಬ ವೈಶಿಷ್ಟ್ಯಮಯ ಮತ್ತು ಉಪಯುಕ್ತ ಅಂತ ಹೇಳಬೇಕಾಗತ್ತೆ. ಯಾವುದೇ ಒಂದು ವಿಷಯವನ್ನು ಶಾಸ್ತ್ರೀಯವಾಗಿ ಮಂಡನೆ ಮಾಡಬೇಕಾದ್ರೆ ಕೆಲವು ಮರ್ಯಾದೆಗಳು ಇವೆ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ ಹೀಗೆಲ್ಲ ಶಾಸ್ತ್ರದ ಕ್ರಮ ಇದೆ. ಅದಕ್ಕೆ ಒಂದು ಉಪಕ್ರಮ ಇರಬೇಕು, ಒಂದು ಉಪಸಂಹಾರ ಇರಬೇಕು, ಅಭ್ಯಾಸ ಅದರಲ್ಲಿ ಆವರ್ತನೆ ಇರಬೇಕು, ಅಪೂರ್ವ ವಿಷಯದಲ್ಲಿ ಹೊಸತನ ಇರಬೇಕು, ಫಲ ಇಷ್ಟೆಲ್ಲ ಕೇಳಿದ್ದರಿಂದ ನಮಗೇನೊಂದು ಪ್ರಯೋಜನ ಸಿಕ್ಕಿದೆ ಅನ್ನಿಸ್ಬೇಕು. ಈ ರೀತಿ ಶಾಸ್ತ್ರೀಯ ಮರ್ಯಾದೆ ಇದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು ತುಂಬ ಸೊಗಸಾಗಿ ವ್ಯವಸ್ಥಿತವಾಗಿ ಪೂರ್ವ ತಯಾರಿಯೊಂದಿಗೆ ವಿಷಯವನ್ನು ನಮ್ಮ ಮುಂದೆ ಮಂಡಿಸಿದ್ದಾರೆ. ಅವರು ಹೇಳೋ ಒಂದೊಂದು ಸಂದರ್ಭದಲ್ಲೂ ನಮ್ಮ ಅನುಭವಗಳೇ ನಮಗೆ ನೆನಪಾಗುತ್ತಾ ಇರೋದು. ಇದು ಕೂಡ ಸಹಜ. ಈ ಇಂಟರ್ಯಾಕ್ಟಿವ್ ಮೆಥಡ್ ಇದ್ದಿದ್ದರೆ ಅದಕ್ಕೂ ಹೆಚ್ಚು ಅವಕಾಶ ಆಗಿರೋದು. ಆದರೆ ಈ ಪ್ರಕಾರದಲ್ಲಿ ಅದು ಸಾಧ್ಯ ಇಲ್ಲ. ಉದಾಹರಣೆಗೆ ಅನುವಾದದ ವಿಷಯದಲ್ಲಿ ಅವರು ಹೇಳ್ತಾ ಇದ್ದರು, ಒಂದು ದೇಶದಲ್ಲಿ ಒಂದು ಪರಿಸರದಲ್ಲಿ ಯಾವುದು ಹೊಂದಿಕೆ ಆಗುತ್ತೆ ಅದು ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ದೇಶದಲ್ಲಿ ಇನ್ನೊಂದು ಪರಿಸರದಲ್ಲಿ ಅದು ಕ್ಲಿಕ್ ಆಗದೇ ಇರಬಹುದು ಅಂತ. ನನ್ನದೇ ಅನುಭವ ಹೇಳ್ತೀನಿ. ಒಂದು ಸಲ ಮಡಿಕೇರಿಗೆ ಹೋಗಿದ್ದಾಗ ಮಡಿಕೇರಿಯಲ್ಲಿ ಈ ಕಾಡು ಗುಲಾಬಿ, ಮಡಿಕೇರಿಯಲ್ಲಿ ಹೂವುಗಳು ತುಂಬ ಸುಂದರವಾದ್ದು ಪರಿಮಳಯುಕ್ತವಾದ್ದು ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ಒಂದು ಕಾಡು ಗುಲಾಬಿ ಬರುತ್ತೆ, ಒಂದು ವೈಲ್ಡ್ ವೆರೈಟಿ. ಅದು ಈ ಬಟನ್ ಟೈಪು ಗೊಂಚಲಾಗಿ ಸಣ್ಣ ಸಣ್ಣ ಮುತ್ತಿನ ಹಾಗೆ ಗೊಂಚಲಾಗಿರುತ್ತೆ. ನೋಡೋಕೆ ಭಾಳ ಸುಂದರವಾಗಿರುತ್ತೆ, ಪರಿಮಳ ಕಡಿಮೆ. ನಾನು ಅದನ್ನು ನೋಡಿ ಬಹಳ ಆಕರ್ಷಿತನಾಗಿ ಅದರ ಕೊಂಬೆಗಳನ್ನು ಕಟ್ಟಿಂಗ್ಸನ್ನು ತಗೊಂಡು ಬಸ್ಸಲ್ಲಿ ಹೊತ್ಕೊಂಡು ಬೆಂಗಳೂರಿಗೆ ತೊಗೊಂಬಂದೆ ಮಡಿಕೇರಿಯಿಂದ. ಬಸ್ಸಲ್ಲೆಲ್ಲ ನಾನು ನೋಡಿ ನಕ್ಕೋರೆ ಎಷ್ಟೋ ಜನ. ನಾನು ಬಂದು ಚಾಮರಾಜಪೇಟೆ ನಮ್ಮ ಮನೆಯಲ್ಲಿ ಆ ಕಟ್ಟಿಂಗ್ಸನ್ನು ನೆಟ್ಟೆ. ಗಿಡ ಬಂತು, ಬಹಳ ಸೊಗಸಾಗಿ ಗಿಡ ಬೆಳೀತು, ಒಂದೇ ಒಂದು ಹೂ ಬಿಡಲಿಲ್ಲ. ಹೀಗೆ ನಮ್ಮ ಅನುಭವಗಳು ಬೇಕಾದಷ್ಟು ಇದೆ. ಹೀಗೆ ಒಟ್ಟಿನ ಮೇಲೆ ಈ ನಿತ್ಯ ಜೀವನ ಸಾಹಿತ್ಯ ಹೇಗೆ ಒಂದಕ್ಕೊಂದು ಪರಸ್ಪರ ಪೂರಕ, ಒಂದರಿಂದ ಒಂದು ಪ್ರೇರಕ, ಒಂದ ಮೇಲೆ ಒಂದು ಹೇಗೆ ಪ್ರಭಾವ ಬೀರುತ್ತೆ, ಇದನ್ನು ಬಹಳ ಸೊಗಸಾಗಿ ಮಿತ್ರರಾದ ಪ್ರೊಫೆಸರ್ ನಾಗರಾಜು ಅವರು ನಿರೂಪಣೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಮತ್ತು ಪ್ರಾಯೋಜಕರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ.